ತುಂಬಬೇಡಿ ಅನ್ನುವಂಥ ಒಂದು ಮೆಸೇಜನ್ನು ಕೊಡ್ತಾ ಇರುವಂಥದ್ದು. ಹೀಗೆ ಬಹುತೇಕ ಸಚಿವರು, ಬಹುತೇಕ ಇಲಾಖೆಗಳ ಏಕ ಗುರಿ ಇರುವಂಥದ್ದು ಪಾಕಿಸ್ತಾನವನ್ನು ಮತ್ತಷ್ಟು ವೀಕ್ ಮಾಡುವಂಥದ್ದು. ಗ್ರೌಂಡ್ ಗೇಮಲ್ಲಿ ಇರ್ಬೋದು, ಮೈಂಡ್ ಗೇಮಲ್ಲಿ ಇರ್ಬೋದು. ಸೊ ಎರಡು ಆಯಾಮಗಳಲ್ಲಿ ಕೇಂದ್ರ ಸರ್ಕಾರ ಸರಣಿ ಸಭೆಗಳನ್ನು ಕಂಟಿನ್ಯೂ ಮಾಡಿದೆ. ಮತ್ತಷ್ಟು ಏನಾದರೂ ಅಪ್ರಚೋದಿತ ದಾಳಿಗಳನ್ನು, ಅಪ್ರಚೋದಿತ ಕಿತಾಪತಿಗಳನ್ನು ಮಾಡದಲ್ಲಿ ಯಾವ ರೀತಿ ಕೌಂಟರ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ಸೂತ್ರಗಳನ್ನು ರಚಿಸಲಾಗ್ತಿದೆ. ನವಿತಾ, ಓಕೆ, ಥ್ಯಾಂಕ್ ಯು ಮಧು. ಈ ಕ್ಷಣದ ಡೀಟೇಲ್ಸ್ಗೆ. ಯುದ್ಧ ಮಾಡುವ ಶಕ್ತಿ ಇಲ್ಲ, ದೇಶ ಮುನ್ನಡೆಸೋ ಶಕ್ತಿ ಇಲ್ಲ, ಆದ್ರೂ ಪಾಕಿಸ್ತಾನ ನಾಯಕರಿಂದ ಬೆದರಿಕೆಯ ಮಾತುಗಳು. ಇದಕ್ಕೆ ಏನು ಕಡಿಮೆ ಇಲ್ಲ. ಉತ್ತರ ಕುಮಾರನ ಪೌರುಷ ಅಂತ ನಾವು ಹೇಳ್ತೀವಲ್ಲ, ಅಂಥದ್ದೇ ಪರಿಸ್ಥಿತಿ ಇರೋದು ಪಾಕಿಸ್ತಾನಕ್ಕೆ. ಒಂದ್ ಕಡೆ ಯುದ್ಧ ಮಾಡುವ ಶಕ್ತಿ ಇಲ್ಲ, ನಾವು ಒಂದು ಕ್ಷಿಪಣಿಯನ್ನ ಅಲ್ಲೇ ಹಾಕಿದ್ರೆ ಅವರ ಪರಿಸ್ಥಿತಿ ಏನು ಅನ್ನೋದು ಅವರಿಗೆ ಇನ್ನೂ ಕೂಡ ಅರ್ಥ ಆದ ಹಾಗೆ ಕಾಣಿಸ್ತಿಲ್ಲ. ಆದ್ರೆ ಅಲ್ಲಿನ ಜನರಿಗೆ ಅರ್ಥ ಆಗಿದೆ, ಅಲ್ಲಿನ ರಾಜಕಾರಣಿಗಳಿಗೆ ಅರ್ಥ ಆಗಿದೆ. ಆದ್ರೆ ಅಲ್ಲಿನ ಸೇನೆಗೆ ಆಗಿರ್ಬೋದು, ಪ್ರಧಾನಿಗಳಿಗೆ ಅರ್ಥ ಆದಾಗ ಕಾಣಿಸ್ತಾ ಇಲ್ಲ. ಕೆಲವು ಸಂದರ್ಭದಲ್ಲಿ ಅಲ್ಲಿನ ನಾಯಕರುಗಳು ಕೂಡ ಬೊಗಳೆ ಬಿಡುವಂತಹ ಮಾತುಗಳನ್ನ ಆಡ್ತಿದ್ದಾರೆ, ಪೌರುಷದ ಮಾತುಗಳನ್ನ ಆಡ್ತಾ ಇದ್ದಾರೆ, ಬೆದರಿಕೆಯ ಮಾತುಗಳನ್ನ ಆಡ್ತಿದ್ದಾರೆ. ಮಾತುಕತೆ ಇಲ್ಲದಿದ್ರೆ ನಂತರ ಬಂದೂಕುಗಳ ಬಳಕೆ ಅಂತ ಹೇಳಿ ಪಾಕ್ ರಕ್ಷಣಾ ಸಚಿವ ಖಾಜಾ ಆಸಿಫ್ ಗೊಡ್ಡು ಬೆದರಿಕೆ ಹಾಕಿದ್ದಾರೆ. ಮೊನ್ನೆ ಈತನೇ ಹೇಳಿದ್ದಲ್ವ, ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಹತ್ರ ಕೂಡ ಅಣು ಬಾಂಬ್ಗಳು ಇದೆ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟ ಮೇಲೆ ಮೊನ್ನೆ ಈ ಒಂದು ದಾಳಿ ಆದ್ಮೇಲೆ ಎಸ್ಕೇಪ್ ಆಗಿದ್ದ, ಕಾಣಿಸ್ತಾನೆ ಇರಲಿಲ್ಲ. ಇದೀಗ ಭಾರತದ ಮೇಲೆ ಮತ್ತೆ ದಾಳಿಯ ಮಾಡುವಂತಹ ಬೆದರಿಕೆಯ ಮಾತನಾಡಿದ್ದಾನೆ ಖಾಜಾ. ಆದ್ರೆ ಏನೇ ಮಾಡಿದ್ರು ಕೂಡ ಭಾರತದ ಸಾಮರ್ಥ್ಯ ಏನು ಅನ್ನೋದು ಇಡೀ ವಿಶ್ವಕ್ಕೆ ಗೊತ್ತಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂತಹ ರಾಘವೇಂದ್ರ ಗುಡಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ ಗುಡಿ, ಪಾಕಿಸ್ತಾನ ಉತ್ತರ ಕುಮಾರ್ನ ಪೌರುಷ ತೋರಿಸೋದ್ರಲ್ಲಿ ನಂಬರ್ 1 ಅನ್ನೋದು ಆಗಾಗ ಪ್ರೂವ್ ಆಗ್ತಾನೆ ಇರುತ್ತೆ. ಇದಾಗ ಕೂಡ ಮತ್ತೆ ಪ್ರೂವ್ ಮಾಡ್ತಾನೆ ಇದೆ ಪಾಕಿಸ್ತಾನ. ಈಗಾಗಲೇ ಮೊನ್ನೆ ನಮ್ಮ ಹತ್ರ ನಾನು ಬಾಂಬ್ ಇದೆ ಅಂತ ಹೇಳಿ ಇದೀಗ ನಾವು ಕೂಡ ಮಾತನಾಡುವಂತಹ ವಿಚಾರಕ್ಕೆ ಅಲ್ಲದಿದ್ರೆ ಯುದ್ಧ ಮಾಡಬೇಕಾಗತ್ತೆ ಅನ್ನುವಂತಹ ಹೇಳಿಕೆಯನ್ನ ಕೊಡ್ತಾ ಇರುವಂತದ್ದು, ಬಂದೂಕುಗಳ ಬಳಕೆ ಮಾಡಬೇಕಾಗತ್ತೆ ಅನ್ನುವಂತ ಹೇಳಿಕೆ ಕೊಡೋದು. ಪಾಕಿಸ್ತಾನ ಬುದ್ಧಿ ಬರುವ ಹಾಗೇನೆ ಕಾಣಿಸ್ತಾ ಇಲ್ಲ. ಕಾರಣ ಪಾಕಿಸ್ತಾನ ಕಂಪ್ಲೀಟ್ ಒಡಿಸಾಗಬೇಕು ಅಂತಾನೆ ಅನ್ಕೋತಾ ಇದ್ದಾರೆ ಇವರು. ಏನು ಈ ಭ್ರಮಣೆ ಆಗಿದೆ ನವಿತಾ. ಏನೇನೋ ಮಾತಾಡ್ತಾ ಇದ್ದಾನೆ ಆ ವ್ಯಕ್ತಿಯನ್ನ ಇವರು ರಕ್ಷಣಾ ಸಚಿವ ಅಂತೇಳಿ ಆ ಒಂದು ತಮ್ಮ ಸಂಸತ್ನಲ್ಲಿ ತಂದು ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ಒಂದು ಕಡೆ ಹೇಳ್ತಾನೆ 30 ವರ್ಷದಿಂದ ನಾವು ಡರ್ಟಿ ಕೆಲಸವನ್ನು ಮಾಡ್ತೀವಿ ಅಂತೇಳಿ ಅಮೆರಿಕಕ್ಕೆ ಹೇಳ್ದ, ಇಡೀ ವಿಶ್ವಾದ್ಯಂತ ಅದಕ್ಕೆ ತಪರಾಕಿ ಹಾಸ್ಕೊಂಡಿದ್ದಾಯಿತು. ಅದಾದ ಮೇಲೆ ಬೆಳಗ್ಗೆ ಒಂದು ಮಾತು ಹೇಳಿಕೆಯನ್ನು ಕೊಡುವಂಥ ಸಂದರ್ಭದಲ್ಲಿ ನಾವೇ ಅದನ್ನು ಇಂಟರ್ಸೆಪ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಒಂದು ಭಾರತದ ಡ್ರೋನ್ಗಳನ್ನು ಏನಾದರೂ ನಾವು ಇಂಟರ್ಸೆಪ್ಟ್ ಮಾಡಿಬಿಟ್ಟಿದ್ರೆ ನಮ್ಮ ಒಂದು ಲೊಕೇಶನ್ಸ್ಗಳು ಗೊತ್ತಾಗ್ಬಿಡ್ತಾ ಇತ್ತು. ಹೀಗಾಗಿ ನಾವು ಟೆಕ್ನಿಕಲ್ ಕಾರಣದಿಂದಾಗಿ ಅದನ್ನು ಇಂಟರ್ಸೆಪ್ಟ್ ಮಾಡಲಿಲ್ಲ ಅಂತ ಹೇಳ್ತಾನೆ. ಆದರೆ ನಮ್ಮ ಒಂದು ಡ್ರೋನ್ಗಳು ಹೋಗಿ ಅವರ ಆ ಒಂದು ಇಂಟರ್ಸೆಪ್ಟ್ ಮಾಡುವಂಥ ಎಬಿಲಿಟಿ ಏನಿತ್ತಲ್ಲ, ಅವರ ರಡಾರ್ಗಳಿರ್ಬೋದು, ಆ್ಯಂಟಿ ಮಿಸೈಲ್ ಅಥವಾ ಆ್ಯಂಟಿ ಡ್ರೋನ್ ಸಿಸ್ಟಮ್ಸ್ಗಳೇನಿತ್ತು ಅವುಗಳನ್ನೆಲ್ಲವೂ ಕೂಡ ಹೊಡೆದಾಕಿರುವಂಥದ್ದು. ಅವರ ಒಂದು ಈ ಲಾಹೋರ್, ಪೇಶಾವರ್, ಅದೇ ರೀತಿಯಾಗಿ ಅಲ್ಲಿಯ ಬೇರೆ ಬೇರೆ ಒಂದು ಜಿಲ್ಲೆ ನಗರಗಳೇನಿದ್ದಾವೆ ಅಲ್ಲಿಯ ಪ್ರಮುಖವಾಗಿರ್ತಕ್ಕಂಥ ಅಲ್ಲಿ ಅವರ ರಾಜಧಾನಿ ಇಸ್ಲಾಮಾಬಾದ್ ಏನಿದೆ, ಎಲ್ಲ ಕಡೆ ಕೂಡ ನಮ್ಮ ಡ್ರೋನ್ಗಳು ಹೋಗಿ ಬರ್ತಾ ಇದ್ದಾವೆ. ಅಂದರೆ ಕರೆಯದೇ ಹೋಗೋ ಅತಿಥಿ ಥರ. ಏನಾದರೂ ನಾವು ಯಾರಾದರೂ ನಮ್ಮ ಸ್ನೇಹಿತರ ಮನೆಗೆ ಹೋಗ್ಬೇಕಾದ್ರೂ ಕೂಡ ಒಂದು ಡೋರ್ ಇರುತ್ತೆ, ಡೋರ್ ಬೆಲ್ ಆದರೂ ಇರುತ್ತೆ. ಇಲ್ಲಿ ಅದೂ ರೀತಿಯಾಗಿಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ ಭದ್ರತೆ ಇಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಯೋಚನೆ ಅನ್ನೋದಿಲ್ಲ, ಆ ಒಂದು ದೇಶಕ್ಕೆ ಕನಸಿಲ್ಲ. ಹೀಗಾಗಿ ಈ ವ್ಯಕ್ತಿಗಳು ಏನೋ ತಮ್ಮ ಮನಸ್ಸಿಗೆ ಬಂದಾಗ ಮಾತನಾಡ್ತಾ ಇರ್ತಾರೆ. ಅವ್ರು ಎಷ್ಟು ಈ ರೀತಿಯಾಗಿ ಮಾತನಾಡ್ತಾ ಇರ್ತಾರೆ ಅಷ್ಟೇ ಅವರನ್ನು ಇಡೀ ವಿಶ್ವ ನಾನ್ ಸೀರಿಯಸ್ ಆಗಿ ಪರಿಗಣಿಸೋದಕ್ಕೆ ಶುರು ಮಾಡುತ್ತೆ. ಆಲ್ರೆಡಿ ಈ ಬಾರಿ ನಾವು ಅದರ ಉದಾಹರಣೆಯನ್ನ ನೋಡ್ತಾ ಇದ್ದೀವಿ. ಇನ್ನು ಆನ್ ಸೀರಿಯಸ್ ನೋಟ್ ಅವ್ರು ಹೇಳ್ತಾ ಇರುವಂಥ ಮಾತುಗಳನ್ನು ನಾವೀಗ ಸೀರಿಯಸ್ ಆಗಿ ತೆಗೆದುಕೊಂಡ್ವಿ ಅಂತ ಅಂದ್ಕೊಳ್ಳೋಣ. ಹಾಗಿದ್ರೆ ಕಳೆದ 75 ವರ್ಷಗಳಿಂದ ಪಾಕಿಸ್ತಾನ ಮಾಡ್ತಾ ಇರುವಂಥದ್ದೇನು? ಭಾರತದ ಜೊತೆಯಲ್ಲಿ ನಾನು ಗುಲಾಬಿ ಹೂವನ್ನು ಕೊಟ್ಟು ಅವರು ಮಾತನಾಡ್ತಾ ಇದ್ರ, ಅಥವಾ ಏನಾದರೂ ಫ್ರೆಂಡ್ಶಿಪ್ ಡೇ ದಿನ ಫ್ರೆಂಡ್ಶಿಪ್ ಬ್ಯಾಂಡನ್ನು ಕಟ್ಟಿ ಸ್ನೇಹಿತರಾಗೋಣ ಅಂತ ಮಾತನಾಡ್ತಾ ಇದ್ರ? ಇಲ್ಲ, ಅವರ ಒಂದು ಆ ದೇಶದ ಅಸ್ತಿತ್ವ ಬಂದಿರುವಂಥದ್ದೇ. ನಿನ್ನೆ ಮಿಸ್ರಿ ಅವರು ಹೇಳಿದ್ರಲ್ಲ, ನಮ್ಮ ವಿದೇಶಾಂಗ ಸಚಿವಾಲಯದ ವಕ್ತಾರಾಗಿರ್ತಕ್ಕಂಥ ಮಿಸ್ರಿ ಅವರು ಹೇಳಿದ್ರಲ್ಲ, ಆ ದೇಶ ಹುಟ್ಟಿರೋದೇ ಸುಳ್ಳಿನ ಜೊತೆಯಲ್ಲಿ, ಆ ದೇಶದ ಜೊತೆಯಲ್ಲೇ ಸುಳ್ಳು ಹುಟ್ಟು ಹೋಗುತ್ತೆ. ಅದಾದ ಮೇಲೆ ಆ ದೇಶ ಅಸ್ತಿತ್ವಕ್ಕೆ ಬಂದಿರೋದೇ ಭಾರತ ವಿರೋಧ ಮನಸ್ಥಿತಿ ಮೇಲೆ, ಭಾರತದ ಒಂದು ವಿರುದ್ಧವಾಗಿರ್ತಕ್ಕಂಥ ಒಂದು ದ್ವೇಷದ ಮೇಲೆ. ಅದು 1948 ಭಾರತದ ಮೇಲೆ ದಾಳಿಯನ್ನ ಮಾಡಿ ಪಾಕಿಸ್ತಾನದ ಆಕ್ಯುಪೈಡ್ ಕಾಶ್ಮೀರ ಅಂತ ಏನು ಹೇಳ್ತೀವಿ, ಕಾಶ್ಮೀರದ ಒಂದು ಭಾಗವನ್ನು ವಶಪಕ್ಕೆ ತೆಗೆದುಕೊಳ್ಳುತ್ತೆ. ಅದಾದ್ಮೇಲೆ 1965 ಮತ್ತೆ ತಾನೇ ಕಾಲ್ಕೆರೆದು ಜಗಳ ಮಾಡುತ್ತೆ. 1971 ತಾನೇ ಜಗಳವನ್ನು ಮಾಡುತ್ತೆ. ಅರ್ಧ ದೇಶವನ್ನ ಕಳೆದುಕೊಂಡು ಒಂದು ಕಡೆ ಬಾಂಗ್ಲಾದೇಶ ಅನ್ನುವಂಥ ದೇಶ ಹುಟ್ಟೋದಕ್ಕೆ ಕಾರಣ ಆಗುತ್ತೆ. ಅದು ಅಲ್ಲಿಗೆ ಸುಮ್ಮನಾಯ್ತಾ? ಇಲ್ಲ, 90ರ ದಶಕದ ಪ್ರಾರಂಭದಲ್ಲಿ ಅಂತೂ ಈ ಕಾಶ್ಮೀರಿ ಪಂಡಿತರ ಹತ್ಯಾಕಾಂಡಕ್ಕೆ ಅತಿ ದೊಡ್ಡ ಮಟ್ಟದಲ್ಲಿ ಮುಜಾಹಿದ್ದೀನ್ಗಳನ್ನ ಕಳಿಸ್ಕೊಡುತ್ತೆ. ಅಲ್ಲಿ ಭಯೋತ್ಪಾದನೆ ಹುಟ್ಟಾಕುತ್ತೆ. ನಿರಂತರವಾಗಿ ಕಾಶ್ಮೀರದ ಆ ಒಂದು ನಾವು
ಬಿಳಿ ಹಿಮದ ಹೊದಿಕೆಯ ಕೆಳಗಡೆ ರಕ್ತದ ಮಡುವು ಸೃಷ್ಟಿಯಾಗುವ ಹಾಗೆ ಮಾಡುತ್ತೆ. 1999ರಲ್ಲಿ ಅಲ್ಲಿ ಅವಾಗಿನ್ನೂ ಅಲ್ಲಿಗೆ ಮಿನಾರಿ ಪಾಕಿಸ್ತಾನಕ್ಕೆ ಕೂಡ ವಿಸಿಟ್ ಮಾಡಿ ಬಂದಿರ್ತಾರೆ ಅಟಲ್ ಬಿಹಾರಿ ವಾಜಪೇಯಿ ಅವರು. ಅಂಥ ಸಂದರ್ಭದಲ್ಲಿ ಮತ್ತೊಂದು ಬಾರಿ ಮೋಸ ಮಾಡಿ ಕಾರ್ಗಿಲ್ ಯುದ್ಧವನ್ನ ಮಾಡುತ್ತೆ, ನಮ್ಮ ಪಾರ್ಲಿಮೆಂಟ್ ಮೇಲೆ 2001ರಲ್ಲಿ ದಾಳಿಯನ್ನ ಮಾಡುತ್ತೆ, 2008ರಲ್ಲಿ ನಮ್ಮ ಮುಂಬೈ ಮೇಲೆ ದಾಳಿಯನ್ನ ಮಾಡುತ್ತೆ. ಅವೆಲ್ಲವೇನು ಗನ್ಗಳನ್ನ ಬಳಸಿರುವಂಥದ್ದಲ್ವಾ ಅಥವಾ ಅವರು ಮಿಸೈಲ್ಗಳನ್ನ ಬಳಸಿರುವಂಥದ್ದಲ್ವಾ? ಏನ್ ಮಾಡ್ತಾ ಇತ್ತು ಇದು? ಹೊಸದಾಗಿ ಏನೋ ಒಂದು ಹೇಳ್ತಾ ಇದ್ರೆ ಅವರನ್ನ ನಾವು ನೋಡ್ಬೋದಿತ್ತು. ಆದ್ರೆ ಇವೆಲ್ಲ ಸಂದರ್ಭದಲ್ಲಿ ಒಂದು ಕಾಮನ್ ಇತ್ತು, ಅವರು ಬಳಸ್ತಾ ಇದ್ರು, ನಾವು ಬಳಸಕ್ ಹೋಗ್ತಿರ್ಲಿಲ್ಲ. ಅವ್ರು ಏನಾದರೂ ಮಾಡಿದ್ರೆ ಆ ಸಂದರ್ಭದಲ್ಲಿ ಉತ್ತರವನ್ನು ಕೊಟ್ಟು ಸುಮ್ಮನಾಗ್ತಿದ್ವಿ. ಯಾವಾಗ ಭಾರತ ತನ್ನ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಡಾಕ್ಟ್ರಿನ್ ಅನ್ನ ಚೇಂಜ್ ಮಾಡ್ಕೊಳ್ಳುತ್ತೆ, ಅಜಿತ್ ದೋವಲ್ ಡಾಕ್ಟ್ರಿನ್ ಅಂತ ಕರಿತೀವಿ, ಅಂದ್ರೆ ಅಫೆನ್ಸಿವ್ ಡಿಫೆನ್ಸ್ ಅಂತ. ಯಾವಾಗ ಅಫೆನ್ಸಿವ್ ಡಿಫೆನ್ಸಿಗೆ ಭಾರತ ಈಗ ಬದಲಾಗ್ತಾ ಬಂತು 2014ರ ನಂತರದಲ್ಲಿ, ಈ ಹೊಸ ಭಾರತವನ್ನು ತಡೆದುಕೊಳ್ಳೋದಕ್ಕೆ ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಪಾಕಿಸ್ತಾನಕ್ಕೆ. ಹೀಗಾಗಿ ಅಲ್ಲಿಯ ಸೇನೆ ಇರ್ಬೋದು, ಅಲ್ಲಿಯ ರಾಜಕೀಯ ನಾಯಕರು ಇರ್ಬೋದು, ಸಂಪೂರ್ಣವಾಗಿ ಬುದ್ಧಿ ಭ್ರಮಣೆ ಆಗೋಗಿದೆ. ಅವರಿಗೆ ಇಲ್ಲಿ ನಮ್ಮ ನಿಮಾನ್ಸಲ್ಲಾದರೂ ಬಂದರೆ ಫ್ರೀ ಚಿಕಿತ್ಸೆಯನ್ನು ಕೊಡಿಸ್ಬೋದು, ಆದರೆ ಅಲ್ಲಿಗೂ ಬರೋದಕ್ಕೆ ಅವರಿಗೆ ವೀಸಾ ಸಿಗೋದಿಲ್ಲ. ಈಗ ಭಾರತದ ಅಂಥ ಪರಿಸ್ಥಿತಿಯನ್ನು ತಂದಿಟ್ಕೊಂಡಿದ್ದಾರೆ. ಹೀಗಾಗಿ ಈ ರೀತಿಯಾಗಿರ್ತಕ್ಕಂಥ ಹೇಳಿಕೆಗಳನ್ನು ಕೊಡೋದು, ಹೇಳಿಕೆ ಮೇಲೆ ಹೇಳಿಕೆಯನ್ನು ಕೊಡೋದು. ನಾವು ನ್ಯೂಕ್ಲಿಯರ್ ಅನ್ನು ಇಟ್ಕೊಂಡ್ರೆ, ಮೊನ್ನೆ ಇದೇ ವ್ಯಕ್ತಿ ಇನ್ನೊಂದು ಹೇಳಿಕೆಯನ್ನು ಕೊಟ್ಟ, ಏನಾದರೂ ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬಂದರೆ ನಾವು ಇಡೀ ಪ್ರಪಂಚವನ್ನೇ ನಾಶ ಮಾಡಿಬಿಡ್ತೀವಿ, ನಮ್ಮ ನ್ಯೂಕ್ಲಿಯರನ್ನು ಬಳಸ್ಕೊಂಡು ನಾವು ಹೋಗ್ತೀವಿ, ಇಡೀ ಪ್ರಪಂಚವನ್ನು ತೆಗೆದುಕೊಂಡು ಹೋಗ್ತೀವಿ ಅಂಥೇಳಿ. ಅವರಿಗೆ ಧೈರ್ಯ ಇರೋದೇ ಆದರೆ, ಅವರಿಗೇನಾದರೂ ಇಂಥ ವಿಚಾರ ಇರೋದಾದರೆ, ಆ ನ್ಯೂಕ್ಲಿಯರ್ನ ಬರೀ ಎನ್ ಅನ್ನುವಂಥ ಬಟನ್ನ ಟಚ್ ಮಾಡೋದಕ್ಕೆ ಹೋಗಲಿ, ಇಡೀ ವಿಶ್ವಗಳು ಅವರ ಮೇಲೆ ಮುಗಿ ಬೀಳ್ತಾರೆ. ಸಂಪೂರ್ಣವಾಗಿ ಅವರ ಮೇಲೆ ಒಂದೆರಡು ಅಲ್ಲ, ಇವತ್ತು ಚೈನಾ, ಇದು ರಷ್ಯಾ ಇರ್ಬೋದು ಅಥವಾ ಇರಾನ್ ಇರ್ಬೋದು, ಎಷ್ಟು ಸ್ಯಾಂಕ್ಷನ್ಸ್ಗಳಾಗಿದ್ದಾವಲ್ಲ, ಅದರ 1000 ಪಟ್ಟು ಸ್ಯಾಂಕ್ಷನ್ಸ್ಗಳನ್ನು ಹಾಕೋದಕ್ಕಾಗುತ್ತೆ. ಇದೇ ಅಮೆರಿಕ ಇರ್ಬೋದು ಅಥವಾ 5 ಐಸ್ ಕಂಟ್ರೀಸ್ಗಳೇನಿದ್ದಾವೆ, ಅವರೇ ಇವರ ನ್ಯೂಕ್ಲಿಯರ್ ಒಂದು ಏನು ಶಕ್ತಿ ಅಂತ ಹೇಳ್ಕೊತಾರೆ, ಆ ಒಂದು ಮಿಸೈಲ್ಸ್ಗಳಿಂದ ತೆಗೆದು ಅವರನ್ನ ಡಿಬಂಕ್ ಮಾಡುವಂಥ ಸಾಧ್ಯತೆ ಇದೆ. ಒಂದು ವೇಳೆ ಅವರು ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ಬಂದರೂ ಕೂಡ, ಅವರು ಈಗ ದಾಳಿ ಮಾಡಿರುವಂಥ ಲೋಕಲ್ ಮಿಸೈಲ್ ಇರ್ಬೋದು ಅಥವಾ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಇರ್ಬೋದು, ಅವರ ಡ್ರೋನ್ಗಳಿರ್ಬೋದು, ಒಂದೇ ಒಂದು ಡ್ರೋನು ಭಾರತದ ಭೂಮಿಯನ್ನು ಬರೋದಕ್ಕೆ ನಮ್ಮ ಇಲ್ಲಿಯ ಡಿಫೆನ್ಸ್ ಸಿಸ್ಟಮ್ಸ್ಗಳು ಬಿಟ್ಟಿಲ್ಲ. ಅದರಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಇದಾವೆ, ಏರ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಸ್ಗಳಿದ್ದಾವೆ. ನಾವು ಬರೀ ಈಗ ಹೆಚ್ಚಾಗಿ ನಾವು S-400 ನೋಡ್ತಿದ್ದೀವಿ, ಆದರೆ ಆಕಾಶ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಏನಿದೆಯಲ್ಲ, ಅದು ಅತ್ಯಂತ ದೊಡ್ಡ ಶಕ್ತಿಯುತವಾಗಿರುವಂಥದ್ದು. ನಮಗೆ ಇಲ್ಲಿ S-400 ನಾವು ಏನು ಹೇಳ್ತಿದ್ದೀವಿ, ಅದಕ್ಕಿಂತ 100 ಪಟ್ಟು ಈ ಬಾರಿ ಕೆಲಸಕ್ಕೆ ಬಂದಿರುವಂಥದ್ದು ನಮ್ಮ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್. ಅಲ್ಲಿಗೆ ನಿಲ್ಲುತ್ತಾ ಇಲ್ಲ, ನಮ್ಮ ಬರಾಕ್ ಏರ್ ಡಿಫೆನ್ಸ್ ಸಿಸ್ಟಮ್ಸ್ಗಳಿದ್ದಾವೆ, ಒಂದೆರಡು ಇಲ್ಲ. ಅಂದರೆ ಅವ್ರು ಏನೇ ಮಾತನಾಡಲಿ, ಅವರೀಗ ಮುಳುಗ್ತಾ ಇದ್ದಾರೆ. ಮುಳುಗೋದಕ್ಕೆ ಒಂದು ಎಲ್ಲರೂ ಕಡ್ಡಿ ಸಿಗುತ್ತಾ ಅನ್ಕೊಂಡು ಏನೋ ಒಂದು ಸ್ವಲ್ಪ ಈ ಬಲೂನನ್ನು ಕಟ್ಕೊಂಡು ಹೋಗ್ತಾ ಇದ್ದಾರೆ. ಆ ಕಡ್ಡಿಯನ್ನು ಹಿಡಿದು ಉಳ್ಕೊಳ್ಳೋದ್ರ ಬದಲು ಆ ಬಲೂನಿಗೆ ಚುಚ್ಚಿಕೊಳ್ಳುವಂತ ಕೆಲಸ ಮಾಡ್ತಿದ್ದಾರೆ. ಹಿಂಗಾಗಿ ಅವರು ಈಜೋದಕ್ಕಂತೂ ಬರ್ತಿಲ್ಲ, ಮುಳುಗೋದು ಗ್ಯಾರಂಟಿ ಆಗ್ತಾ ಇದೆ ಅಷ್ಟೇ. ನವಿತಾ, ಎಸ್, ಥ್ಯಾಂಕ್ ಯು ರಾಘವೇಂದ್ರ ಗುಡಿ ಡೀಟೇಲ್ಸ್ಗೆ. ಈಗ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತೀವಿ. ನವೋದಯ ಗ್ರಾಮ ಇದು ನ್ಯೂಸ್ 18 ಕನ್ನಡ. ನವೋದಯ ಗ್ರಾಮ ವಿಕಾಸ್ ಚಾರಿಟೇಬಲ್ ಟ್ರಸ್ಟ್ ಕೋಡಿಯಲ್ ಬೈ ಮಂಗಳೂರು ಸ್ವಸಹಾಯ ಗುಂಪುಗಳ 25ನೇ ವರ್ಷದ ರಜತ ಸಂಭ್ರಮ ದಿನಾಂಕ 10/5/2025 ಶನಿವಾರ ಬೆಳಿಗ್ಗೆ 10 ಗಂಟೆಗೆ, ಸ್ಥಳ ಗೋಲ್ಡ್ ಫಿಂಚ್ ಸಿಟಿ ಮಂಗಳೂರು. ಕಾರ್ಯಕ್ರಮ ಉದ್ಘಾಟನೆ ಶ್ರೀ ಸಿದ್ದರಾಮಯ್ಯನವರು, ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಥಾವರ್ಚಂದ್ ಗೆಹ್ಲೋಟ್ ರಾಜ್ಯಪಾಲರು, ಮಹಾರಾಷ್ಟ್ರ ಮುಖ್ಯಮಂತ್ರಿಗಳಾದ ಶ್ರೀ ದೇವೇಂದ್ರ ಫಡ್ನವೀಸ್, ಶ್ರೀ ಡಿ.ಕೆ. ಶಿವಕುಮಾರ್ ಮಾನ್ಯ ಉಪಮುಖ್ಯಮಂತ್ರಿಗಳು, ಕರ್ನಾಟಕ ವಿಧಾನಸಭೆ ಸಭಾಧ್ಯಕ್ಷರಾದ ಯುಟಿ ಖಾದರ್, ಕೇಂದ್ರ ಸಚಿವರಾದ ಶ್ರೀ ಪ್ರಹ್ಲಾದ್ ಜೋಶಿ, ಶ್ರೀ ಕೆ.ಎನ್. ರಾಜಣ್ಣ ಮಾನ್ಯ ಸಹಕಾರ ಸಚಿವರು ಹಾಗೂ ಹಲವಾರು ಗಣ್ಯ ವ್ಯಕ್ತಿಗಳು ಭಾಗವಹಿಸಲಿದ್ದಾರೆ. ಹಾಗೂ ಈ ಸಮಾರಂಭದಲ್ಲಿ 1 ಲಕ್ಷಕ್ಕೂ ಅಧಿಕ ಮಹಿಳೆಯರು ಒಂದೇ ಸಮವಸ್ತ್ರದಲ್ಲಿ ಭಾಗವಹಿಸಲಿದ್ದಾರೆ. ಮೊನ್ನೆ ಆಪರೇಷನ್ ಸಿಂಧೂರ ನಡೆದಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಕಂಡುಬಿಡುವಂತ ಮುಂಚೆನೆ ಆಪರೇಷನ್ ಸಿಂಧೂರ ಆಗಿತ್ತು. ಭಾರತ ಯಶಸ್ವಿಯಾಗಿ 9 ಕಡೆ 21 ಕ್ಷಿಪಣಿಗಳನ್ನ ಹಾರಿಸುವ ಮುಖಾಂತರ ಯಶಸ್ವಿಯಾಗಿ ಆ ಒಂದು ಆಪರೇಷನ್ ಅನ್ನ ಮುಗಿಸಿತ್ತು. ಇನ್ನ ನಿನ್ನೆ ನೋಡೋದಾದ್ರೆ ಎಲ್ಲರೂ ಮಲ್ಕೊಳ್ಳುವಂತ ಸಂದರ್ಭದಲ್ಲಿ ಶುರುವಾಯ್ತಲ್ಲ ಆ ಕ್ಷಿಪಣಿ ದಾಳಿಗಳು, ಅದಕ್ಕೆ ಯಾವ ರೀತಿಯಾದಂತ ಪ್ರತ್ಯುತ್ತರವನ್ನ ಭಾರತ ಕೊಡ್ತಾ ಇತ್ತಲ್ಲ, ಒಂಥರ ಮೂವಿ ನೋಡ್ದಂಗೆ ಆಗ್ತಾ ಇತ್ತು. ಬಿಕಾಸ್ ನಾವು ದಕ್ಷಿಣ ಭಾರತದವರು ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ವಾರ ಒಂದು ಫೀಲ್ ಏನಿದೆಯಲ್ಲ ಅದು ಆಗಲ್ಲ ನಮಗೆ. ಬಿಕಾಸ್ ಅದು ಗಡಿ ಭಾಗ ಅಂದರೆ ಗುಜರಾತ್ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು, ಪಂಜಾಬ್ ಆಗಿರ್ಬೋದು, ಜಮ್ಮು ಕಾಶ್ಮೀರ, ಆ ಭಾಗದಲ್ಲಿ ಅಲ್ಲಿನ ಜನರಿಗಂತೂ ದೊಡ್ಡ ಮಟ್ಟದಲ್ಲಿ ಟೆನ್ಷನ್ ಇರುತ್ತೆ. ನಮಗೊಂಥರ ಮೂವಿ ನೋಡ್ದಂಗೆ ಆಗ್ತಾ ಇರುತ್ತೆ. ಆ ರೀತಿಯಾದಂಥ ಒಂದು ಪರಿಸ್ಥಿತಿ ಅಲ್ಲಿ ಇದ್ದಿದ್ದಂಥದ್ದು. ಬಿಕಾಸ್ ಅವರು ಬರ್ತಾ ಇದ್ದಂಥ ಕ್ಷಿಪಣಿಗಳನ್ನ ನಮ್ಮ S-400 ಆಗಿರ್ಬೋದು, ಆಕಾಶ್ ಆಗಿರ್ಬೋದು, ಯಾವ ರೀತಿಯಾಗಿ ಹೊಡೆದುಳಿಸ್ತಾ ಇತ್ತು ಅನ್ನುವಂಥ ದೃಶ್ಯಾವಳಿಗಳನ್ನು ನೋಡುವಂಥ ಸಂದರ್ಭದಲ್ಲೇ ಮೈ ಜುಮ್ ಅನ್ನಿಸ್ತಾ ಇತ್ತು. ಇನ್ನು ಆಪರೇಷನ್ ಸಿಂಧೂರ್ಗೆ ಪಾಕ್ ಕೌಂಟರ್ ಅಟ್ಯಾಕ್ ಅನ್ನ ಮಾಡಿದ್ದು ನಿನ್ನೆ. ಪ್ರತೀಕಾರ ತೀರ್ಸ್ಕೊಳ್ತೀವಿ ಅಂತ ಹೇಳಿದ ಅಲ್ಲಿನ ಪ್ರಧಾನಿ ಶಾಬಾಸ್. ಪ್ರತೀಕಾರವನ್ನ ತೀರ್ಸ್ಕೊಳ್ತೀವಿ, ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ಪಾಕಿಸ್ತಾನ ಏನು ಅನ್ನುವಂಥದ್ದನ್ನ ಕೂಡ ನಾವು ತೋರಿಸ್ತೀವಿ.
ಮೊನ್ನೆ ಆಪರೇಷನ್ ಸಿಂಧೂರ ನಡೆದಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಕಂಡುಬಿಡುವಂತ ಮುಂಚೆನೆ ಆಪರೇಷನ್ ಸಿಂಧೂರ ಆಗಿತ್ತು. ಭಾರತ ಯಶಸ್ವಿಯಾಗಿ 9 ಕಡೆ 21 ಕ್ಷಿಪಣಿಗಳನ್ನ ಹಾರಿಸುವ ಮುಖಾಂತರ ಯಶಸ್ವಿಯಾಗಿ ಆ ಒಂದು ಆಪರೇಷನ್ ಅನ್ನ ಮುಗಿಸಿತ್ತು. ಇನ್ನ ನಿನ್ನೆ ನೋಡೋದಾದ್ರೆ ಎಲ್ಲರೂ ಮಲ್ಕೊಳ್ಳುವಂತ ಸಂದರ್ಭದಲ್ಲಿ ಶುರುವಾಯ್ತಲ್ಲ ಆ ಕ್ಷಿಪಣಿ ದಾಳಿಗಳು, ಅದಕ್ಕೆ ಯಾವ ರೀತಿಯಾದಂತ ಪ್ರತ್ಯುತ್ತರವನ್ನ ಭಾರತ ಕೊಡ್ತಾ ಇತ್ತಲ್ಲ, ಒಂಥರ ಮೂವಿ ನೋಡ್ದಂಗೆ ಆಗ್ತಾ ಇತ್ತು. ಬಿಕಾಸ್ ನಾವು ದಕ್ಷಿಣ ಭಾರತದವರು ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ವಾರ ಒಂದು ಫೀಲ್ ಏನಿದೆಯಲ್ಲ ಅದಾಗಲ್ಲ ನಮಗೆ. ಬಿಕಾಸ್ ಅದು ಗಡಿ ಭಾಗ ಅಂದರೆ ಗುಜರಾತ್ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು, ಪಂಜಾಬ್ ಆಗಿರ್ಬೋದು, ಜಮ್ಮು ಕಾಶ್ಮೀರ, ಆ ಭಾಗದಲ್ಲಿ ಅಲ್ಲಿನ ಜನರಿಗಂತೂ ದೊಡ್ಡ ಮಟ್ಟದಲ್ಲಿ ಟೆನ್ಷನ್ ಇರುತ್ತೆ. ನಮಗೊಂಥರ ಮೂವಿ ನೋಡ್ದಂಗೆ ಆಗ್ತಾ ಇರುತ್ತೆ. ಆ ರೀತಿಯಾದಂಥ ಒಂದು ಪರಿಸ್ಥಿತಿ ಅಲ್ಲಿ ಇದ್ದಿದ್ದಂಥದ್ದು. ಬಿಕಾಸ್ ಅವರು ಬರ್ತಾ ಇದ್ದಂಥ ಕ್ಷಿಪಣಿಗಳನ್ನ ನಮ್ಮ S-400 ಆಗಿರ್ಬೋದು, ಆಕಾಶ ಆಗಿರ್ಬೋದು, ಯಾವ ರೀತಿಯಾಗಿ ಹೊಡೆದುಳಿಸ್ತಾ ಇತ್ತು ಅನ್ನುವಂಥ ದೃಶ್ಯಾವಳಿಗಳನ್ನು ನೋಡುವಂಥ ಸಂದರ್ಭದಲ್ಲೇ ಮೈ ಜುಮ್ ಅನ್ನಿಸ್ತಾ ಇತ್ತು. ಇನ್ನು ಆಪರೇಷನ್ ಸಿಂಧೂರ್ಗೆ ಪಾಕ್ ಕೌಂಟರ್ ಅಟ್ಯಾಕ್ ಅನ್ನ ಮಾಡಿದ್ದು ನಿನ್ನೆ. ಪ್ರತೀಕಾರ ತೀರ್ಸ್ಕೊಳ್ತೀವಿ ಅಂತ ಹೇಳಿದ ಅಲ್ಲಿನ ಪ್ರಧಾನಿ ಶಾಬಾಸ್. ಪ್ರತೀಕಾರವನ್ನ ತೀರ್ಸ್ಕೊಳ್ತೀವಿ, ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ಪಾಕಿಸ್ತಾನ ಏನು ಅನ್ನುವಂಥದ್ದನ್ನ ಕೂಡ ನಾವು ತೋರಿಸ್ತೀವಿ ಅಂತ ಹೇಳಿದ. ಅದೇ ರೀತಿಯಾಗಿ ಅಟ್ಯಾಕ್ ಅನ್ನ ಮಾಡ್ಲಾಗ್ತಾ ಇತ್ತು. ಫಸ್ಟ್ ಶೆಲ್ ದಾಳಿಯನ್ನ ಮಾಡ್ತಾ ಇದ್ರು, ಭಾರತದ ಸಿವಿಲಿಯನ್ಸ್ ನ ಟಾರ್ಗೆಟ್ ಮಾಡಿ ಶೆಲ್ ದಾಳಿಯನ್ನ ಮಾಡಿದ್ರು. ಅದಾದ್ಮೇಲೆ ಭಾರತದ 15 ನಗರಗಳ ಮೇಲೆ ದಾಳಿಗೆ ಪಾಕ್ ಯತ್ನವನ್ನ ಮಾಡ್ತು. ಪಾಕ್ನ ಪ್ರಚೋದಿತ ದಾಳಿಗೆ ಭಾರತ ಅಂತೂ ಕೊಡ್ತು ಉತ್ತರ ನೋಡ್ಕೊಳ್ಬೇಕು. ಈಗ ಸಾಹಸ ಹುಲಿಯನ್ನ ಕೆಣಕಿ ಬಿಲ ಸೇರಿದ ಪಾಕಿಸ್ತಾನ, ದಾಳಿ ವಿಫಲ, ಶುರುವಾಗಿದೆ ಆಂತರಿಕ ಯುದ್ಧ, ಪಾಕ್ ಫೇಲ್. ಆಪರೇಷನ್ ಸಿಂಧೂರ್ಗೆ ತಿರುಗೇಟಿನ ದುಸ್ಸಾಹಸಕ್ಕೆ ಕೈ ಹಾಕ್ತು ಪಾಕ್. ಭಾರತದ ಮೇಲೆ ನಿನ್ನೆ ತಡರಾತ್ರಿ ಪಾಕಿಸ್ತಾನದಿಂದ ಡ್ರೋನ್ ದಾಳಿಯನ್ನ ಮಾಡಲಾಯಿತು. ಜಮ್ಮುವಿನ ಏರ್ಪೋರ್ಟ್ ಅನ್ನ ಗುರಿಯಾಗಿಸಿಕೊಂಡು, ಡೊಮೆಸ್ಟಿಕ್ ಏರ್ಪೋರ್ಟ್ ಅದು ಜಮ್ಮುವಲ್ಲಿ ಇರುವಂತದ್ದು, ಆ ಒಂದು ಡೊಮೆಸ್ಟಿಕ್ ಏರ್ಪೋರ್ಟ್ ಅನ್ನ ಗುರಿಯಾಗಿಸಿಕೊಂಡು ಏರ್ಪೋರ್ಟ್ನ ಅಲ್ಪ ದೂರದಲ್ಲೇ ಆ ಒಂದು ಡ್ರೋನ್ ಬ್ಲಾಸ್ಟ್ ಆಯಿತು. ಪಾಕಿಸ್ತಾನದ ಯೋಜನೆಯನ್ನ ಸಂಪೂರ್ಣವಾಗಿ ವಿಫಲಗೊಳಿಸಿತು ಭಾರತ. ಒಂದೇ ಒಂದು ಡ್ರೋನ್ ಕ್ಷಿಪಣಿಯನ್ನ ಬಿಡದೆ ಸಂಪೂರ್ಣವಾಗಿ ಆ ದಾಳಿಗಳನ್ನ ಧ್ವಂಸ ಮಾಡಿತು ಆಕಾಶದಲ್ಲೇ. ಭಾರತದ ಎಂಟ್ರಿಗೂ ಮುನ್ನ ಆಗಸದಲ್ಲೇ ತಿರುಗೇಟನ್ನು ಕೊಡುವಂತ ಕೆಲಸವನ್ನು ಮತ್ತು ನಮ್ಮ ಡಿಫೆನ್ಸ್ ಸಿಸ್ಟಮ್ ಭಾರತದ ನೆಲವನ್ನೇ ಮುಟ್ಟೋದಕ್ಕೆ ಬಿಡಲಿಲ್ಲ. 2-3 ಸ್ಥಳಗಳಲ್ಲಿ ಮಾತ್ರ ಅಲ್ಪ ಪ್ರಮಾಣದ ಕಟ್ಟಡಗಳಿಗೆ ಹಾನಿ ಆಗಿದ್ದನ್ನು ಹೊರತುಪಡಿಸಿದಂಗೆ ಯಾವುದೇ ರೀತಿಯಾದಂತಹ ದುರಂತ, ಪ್ರಾಣಹಾನಿ ಯಾವುದೂ ಆಗದಂತೆ ಭಾರತೀಯ ಸೇನೆ ತಕ್ಕ ತಿರುಗೇಟನ್ನು ಕೊಟ್ಟು ಸರಿಸುಮಾರು 8:30 ಸುಮಾರಿಗೆ ಮಾಡಿದಂತಹ ಈ ಒಂದು ದುಸ್ಸಾಹಸ, ಅದಾದ ಮೇಲೆ ಭಾರತದ ಆರ್ಮಿ ಕೊಟ್ಟಂತಹ ತಿರುಗೇಟು ಯಾವ ರೀತಿಯಾಗಿತ್ತು ಅನ್ನೋದನ್ನ ನೋಡಿದ್ವಿ. ಮತ್ತೆ ಪಾಕಿಸ್ತಾನದ ಒಳಗೆ ಹೋಗಿ, ಅದರಲ್ಲೂ ಕೂಡ ಪಾಕಿಸ್ತಾನದ ಹೃದಯ ಭಾಗ ಆಗಿರುವಂತಹ ಇಸ್ಲಾಮಾಬಾದ್, ಲಾಹೋರ್ ಪ್ರಮುಖವಾದಂಥ ನಗರಗಳಿಗೆ ತೆರಳಿ ನುಗ್ಗಿ ಹೊಡಿತು ಭಾರತ. ಭಾರತದ ಈ ದಿಟ್ಟ ಪ್ರತಿ ದಾಳಿಗೆ ಪಾಕ್ ಪ್ರಧಾನಿ ಅಕ್ಷರಶಃ ಹೆದರಿ ಹೋಗಿದ್ದ. ಇಸ್ಲಾಮಾಬಾದ್ನಲ್ಲಿನ ಪಾಕ್ ಪ್ರಧಾನಿ ಮನೆ ಬಳಿ ಅಟ್ಯಾಕ್ ಆಗಿರುವುದು. ಪಾಕಿಸ್ತಾನ ಕೇವಲ ಜಮ್ಮು ಕಾಶ್ಮೀರದ ಗಡಿಯಲ್ಲಿನೇ ನುಸುಳೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ರೆ, ಇದಾದ್ಮೇಲೆ ಭಾರತ ಹೋಗಿರೋದು ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್, ಅದರಲ್ಲೂ ಕೂಡ ಪ್ರಧಾನಿ ಮನೆ ಬಳಿ ಅಟ್ಯಾಕ್ ಮಾಡ್ತು ಭಾರತ. ಭಾರತದ ಈ ಪ್ರತಿ ದಾಳಿಗೆ ಹೆದರಿ ಅಡಗುದಾಣಕ್ಕೆ ಶಿಫ್ಟ್ ಆದ್ರು ಪಾಕಿಸ್ತಾನದ ಪ್ರಧಾನಿ. ಆಪರೇಷನ್ ಸಿಂಧೂರ್ಗೆ ಪಾತರಗುಟ್ಟಿದ್ದಾರೆ ಶಹಬಾಜ್ ಶರೀಫ್. ಪಾಕ್ ಪ್ರಧಾನಿ ವಿರುದ್ಧ ಪಾಕಿಸ್ತಾನದಲ್ಲೇ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗಿದೆ. ಈ ಸಂಬಂಧಪಟ್ಟಂಗೆ ಅಲ್ಲಿನ ಸಂಸತ್ನಲ್ಲಿ ಮಾತನಾಡ್ತಾ ಇದ್ದಾರೆ ಸಂಸದರು, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮೊದಲಿಗೆ ಕೆಣಕಿ ಈಗ ಭಾರತದ ಪ್ರತಿ ದಾಳಿಗೆ ಉತ್ತರವನ್ನ ಕೊಡೋದಕ್ಕೆ ನಿಮ್ಮ ಕಡೆಯಿಂದ ಆಗ್ತಾ ಇಲ್ಲ ಅಂತ ಪಾಕಿಸ್ತಾನದಲ್ಲೇ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪಾಕ್ ಪ್ರಧಾನಿಗೆ ಪಾಕಿಸ್ತಾನದಲ್ಲಿ ದೊಡ್ಡ ಮಟ್ಟದ ವಿರೋಧ, ಪಾಕ್ ಸಂಸತ್ನಲ್ಲೇ ಸಂಸದನಿಂದ ವಿರೋಧ ವ್ಯಕ್ತವಾಗಿದೆ. ಪಾಕ್ ಪ್ರಧಾನಿ ಒಬ್ಬ ಹೇಡಿ ಅಂತ ಅಲ್ಲಿನ ಸಂಸದ ಕರೆದಿರುವುದು, ಅದು ಸಂಸತ್ನಲ್ಲಿ ಪ್ರಧಾನಿಗೆ ಕರೆದಿರುವಂತಹ ವರ್ಡ್. ಪಾಕ್ ಪ್ರಧಾನಿ ಒಬ್ಬ ಹೇಡಿ, ಪಾಕ್ ಪ್ರಧಾನಿ ಸಿಂಹವಲ್ಲ ನರಿ, ಮೋದಿ ಹೆಸರು ತೆಗೆದುಕೊಳ್ಳಲು ಆಗದಷ್ಟು ಹೇಡಿ ಆತ ಅಂತ ಎಂಪಿ ಸಂಸದನೊಬ್ಬ ಈ ರೀತಿಯಾಗಿ ಆಕ್ರೋಶವನ್ನು
ವ್ಯಕ್ತಪಡಿಸಿರುವುದು. ಪಾಕ್ ಸಂಸದನಿಂದ ಪಾಕ್ ಪ್ರಧಾನಿಗೆ ಬೈಗುಳ ಸಂಸತ್ನಲ್ಲಿ. ಆ ರೀತಿಯಾದಂತಹ ವಾತಾವರಣ ಪಾಕಿಸ್ತಾನದಲ್ಲಿ ನಿರ್ಮಾಣ ಆಗಿದೆ. ಭಾರತ ಕೊಟ್ಟಂತಹ ನೆನ್ನೆಯ ಆ ಒಂದು ಏಟ್ कौन सा कायद वो इंडिया के इन मामलात के ऊपर एक स्टेटमेंट नहीं आई। जनाब डिप्टी स्पीकर साहब, मुझे टीपू सुल्तान के वो एक कॉल याद आ रहा है कि अगर एक लश्कर जिसका सरदार शेर हो और उसके साथ लश्कर में गीदड़ हो तो वो शेरों की तरह लड़ते हैं। अगर शेरों का लश्कर उसका सरदार गीदड़ हो तो वो नहीं लड़ सकते, वो जंगे हार लेते हैं। इस वक्त बॉर्डर पे खड़ा वो फौजी जो हमसे तवक्को रखता है कि हमारा लीडर जो कौमी लीडर होता है या जो वजीर आजम होता है वो आईना होता है, वो फेस होता है, उसकी तवक्को है कि हमारी सियासी क़यादत वो दलेरी के साथ मुकाबला करेगी। जी वाइंड अप करें जुमे का टाइम है। आखिरी 2 मिनट दे जी। लेकिन जब आपका वजीर आजम, जब आपका लीडर बुज़दिल हो, वो मोदी का नाम ना ले सके, उसको आप क्या ಎಸೆದು ಸಂಸತ್ನಲ್ಲಿ ಪಾಕ್ನ ಸಂಸದನೊಬ್ಬ ಪಾಕ್ ಪ್ರಧಾನಿಗೆ ಯಾವ ರೀತಿಯಾಗಿ ಮಾತನಾಡಿದ್ರು ಅನ್ನುವಂಥದ್ದನ್ನ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಇದ್ದೀವಿ. ಪಾಕಿಸ್ತಾನದಲ್ಲಿ ಎಂತಹ ವಾತಾವರಣ ನಿರ್ಮಾಣ ಆಗಿದೆ, ಸರ್ಕಾರಕ್ಕೆ ಯಾವ ರೀತಿಯಾಗಿ ಛೀಮಾರಿಗಳನ್ನು ಹಾಕ್ತಾ ಇದ್ದಾರೆ, ಅಲ್ಲಿ ಆಗ್ತಾ ಇರುವಂಥ ಒಂದಿಷ್ಟು ಪ್ರತಿಭಟನೆಗಳು, ಭಾರತವನ್ನ ಕೆಣಕಿ ತಪ್ಪು ಮಾಡಿದ್ರಿ, ಭಾರತದ ತಿರುಗೇಟಿಗೆ ಪ್ರತಿದಾಳಿ ಕೂಡ ಆಗ್ತಾ ಇಲ್ಲ, ಬಿಲ ಸೇರಿಕೊಂಡಿದ್ದೀರಿ ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ ಲೈವ್ ನಲ್ಲಿದ್ದಾರೆ. ರಾಘವೇಂದ್ರ ಗುಡಿ, ಯಾವಾಗ ಭಾರತೀಯ ಸೇನೆ ಹಾರ್ಟ್ ಆಫ್ ಸಿಟಿ ಅಂದ್ರೆ ಪಾಕಿಸ್ತಾನದ ಲಾಹೋರ್, ಇಸ್ಲಾಮಾಬಾದ್ ಅಲ್ಲಿವರೆಗೂ ಹೋಗಿ ಉಗ್ರರ ಅಡುಗುತಾಣಗಳನ್ನ ಧ್ವಂಸ ಮಾಡಿ ಬಂತು, ದೊಡ್ಡ ಮಟ್ಟದ ಮೆಸೇಜ್ ಹೋಗಿತ್ತು. ಸೊ ಅದರ ಪ್ರಕಾರವಾಗಿ ಪಾಕಿಸ್ತಾನವೂ ಕೂಡ ನಮ್ಮ ದೇಶದ ಜನರಿಂದ ನಾವು ಕೂಡ ಶಹಬಾಷ್ ಗಿರಿಯನ್ನ ತೆಗೆದುಕೊಳ್ಬೇಕು ಅನ್ನುವಂಥ ಕಾರಣಕ್ಕಾಗಿ ಆ ಒಂದು ದುಸ್ಸಾಹಸಕ್ಕೆ ನಿನ್ನೆ ರಾತ್ರಿ ಕೈ ಹಾಕಿತ್ತು. ಭಾರತದ ಒಳಗೆ ನಾವು ಹೋಗಿ ಡ್ರೋನ್ ದಾಳಿ ಮಾಡಿ ಬಂದ್ವಿ ಅನ್ನುವುದನ್ನ ತೋರಿಸೋದಕ್ಕೆ. ಬಟ್ ಅದು ಅನ್ಕೊಂಡಿರಲಿಲ್ಲ ಭಾರತದಿಂದ ಇಷ್ಟು ದೊಡ್ಡ ಮಟ್ಟದ ತಿರುಗೇಟು ಸಿಗುತ್ತೆ ಅಂತ. ಇದರ ಜೊತೆಗೆ ರಾಜತಾಂತ್ರಿಕವಾಗಿ ಆಗ್ತಾ ಇರುವಂತ ಒಂದಿಷ್ಟು ಒಳಗಿನ ಬೆಳವಣಿಗೆಗಳನ್ನ ನೋಡ್ತಾ ಇದ್ದೀವಿ. ಒಂದಿಷ್ಟು ಕಡೆ ಇಮ್ರಾನ್ ಖಾನ್ ಬಿಡುಗಡೆಗಾಗಿ ಪ್ರೊಟೆಸ್ಟ್ಗಳು ಆಗ್ತಾ ಇದೆ, ಮತ್ತೊಂದು ಕಡೆ ಆ ಸಂಸದನ ಮಾತುಗಳನ್ನ ಕೇಳ್ತಾ ಇದ್ದೀವಿ. ಇಡೀ ಪ್ರಪಂಚ ಮಾತನಾಡ್ತಾ ಇತ್ತು ಪಾಕಿಸ್ತಾನ ಹೇಗೆ ಅಂತ, ಈಗ ಅವರೇ ಹೇಳ್ತಾ ಇದ್ದಾರೆ. ಖಂಡಿತವಾಗಿ ಅರುಣ್, ಈ ಒಂದು ಸಂಪೂರ್ಣ ಪ್ರಕರಣವನ್ನು ನಾವು 3 ವಿಭಾಗಗಳಲ್ಲಿ ನೋಡಬೇಕಾಗತ್ತೆ. ಯಾಕಂದರೆ ಒಂದಕ್ಕೊಂದು ಪೂರಕವಾಗಿದ್ದರೂ ಕೂಡ 3 ವಿಭಾಗಗಳು ಪಾಕಿಸ್ತಾನದ ಅಧೋಗತಿಗೆ ಒಂದು ಉದಾಹರಣೆಯಾಗಿ ನಿಲ್ತಾ ಇರೋದು. ಮೊದಲನೇದಾಗಿ ನಾವು ನೋಡಬೇಕಾಗಿರುವಂಥದ್ದು ಪಾಕಿಸ್ತಾನದ ಆಂತರಿಕ ಸ್ಥಿತಿಗತಿಗಳು ಯಾವ ರೀತಿ ಇದ್ದಾವೆ. ಈ ಒಂದು ದಾಳಿ ಏನಾಗುತ್ತಲ್ಲ, ಪಹಲ್ಗಾಮಲ್ಲಿ ದಾಳಿಗೆ ಅಂತ ಒಂದು ಹೀನ ಕೃತ್ಯಕ್ಕೆ ಯಾಕೆ ಮುಂದಾಯಿತು ಪಾಕಿಸ್ತಾನ ಸೇನೆ ಅಂತಕ್ಕಂಥದ್ದು ಕೂಡ ಸಹಜವಾಗಿ ಮೂಡುವಂಥ ಪ್ರಶ್ನೆಗಳು. ಸಾಮಾನ್ಯವಾಗಿ ನಾವು ಒಂದು ಜನರಲ್ ಸಿನಾರಿಯೋ ಅಂತ ನೋಡಿದಾಗ, ಯಾವುದಾದ್ರೂ ದೇಶದಲ್ಲಿ ಅರಾಜಕತೆ ಇದ್ದಾಗ ಇಡೀ ದೇಶವನ್ನ ಮತ್ತು ಅಲ್ಲಿರ್ತಕ್ಕಂಥ ಸರ್ಕಾರದ ವಿರುದ್ಧ, ಎಸ್ಟಾಬ್ಲಿಷ್ಮೆಂಟ್ ವಿರುದ್ಧ ಜನರ ಆಕ್ರೋಶ ಇದ್ದಾಗ ಅವರೆಲ್ಲರನ್ನ ಒಟ್ಟಿಗೆ ಸೇರಿಸುವಂಥದ್ದು ಯಾವುದು? ದೇಶಭಕ್ತಿ ಅನ್ನುವಂಥದ್ದು. ಯಾವುದೋ ನಮಗೆ ಹೊರಗಡೆಯಿಂದ ಒಂದು ಶತ್ರುಗಳು ನಮ್ಮ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಅಂದಾಗ ಸಹಜವಾಗಿ ಎಲ್ಲರನ್ನೂ ಕೂಡ ಒಗ್ಗಟ್ಟು ಮಾಡಿಕೊಂಡು ಆ ದೇಶವನ್ನು ಮತ್ತೆ ಮುನ್ನಡೆಸೋದಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ಒಂದು ಪ್ರೈಮರಿ ಫ್ಯೂಯಲ್ ಆಗಿ ಬಳಸ್ಕೊಳ್ಬಹುದು ಅನ್ನುವಂಥ ಲೆಕ್ಕಾಚಾರಗಳನ್ನು ಮಾಡಲಾಗುತ್ತೆ. ಅಂಥ ಒಂದು ಲೆಕ್ಕಾಚಾರಕ್ಕೆ ಈ ಒಂದು ಪಾಕಿಸ್ತಾನ ಸೇನೆ, ಅದರಲ್ಲೂ ಕೂಡ ಆಸಿಫ್ ಮುನೀರ್ ಅಂತಕ್ಕಂಥ ವ್ಯಕ್ತಿ, ಆತ ಮುಂದಾದ್ನ ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಯಾಕಂದರೆ ನೋಡಿ, ಈ ಒಂದು ಅವಶ್ಯಕತೆ ಇರಲಿಲ್ಲ. ಭಾರತ ಆಲ್ರೆಡಿ ಸಾಕಷ್ಟು ಬಾರಿ ಅವರಿಗೆ ಕ್ಷಮೆಯನ್ನು ಕೊಟ್ಟಿದೆ, ಅವರಿಗೆ ಬದುಕೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ನಾವು ನೀರನ್ನು ಕುಡಿತಾ ಇಲ್ಲ. ನಮ್ಮ 80ರಿಂದ 90% ಅಷ್ಟು ನೀರನ್ನ ಸಿಂಧು ನದಿ ಒಪ್ಪಂದದ ಮೂಲಕವಾಗಿ ಅವರಿಗೆ ಕೊಡ್ತಾ ಇದ್ದೀವಿ. ನ್ಯಾಯಯುತವಾಗಿ ನಮಗೆ ಬರುವಂತ 3 ನದಿಗಳನ್ನು ಕೂಡ ನಾವು ಬಳಸ್ಕೊಳ್ತಾ ಇರಲಿಲ್ಲ. ಯಾಕಂದ್ರೆ ಪಾಪ ಅವರು ಬದುಕೊಳ್ಳಿ ಅನ್ನುವಂತ ಒಂದೇ ಒಂದು ದೃಷ್ಟಿಯಿಂದ. ಆದ್ರೆ ನೀರನ್ನ ಕುಡಿದು ನಮ್ಮ ಮೇಲೆ ನಿರಂತರವಾಗಿ ವಿಷವನ್ನ ಕಾರ್ತಾ ಇತ್ತು ಈ ಪಾಕಿಸ್ತಾನ. ಆದ್ರೆ ಈ ಬಾರಿ ಕೂಡ ಅಮಾಯಕರ ಸಾವಿಗೆ ಕಾರಣ ಆಗಿರುವಂತದ್ದು. ಯಾವುದೇ ಸೈನಿಕರಲ್ಲ, ಅವರ ಬಳಿಯಲ್ಲಿ ಶಸ್ತ್ರಾಸ್ತ್ರ ಇಲ್ಲ. ಇಡೀ ದೇಶಾದ್ಯಂತ ಬಂದಿರತಕ್ಕಂಥ ಪ್ರವಾಸಿಗರು ತಮ್ಮ ಕುಟುಂಬದ ಜೊತೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಆಯಾ ಕುಟುಂಬದ ವ್ಯಕ್ತಿ, ಪುರುಷ ಯಾರಿದ್ದಾನೆ ಆತನನ್ನ ಅವನ್ನ ಒಂದು ಇಂಡಿವಿಜುವಲ್ ಆಗಿ ಗುರುತಿಸಿ ಅವರ ಧರ್ಮವನ್ನ ಕೇಳಿ ಯಾವಾಗ ದಾಳಿಯನ್ನ ಮಾಡ್ತಾರೆ, ಅದು ಅವರ ಒಂದು ಅಧೋಗತಿಗೆ ಪ್ರಮುಖವಾಗಿರ್ತಕ್ಕಂಥ ಶರ ಬರೆದ ಹಾಗೆ ಆಗುತ್ತೆ. ಯಾಕಂದ್ರೆ ಯಾವಾಗ ಅಮಾಯಕರ ಸಾವಾಗುತ್ತೆ, ಅವ್ರೇನು ಅಂದ್ಕೊಂಡಿದ್ರು ಭಾರತದಲ್ಲಿ ಇವತ್ತೊಂದು ಕೋಮು ಗಲಭೆಗೆ ಕಾರಣ ಆಗುತ್ತೆ, ಹಿಂದೂ ಮುಸ್ಲಿಂ ಆಗುತ್ತೆ, ಮುಸ್ಲಿಮರು ಹಿಂದೂಗಳ ಮೇಲೆ ದಾಳಿ ಮಾಡೋದು, ಹಿಂದೂಗಳು ಮುಸ್ಲಿಮರ ಮೇಲೆ ದಾಳಿ ಮಾಡಿ ಆಂತರಿಕವಾಗಿ ಅವರು ಕುಸಿತಾರೆ, ನಮ್ಮ ದೇಶದಲ್ಲೂ ಕೂಡ ಒಗ್ಗಟ್ಟು ಮೂಡೋದಕ್ಕೆ ಆಗುತ್ತೆ ಅನ್ನುವಂಥ ಒಂದು ಫಾಲ್ಸ್ ಇಮ್ಯಾಜಿನೇಷನ್ ಏನಿರುತ್ತೆ ಅಥವಾ ಹುಚ್ಚುತನದ ಪರಮಾವಧಿ ಏನಿರುತ್ತೆ ಅದನ್ನು ಅಲ್ಲಿಯ ಸೇನೆ ಮಾಡಿರುತ್ತೆ. ಆದರೆ ಆ
ದಾಳಿ ಆದ ಬಳಿಕ ಆ ಒಂದು ಆಂತರಿಕವಾದಂಥ ದೃಶ್ಯವನ್ನು ನೋಡ್ತಾ ಇದ್ರೆ, ಒಂದು ಕಡೆಯಿಂದ ಅಲ್ಲಿ PTI ಇಮ್ರಾನ್ ಖಾನ್ ಅಂತ ಒಬ್ಬ ಅಲ್ಲಿ ಪ್ರಧಾನಿಯಾಗಿದ್ದಂಥ ವ್ಯಕ್ತಿ, ಆ ದೇಶಕ್ಕೆ ಕ್ರಿಕೆಟ್ ವರ್ಲ್ಡ್ ಕಪ್ ತಂದುಕೊಟ್ಟಿರತಕ್ಕಂಥ ವ್ಯಕ್ತಿ, ಆತನನ್ನ ಜೈಲಿಗೆ ಹಾಕಲಾಗಿದೆ ಕ್ಷುಲ್ಲಕವಾದಂಥ ಕಾರಣದಿಂದ. ಯಾವುದೋ ಒಂದು ಈ ಪ್ರಧಾನಿಯಾಗಿದ್ದಂಥ ಸಂದರ್ಭದಲ್ಲಿ ಬಂದಿರತಕ್ಕಂಥ ಒಂದು ಗಿಫ್ಟ್ ಅನ್ನ ಮಾರಾಟ ಮಾಡಿದ್ದಾರೆ ಅಥವಾ ಅದನ್ನು ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನುವಂಥ ಕ್ಷುಲ್ಲಕ ಕಾರಣವನ್ನ ಕೊಟ್ಟು ಆ ವ್ಯಕ್ತಿಯನ್ನ ಒಳಗಡೆ ಹಾಕಿರುವಂಥದ್ದು. ಆತನ ವ್ಯಕ್ತಿ ಅವರ ಆ ಒಂದು ಫಾಲೋವರ್ಸ್ ಏನಿದ್ದಾರೆ, PTIನ ಫಾಲೋವರ್ಸ್ ಏನಿದ್ದಾರೆ, ಪ್ರತಿಯೊಬ್ಬರು ಕೂಡ ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಇನ್ಫ್ಯಾಕ್ಟ್ ಇವತ್ತು ಅತಿ ಬೃಹತ್ ಆಗಿರ್ತಕ್ಕಂಥ ರ್ಯಾಲಿಯನ್ನ ಮಾಡುವಂಥದ್ದಿತ್ತು. ಆ ಒಂದು ಸಂದರ್ಭದಲ್ಲಿ ನಿನ್ನೆ ರಾತ್ರಿ ಕೂಡ ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅದೇ ಕಾರಣದಿಂದ ಇವತ್ತು ಸಂಸತ್ನಲ್ಲಿ ಮಾತನಾಡ್ತಾ ಇದ್ದಂಥ PTIನ ಸಂಸತ್ ಸದಸ್ಯ ಅಷ್ಟು ಗಂಭೀರವಾಗಿರ್ತಕ್ಕಂಥ ಆರೋಪ ಮಾಡಿದ್ದು, ನೀವು ಹೇಡಿಗಳಿದ್ದೀರಾ, ಮೋದಿ ಹೆಸರನ್ನ ಕೂಡ ನಿಮಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ರೀತಿಯಲ್ಲಿ ಮಾತನಾಡಿದ್ದು, ಅಲ್ಲಿಯ ಸೇನೆ ವಿರುದ್ಧ ಮಾತನಾಡಿರುವಂಥದ್ದು. ಅಲ್ಲಿಯ ಜನರು ಕೂಡ ಒಂದು ಕಡೆ ಬೆಲೆ ಏರಿಕೆ, ಅಲ್ಲಿ ಹುಟ್ಟಿಗೆ ಹಿಟ್ಟಿಲ್ಲ, ಒಂದು ಹೊಟ್ಟೆಗೆ ಹಿಟ್ಟಿಲ್ಲ, ತಲೆಗೆ ಜುಟ್ಟಿಗೆ ಮಲ್ಲಿಗೆನೂ ಇಲ್ಲ, ಬರೀ ಮಾತು ಅಥವಾ ಮಾತಿನಲ್ಲೂ ಕೂಡ ಸ್ಪಷ್ಟತೆ ಇಲ್ಲ ಅನ್ನುವಂಥ ಸನ್ನಿವೇಶದಲ್ಲಿ ಒಂದು ಬಾಯ್ಲಿಂಗ್ ಕುಕ್ಕರ್ ತರವಾಗಿ ಇವತ್ತು ಪಾಕಿಸ್ತಾನ ಮಾರ್ಪಾಡಾಗ್ತಾ ಇರುವಂಥದ್ದು. ಹೀಗಾಗಿ ಸಹಜವಾಗಿ ಆಂತರಿಕವಾಗಿ ಅತಿ ದೊಡ್ಡ ಗಲಭೆಗಳು ಏಳುವಂಥ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಇನ್ನು ಕೆಲವೇ ಸಮಯದಲ್ಲಿ ಒಂದು ಬಲೂಚಿಸ್ತಾನ ಅಂತ ದೇಶ, ಒಂದು ಸಿಂಧು ದೇಶ ಅಂತಕ್ಕಂಥ ಪ್ರದೇಶ ಹುಟ್ಟುವಂಥ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದ್ದಾವೆ. ಇನ್ನು ಭಾರತದ ದಾಳಿ ಕೂಡ ಅನ್ಪ್ರೆಸಿಡೆಂಟೆಡ್ ಆಗಿದ್ದು, ನಾವು ಭಾರತದ ಸಂಸ್ಕೃತಿ ಹೇಗಾದ್ರೆ 100 ತಪ್ಪುಗಳನ್ನ ಮಾಡಿದ್ರು ಕೂಡ ಕ್ಷಮೆಯನ್ನ ಕೊಡ್ತೀವಿ, ಆದ್ರೆ 101 ರಾಘವೇಂದ್ರ ಗುಡಿ ಮಾತನಾಡ್ತೀನಿ ಹಾಗೆ ಸಂಪರ್ಕದಲ್ಲಿ. ಒಂದು ಕಡೆ ಆಪರೇಷನ್ ಸಿಂಧೂರ ನಂತರ ಪಾಕ್ ಈಗ ತಲ್ಲಣಿಸ್ತಾ ಇದೆ, ಒದ್ದಾಡ್ತಾ ಇದೆ. ಈ ಕಾರಣಕ್ಕಾಗಿನೇ ದಾಳಿ ನಿಲ್ಲಿಸುವ ಕುರಿತು ಪಾಕಿಸ್ತಾನ ಪೇಚಾಡ್ತಾ ಇದೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇದೆ. ಸಾಕು ಸಂಘರ್ಷ, ದಾಳಿಗಳು, ಇದೆಲ್ಲವನ್ನು ಕೂಡ ಬಿಟ್ಬಿಡಿ, ದಯವಿಟ್ಟು ಬೆಂಬಲಿಸಿ ಅಂತ ಕೇಳ್ತಾ ಇದೆ ಅಂತಾರಾಷ್ಟ್ರೀಯ ಪಾರ್ಟ್ನರ್ಸ್ಗೆ. ಅಂದ್ರೆ ಪಾಕಿಸ್ತಾನಕ್ಕೆ ಯಾವೆಲ್ಲ ರಾಷ್ಟ್ರಗಳು ಬೆಂಬಲವನ್ನ ಕೊಡ್ತಾ ಇದೆ, ಒಂದು ಕಡೆ ಮಾತುಕತೆಗಾಗಿ ಮನವಿ ಮಾಡಿಕೊಳ್ತಾ ಇದೆ. ಅಕ್ಷರಶಃ ಭಿಕ್ಷೆ ಬೇಡುವಂತಹ ಪರಿಸ್ಥಿತಿ ಪಾಕಿಸ್ತಾನದ್ದು ಸದ್ಯಕ್ಕೆ. ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಬಂಕರ್ಗೆ ಶಿಫ್ಟ್ ಆಗಿರುವುದು ಒಂದ್ ಕಡೆ, ಸಾಲಕ್ಕಾಗಿ ಅಂತಾರಾಷ್ಟ್ರೀಯ ಪಾರ್ಟ್ನರ್ಸ್ಗೆ ಮನವಿ ಸಲ್ಲಿಕೆ, ಎಕ್ಸ್ನಲ್ಲಿ ಸಂಬಂಧಪಟ್ಟಂಗೆ ಪೋಸ್ಟ್ ಕೂಡ ವೈರಲ್ ಆಗಿತ್ತು. ಬಳಿಕ ಅದಾದ್ಮೇಲೆ ನೆಲಕ್ಕೆ ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅನ್ನುವಂಥ ರೀತಿಯಲ್ಲಿ ನಮ್ಮ ಖಾತೆ ಹ್ಯಾಕ್ ಆಗಿಬಿಟ್ಟಿದೆ ಅಂತ ಪ್ರಚಾರವನ್ನು ಗಿಟ್ಟಿಸ್ಕೊಳ್ತು. ಯಾರ ಹತ್ರನೂ ಸಾಲ ಕೇಳೇ ಇಲ್ಲ ಅಂತ ಹೇಳ್ತು ಪಾಕಿಸ್ತಾನಕ್ಕೆ ಅಲ್ ಖೈದಾ ಸಂಘಟನೆ ಒಂದ್ ಕಡೆ ಬೆಂಬಲ ಘೋಷಣೆ ಮಾಡಿರೋದು. ತಪ್ಪಿನ ಮೇಲೆ ತಪ್ಪನ್ನು ಮಾಡ್ತಾ ಇದೆ ಪಾಕಿಸ್ತಾನ. ಯುದ್ಧ ಮಾಡುವ ಶಕ್ತಿ ಇಲ್ಲ, ದೇಶ ಮುನ್ನಡೆಸೋ ಶಕ್ತಿ ಕೂಡ ಇಲ್ವೇ ಇಲ್ಲ. ಆದರೂ ಪಾಕಿಸ್ತಾನ ನಾಯಕರಿಂದ ಬೆದರಿಕೆಯ ಮಾತುಗಳು ನಿಲ್ತಾನೇ ಇಲ್ಲ. ಮಾತುಕತೆ ಇಲ್ದಿದ್ರೆ ನಂತರ ಬಂದೂಕುಗಳ ಬಳಕೆಯನ್ನ ಮಾಡಲಾಗತ್ತೆ ಅನ್ನುವಂತಹ ಬೆದರಿಕೆ ಹೇಳಿಕೆಗಳು ಪಾಕ್ನಿಂದ ಬರ್ತಾ ಇರೋದು, ಅಲ್ಲಿನ ನಾಯಕರಿಂದ ಬರ್ತಾ ಇರೋದು. ಇಷ್ಟೆಲ್ಲ ಆದ್ಮೇಲೂ ಕೂಡ ಪಾಕ್ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಈತನ ಗೊಡ್ಡು ಬೆದರಿಕೆ, ಭಾರತದ ಮೇಲೆ ದಾಳಿ ಮಾಡುವ ಮಾತನಾಡಿದ ಖ್ವಾಜಾ ರಕ್ಷಣಾ ಸಚಿವನಂತೆ. ಇಷ್ಟೆಲ್ಲ ಆದ್ಮೇಲೂ ಕೂಡ ಬುದ್ಧಿ ಕಲಿತಿಲ್ಲ. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ರಾಘವೇಂದ್ರ ಗುಡಿ, ಮತ್ತೆ ಲೈವ್ ನಲ್ಲಿದ್ದಾರೆ. ರಾಘವೇಂದ್ರ ಗುಡಿ, ಈ 2 ದಿನದ ಹಿಂದೆ ಈತನನ್ನ ಮಾತನಾಡಿಸಿದಂತಹ ಸಂದರ್ಭದಲ್ಲಿ ಭಾರತದ 2-3 ಫೈಟರ್ ಜೆಟ್ಗಳನ್ನು ನಾವು ಹೊಡೆದು ಉರುಳಿಸಿಬಿಟ್ಟಿವಿ ಅಂತ ಅಲ್ಲಿನ ಮಾಧ್ಯಮಗಳಿಗೆ ಮಾತನಾಡಿದ ಈ ವ್ಯಕ್ತಿ. ಎಲ್ಲಿ ಸಾರ್ ಅಂತ ಪ್ರಶ್ನೆ ಮಾಡಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಅಂತ. ಈತನಿಂದ ಇನ್ನೇನನ್ನ ನಿರೀಕ್ಷೆ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆಮೇಲೆ ಈ ಒಂದು ಗಾದೆ ಮಾತಿದೆಯಲ್ಲ, ನೆಲಕ್ಕೆ ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅನ್ನುವಂಥ ರೀತಿಯಲ್ಲಿ ಪಾಕಿಸ್ತಾನದ ತನ್ನ ಮೊಂಡಾಟ ಮುಂದುವರಿಸ್ತಾ ಇದೆ. ಇದಕ್ಕೆ ಇನ್ನೂ ಪ್ರತ್ಯುತ್ತರ ಭಾರತ ಕೊಡುತ್ತೆ ಅಂತ. ಬೆಗ್ಗರ್ಸ್ ಕಾಂಟ್ ಬಿ ಚೂಸರ್ಸ್, ಈ ಮಾತುಗಳನ್ನು ನಾನು ಹೇಳ್ತಿಲ್ಲ, ಶಹಬಾಜ್ ಶರೀಫೇ ಕೆಲವು ತಿಂಗಳುಗಳಿಂದ ಹೇಳಿದ್ದು. ಪಾಕಿಸ್ತಾನದ ಪ್ರಧಾನಿ ಹೇಳಿದಂಥ ಮಾತು ಬೆಗ್ಗರ್ಸ್ ಕಾಂಟ್ ಬಿ ಚೂಸರ್ಸ್ ಅಂತ. ಹೀಗಾಗಿ ನೀವು ಒಂದು ಪದವನ್ನು ಬಳಕೆ ಮಾಡ್ತಾ ಇದ್ರಿ ಅರುಣ್, ಏನಂದ್ರೆ ಅಂತಾರಾಷ್ಟ್ರೀಯ ಪಾರ್ಟ್ನರ್ಸ್ಗಳ ಜೊತೆಯಲ್ಲಿ ಅಂತ ಹೇಳಿ. ಅದು ಅಂತಾರಾಷ್ಟ್ರೀಯ ಪಾರ್ಟ್ನರ್ಸ್ ಅಲ್ಲ, ಅಂತಾರಾಷ್ಟ್ರೀಯ ಮಾಲೀಕರ ಬಳಿಯಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಇದೆ, ಅಂಗಲಾಗ್ತಾ ಇದೆ ಅಂತ ಹೇಳುವಂಥದ್ದು ಸ್ಪಷ್ಟ. ಅದಕ್ಕೆ ಸೂಕ್ತ ಅನ್ಸುತ್ತೆ, ಯಾಕಂದ್ರೆ ಅದಕ್ಕೆ ಪಾರ್ಟ್ನರ್ಸ್ ಯಾರು ಉಳಿದಿಲ್ಲ, ಎಲ್ಲರ ಹತ್ರನೂ ಸಾಲ ತೆಗೆದುಕೊಂಡಿರುವಂಥದ್ದು. ಎಲ್ಲರಿಗೂ ಈಗ ಭಯ ಇರೋದೇನಂದ್ರೆ ಈ ಪಾಕಿಸ್ತಾನ ಏನಾದರೂ ಮುಳುಗೋಗ್ಬಿಟ್ರೆ ನಾವು ಕೊಟ್ಟಿರೋ ಸಾಲದ ಗತಿ ಏನಪ್ಪ ಅನ್ನುವಂಥದ್ದು. ಜೊತೆಗೆ ಈಗ ನೋಡಿ, ನೀವು ಹೇಳ್ತಾ ಇದ್ರಲ್ಲ, ಈಗ 3 ರಾಷ್ಟ್ರಗಳ ಜೊತೆಯಲ್ಲಿ ಅವರು ಸಂಸತ್ನಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಖ್ವಾಜಾ ಶರೀಫ್ ಹೇಳಿರುವಂಥದ್ದೇನು, ನಾನು ಚೀನಾ, ಕತಾರ್ ಇವರ ಜೊತೆಯಲ್ಲಿ ನಿರಂತರವಾಗಿ ಸಂಪರ್ಕದಲ್ಲಿದ್ದೀನಿ, ಅವರಿಗೆ ದಿನಾ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ, ಸೀಸ್ ಫೈರ್ ಅನ್ನ ಮಾಡಿಸಿ ಭಾರತಕ್ಕೆ ಹೇಳಿ ಅಂತೇಳಿ. ಆದರೆ ಇನ್ನೊಂದು ಕಡೆ ನೋಡೋದಾದ್ರೆ ಆ ಚೈನಾದ ಪರಿಸ್ಥಿತಿ ಹೆಂಗಾಗ್ತಾ ಇದೆ ಅಂದ್ರೆ, ಈ ಪಾಕಿಸ್ತಾನವನ್ನ ನಂಬಿ ಇವರು ಭಾರತವನ್ನ ಎದುರಿಸಬಹುದು ಅನ್ನುವಂಥ ನಂಬಿಕೆಯಲ್ಲಿ ಅವ್ರು ಕೊಟ್ಟಂತ ಮಿಸೈಲ್ಸ್ಗಳಿರ್ಬೋದು, ಅವ್ರು ಕೊಟ್ಟಂತ ಈ ರೆಡಾರ್ಸ್ಗಳಿರ್ಬೋದು, ಅವರು ಕೊಟ್ಟಂತ ವಿಮಾನಗಳಿರ್ಬೋದು ಧೂಳಿಪಟವಾಗಿ ಹೋಗ್ತಾ ಇದ್ದಾವೆ. ಅಂತಾರಾಷ್ಟ್ರೀಯ
ಮಟ್ಟದಲ್ಲಿ ಆಲ್ರೆಡಿ ಸಾಕಷ್ಟು ಒತ್ತಡದಲ್ಲಿರುವಂಥ ಚೈನಾಕ್ಕೆ ತನ್ನ ಬ್ರ್ಯಾಂಡ್ ವ್ಯಾಲ್ಯೂನೇ ಹಾಳಾಗುವಂಥ ಸ್ಥಿತಿಗೆ ಈ ಪಾಕಿಸ್ತಾನ ತಂದು ಕೊಡಿಸಿರುವಂಥದ್ದು. ಅಂದರೆ ಒಂದು ಬುಟ್ಟಿಯಲ್ಲಿ ಒಂದು ಚಿಕ್ಕ ಹಣ್ಣಿದ್ರೂ ಕೂಡ ಒಂದು ಕೆಟ್ಟಿರೋ ಹಣ್ಣಿದ್ರೆ ಇಡೀ ಬುಟ್ಟಿಯನ್ನೇ ಹಾಳು ಮಾಡುತ್ತಂತಾರಲ್ಲ, ಈ ಪಾಕಿಸ್ತಾನ ಅನ್ನುವಂಥದ್ದು ಅದು ಅದೇ ದೊಡ್ಡ ಕೆಟ್ಟಿರೋ ಅನ್ನೋದು. ಅದರ ಹತ್ರ ಯಾವುದೇ ಹೋದ್ರೂ ಕೂಡ ಅವರನ್ನು ಕೆಡಿಸ್ಬಿಡುವಂಥ ಒಂದು ಸಾಮರ್ಥ್ಯ ಈ ರಾಷ್ಟ್ರಕ್ಕೆ ಇರುವಂಥದ್ದು. ಹೀಗಾಗಿ ನಾವು ಈ ವಿಚಾರಗಳನ್ನ ನೋಡಿದಾಗ ಸಂಸತ್ನಲ್ಲಿ ಅವರು ಏನೇ ಮಾತನಾಡ್ತಾ ಇರುವಂಥ ಮಾತುಗಳಿರ್ಬೋದು, ಅದಕ್ಕೆ ಸಬ್ಸ್ಟ್ಯಾನ್ಷಿಯಲ್ ಆಗಿರ್ತಕ್ಕಂಥ ಒಂದು ಸ್ಪಷ್ಟನೆ ಇದೆಯಾ, ಎವಿಡೆನ್ಸ್ ಇದೆಯಾ, ಅಥವಾ ಅವರಿಗೆ ಮಾತನಾಡುವಂಥ ಹಕ್ಕು ಇದೆಯಾ ಅಂತೇಳಿ. ಯಾಕಂದ್ರೆ ಅಲ್ಲಿಯ ರಾಜಕೀಯವೇ ಒಂದು ರಾಜಕಾರಣಿಗಳೇ ಒಂದು ಮಾತನಾಡ್ತಾರೆ, ಅಲ್ಲಿಯ ಸೇನೆಯೇ ಇನ್ನೊಂದು ಮಾತು ಮಾಡುವಂಥದ್ದು. ಹೀಗಾಗಿ ಇಂಥ ಸಂದರ್ಭದಲ್ಲಿ ಅವರು ಏನೇ ಮನವಿಯನ್ನು ಮಾಡಿಕೊಳ್ಳಿ, ಏನೇ ಧಮಕಿಯನ್ನು ಕೊಡಲಿ, ಈಗ ಅವರು ನಾವು ನಮ್ಮ ಬಳಿಯಲ್ಲಿ ನ್ಯೂಕ್ಲಿಯರ್ ಇದೆಯಾ, ನಮ್ಮ ಬಳಿಯಲ್ಲಿ ಗನ್ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾವತ್ತಿರಲಿಲ್ಲ ಅವ್ರ ಹತ್ರ, ಎಷ್ಟು ದಿನದಿಂದ ನಮ್ಮ ಮೇಲೆ ದಾಳಿಯನ್ನು ನಡೆಸ್ತಾ ಇದ್ದಾರೆ. ಈಗ ಭಾರತ ಕೊಡ್ತಿರೋಂಥ ಉತ್ತರ ಇದೆಯಲ್ಲ, ಇದು ಅಷ್ಟಕ್ಕೆ ನಿಲ್ಲುವಂಥದ್ದಲ್ಲ. ಇಷ್ಟು ದಿನ 75 ವರ್ಷಗಳ ಒಂದು ಏನವರ ತಪ್ಪುಗಳು ಮಾಡಿದ್ದಾರೆ, ಬಡ್ಡಿ ಸಮೇತ ತೀರಿಸಿಕೊಳ್ಳುವಂಥ ಸಮಯ ಇರುವಂಥದ್ದು, ಬಡ್ಡಿ ಸಮೇತ ನ್ಯಾಯವನ್ನು ಪಡೆದುಕೊಳ್ಳುವಂಥ ಸಮಯ. ಹೀಗಾಗಿ ಪಾಕಿಸ್ತಾನ ಎಷ್ಟೇ ಅಂಗಲ ಹಚ್ತಾ ಇರಲಿ, ಅವ್ರು ಏನೇ ಹೇಳಿಕೆಯನ್ನು ಕೊಡ್ತಾ ಇರಲಿ, ಅದರ ಬಗ್ಗೆ ನಾವು ಅಷ್ಟು ಗಂಭೀರವಾಗಿ ತೆಗೆದುಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಅರುಣ್, ಥ್ಯಾಂಕ್ ಯು ರಾಘವೇಂದ್ರ. ಕೊಡಿ ಡೀಟೇಲ್ಸ್. ಪಂಜಾಬ್ನ ಹೋಶಿಯಾಪುರ್ ಮೇಲೆ ಪಾಕ್ ದಾಳಿಗೆ ಯತ್ನ ಮಾಡಿದೆ. ಪಾಕ್ ಡ್ರೋನ್ಗಳನ್ನ ಅದೇ ರೀತಿಯಾಗಿ ಭಾರತೀಯ ಸೇನೆ ಮತ್ತೆ ಉರುಳಿಸಿದೆ. ಬೆಹೆ ಭಟ್ಟಾ ಗ್ರಾಮದಲ್ಲಿ ಪಾಕ್ ಡ್ರೋನ್ಗಳ ಅವಶೇಷ ಪತ್ತೆಯಾಗಿರುವುದು. ಹೊಲಗಳಲ್ಲಿ ಬಿದ್ದಿದ್ದಾವೆ ಪಾಕಿಸ್ತಾನದ ಡ್ರೋನ್. ಭಾರತದ ನೆಲವನ್ನ ಸ್ಪರ್ಶ ಮಾಡೋಕ್ಕಿಂತ ಮೊದಲಿಗೆನೆ ಪಾಕಿಸ್ತಾನದ ಡ್ರೋನ್ಗಳನ್ನ, ಮಿಸೈಲ್ಗಳನ್ನ ಹೊಡೆದು ಉರುಳಿಸುವಂತ ಕೆಲಸ ಆಗ್ತಾನೆ ಇದೆ. ಇದು ನಿರಂತರ. ಹೊಲಗಳಲ್ಲಿ ಬಿದ್ದಿದ್ದಾವೆ ಪಾಕಿಸ್ತಾನದ ಡ್ರೋನ್ಗಳು. ಪಾಕ್ ಡ್ರೋನ್ನ ಅವಶೇಷಗಳನ್ನ ವಶಕ್ಕೆ ಪಡೆದುಕೊಂಡಿದೆ ಸೇನೆ. ಪಂಜಾಬ್ನ ಹೋಶಿಯಾಪುರ ಆ ಭಾಗದಲ್ಲಿ ನಡೆದಂತಹ ಘಟನೆ ಇದು. ಅಲ್ಲಿ ಕೂಡ ದಾಳಿಗೆ ಯತ್ನವನ್ನ ಮಾಡಿತ್ತು. ನಾವು ಮಾರ್ಕ್ ಮಾಡಿ ಕೂಡ ತೋರಿಸ್ತಾ ಇದ್ವಿ. ಮಿಸೈಲ್ನ ಆ ಒಂದು ಫೋಟೋ ಹೊಲದಲ್ಲಿ ಬಂದು ಬಿದ್ದಿದೆ. ಇದಿನ್ನೂ ಬ್ಲಾಸ್ಟ್ ಆಗಿಲ್ಲ ಅನ್ನುವಂಥ ಮಾಹಿತಿ ಇದೆ. ಮೊನ್ನೆ ಹೊಡೆದಂತಹ 2 ಕ್ಷಿಪಣಿಗಳು ಅಂದ್ರೆ ಆರಂಭಿಕ ಹಂತದಲ್ಲಿ ಅದು ಮೇಡ್ ಇನ್ ಚೀನಾ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿತ್ತು. ಚೀನಾ ನಿರ್ಮಿತ ಕ್ಷಿಪಣಿಗಳನ್ನ ಬಳಕೆ ಮಾಡಿತ್ತು ಪಾಕ್. ಹೋಶಿಯಾರ್ಪುರದ ಮುಕೇರಿಯನ್ ಕ್ಷೇತ್ರದ ಭೇಪಟ್ಟಾ ಪ್ರದೇಶದಿಂದ ನ್ಯೂಸ್ 18 ಪ್ರತಿನಿಧಿ ನಡೆಸಿರುವ ಪ್ರತ್ಯಕ್ಷ ವರದಿ ಇದೆ ನೋಡಿ. इस वक्त ਅਸੀਂ ਮੌਜੂਦ ਹਾਂ ਹੁਸ਼ਿਆਰਪੁਰ ਦੇ ਪਿੰਡ ਬੈਫਤਾ ਔਰ ਦੱਸ ਦਈਏ ਕਿ ਬੈਫਤਾ ਪਿੰਡ ਦੇ ਵਿੱਚ ਜੋ ਪਾਕਿਸਤਾਨ ਵੱਲੋਂ ਮਿਸਾਈਲ ਹਮਲਾ ਕੀਤਾ ਗਿਆ ਸੀ ਉਸੇ ਦੇ ਵਿੱਚੋਂ ਇੱਕ ਮਿਸਾਈਲ ਜਿਹੜੀ ਅੱਜ ਵੀ ਇੱਥੇ ਬਿਲਕੁਲ ਦਿਖਾ ਸਕਦੇ ਹਾਂ ਕਿ ਸਹੀ ਸਲਾਮਤ ਪਈ ਹੈ। ਕੈਮਰਾਮੈਨ ਨੂੰ ਕਹੂੰਗਾ ਕੋਈ ਤਸਵੀਰਾਂ ਦਿਖਾ ਦੇਣ। ਬਹੁਤ ਵੱਡੀ ਖਬਰ ਜਿਹੜੀ ਨਿਕਲ ਕੇ ਸਾਹਮਣੇ ਆਈ ਹੈ ਕਿ ਇਸ ਪਿੰਡ ਦੇ ਖੇਤਾਂ ਵਿੱਚ ਤੁਸੀਂ ਦੇਖ ਸਕਦੇ ਹੋ ਕਿ ਇੱਕ ਮਿਸਾਈਲ ਜਿਹੜੀ ਹੈ ਉਹਦਾ ਕੁਝ ਹਿੱਸਾ ਤੇ ਨਸ਼ਟ ਜ਼ਰੂਰ ਹੋਇਆ, ਪਰ ਹਜੇ ਵੀ ਉਹਦਾ ਆਪਾਂ ਕਹਿ ਸਕਦੇ ਹਾਂ ਕਿ 70 ਤੋਂ 80% ਜੋ ਹਿੱਸਾ ਹੈ ਅਜੇ ਵੀ ਇਸ ਖੇਤਾਂ 'ਚ ਪਿਆ। ਜਦੋਂ ਇਸ ਖੇਤ ਦੇ ਵਿਅਕਤੀ ਵੱਲੋਂ, ਮਾਲਿਕ ਵੱਲੋਂ ਜਦੋਂ ਇੱਥੇ ਆ ਕੇ ਜਾਂਚ ਕੀਤੀ ਜਾਂਦੀ ਹੈ ਤਾਂ ਉਦੋਂ ਪਤਾ ਲੱਗਦਾ ਹੈ ਤੇ ਉਸ ਤੋਂ ਬਾਅਦ ਪਿੰਡ ਵਿੱਚ ਸਨਸਨੀ ਫੈਲ ਜਾਂਦੀ ਹੈ। ਸਨਸਨੀ ਫੈਲਣ ਤੋਂ ਬਾਅਦ ਸਥਾਨੀ ਪੁਲਿਸ ਨੂੰ ਵੀ ਸੂਚਿਤ ਕੀਤਾ ਜਾਂਦਾ ਹੈ। ਪੁਲਿਸ ਨੂੰ ਸੂਚਿਤ ਕਰਨ ਤੋਂ ਬਾਅਦ ਪੁਲਿਸ ਵੀ ਐਕਸ਼ਨ ਮੋਡ ਤੇ ਆਉਂਦੀ ਹੈ ਔਰ ਇਸ ਇਲਾਕੇ ਨੂੰ ਪੂਰਾ ਸੀਲ ਕਰ ਦਿੱਤਾ ਜਾਂਦਾ। ਹਾਲਾਂਕਿ ਦੱਸ ਦਈਏ ਕਿ ਕਿਸੇ ਨੂੰ ਵੀ ਲਾਗੇ ਜਾਣ ਦੀ ਇਜਾਜ਼ਤ ਨਹੀਂ ਹੈ ਕਿ ਜਿਸ ਤਰ੍ਹਾਂ ਬੀਤੀ ਰਾਤ ਔਰ ਅੱਜ ਸਵੇਰੇ ਵੀ किस तरह दोबारा जड़ा धमाकियां की आवाज़ हल्का दसूहा दे विच देखने को मिली है। नज़दीक तो दिखा दें कि इसके 2 हिस्से ने इस मिसाइल दे। तुसीं देख सकते हो कि एक जड़ा वो सामने वड्डा जो हिस्सा है वो सामने उधर पिया होया और छोटा हिस्सा एक बिल्कुल ही अलग जगह ते टुट के जड़ा खेतों में जड़ा तुसीं देख सकते हो कि तस्वीरों के विच कि सामने डिग्या होया। और ये मिसाइल दस्या जा रहा है कि हजे भी खतरे दे हो सकता है कि इतने खतरा, क्योंकि कल प्रशासनिक अधिकारी जब मौके पर पहुंचे सीगे उन्होंने वालों इसकी जांच की गई और कुछ आर्मी के अधिकारी भी पहुंचे सी। उन्होंने भी दसा गया कि हले फिलहाल इस एरिया को पूरा सील कर दिता कि किसी को भी लागे जाने की परमिशन नहीं है या की अगली तैयारी होएगी वो आने वाले समय में पता लग जाएगी भी। कैमरामैन विनय दे नाल विजय सलारिया, न्यूज़ 18 पंजाब। ಇದರ ಜೊತೆಗೆ ಮತ್ತೊಂದು ಕಡೆ ಪಠಾನ್ಕೋಟ್ ಮೇಲೂ ಕೂಡ ಪಾಕ್ನಿಂದ ಡ್ರೋನ್ ದಾಳಿಗೆ ಯತ್ನ ಆಗಿದೆ. ದಾಳಿ ನಡೆದ ಸ್ಥಳದಲ್ಲಿ ಈಗ ಸೇನೆಯಿಂದ ಶೋಧ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ಸ್ಥಳಕ್ಕೆ ದೌಡಾಯಿಸಿರುವುದು ಭಾರತೀಯ ಆರ್ಮಿ. ಮಿಲಿಟರಿ ಠಾಣೆಯನ್ನ ಗುರಿಯಾಗಿಸಿ ದಾಳಿಗೆ ಯತ್ನ ಮಾಡಿದೆ ಪಾಕ್. ನಿನ್ನೆ ರಾತ್ರಿ ಡ್ರೋನ್ ದಾಳಿಗೆ ಯತ್ನಿಸಿತ್ತು ಪಾಕಿಸ್ತಾನ. ಒಂದಿಷ್ಟು ಪ್ಲೇಸ್ಗಳನ್ನ, ಲೊಕೇಶನ್ಗಳನ್ನ ಟಾರ್ಗೆಟ್ ಮಾಡಿತ್ತು. ಪಾಕ್ ಡ್ರೋನ್ ಅನ್ನ ಧ್ವಂಸ ಮಾಡಿತ್ತು ಭಾರತೀಯ ಸೇನೆ. ಅನೇಕ ಕಡೆಗಳಲ್ಲಿ ಈ ರೀತಿಯಾಗಿ ಡ್ರೋನ್ಗಳನ್ನು ಬಳಸಿ ದಾಳಿಗೆ ಪ್ರಯತ್ನವನ್ನ ಪಟ್ಟಿತ್ತು. ರಾತ್ರಿ 8:30 ಸುಮಾರಿಗೆ ಪಾಕಿಸ್ತಾನದಿಂದ ಆದಂತಹ ವಿಫಲ ಯತ್ನ ಇದು. ಇಲ್ಲಿ ಕೂಡ ಅದೇ ಆಗಿದ್ದು. ಇಲ್ಲಿ ಕೂಡ ಆ ಡ್ರೋನ್ ಅನ್ನ ಹೊಡೆದು ಉರುಳಿಸಿತ್ತು ಭಾರತೀಯ ಡಿಫೆನ್ಸ್ ಸಿಸ್ಟಮ್. ಈಗ ಆ ಒಂದು ಸ್ಥಳಕ್ಕೆ ಸೇನಾ ಅಧಿಕಾರಿಗಳು ಕೂಡ ದೌಡಾಯಿಸಿದ್ದಾರೆ.
ಪಠಾನ್ಕೋಟ್ನಲ್ಲಿ ಬಿಗಿ ಪೊಲೀಸ್ ಭದ್ರತೆ ಏರ್ಪಡಿಸಲಾಗಿದೆ. ಪಾಕಿಸ್ತಾನ ದಾಳಿ, ಮಿಸೈಲ್, ಡ್ರೋನ್ ದಾಳಿಗೆ ಯತ್ನ ಆಗ್ತಾ ಇರೋದು. ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನ ಭಾರತ ಈಗಾಗಲೇ ಕೊಟ್ಟಿದೆ. ಸ್ಥಳದಲ್ಲಿ ಈಗ ಭದ್ರತಾ ಪಡೆ ಬೀಡು ಬಿಟ್ಟಿದೆ. ನಾಗರಿಕರಿಗೆ ಧೈರ್ಯ ತುಂಬುತ್ತಾ ಇದ್ದಾರೆ, ನಾವಿದ್ದೀವಿ ಅಂತ. ಸೊ ಈ ಬಗ್ಗೆ ಪ್ರತ್ಯಕ್ಷ ವರದಿ ಇದೆ ನೋಡಿ. देखिए, इस समय सबसे बड़ा पंजाब पुलिस का पठानकोट में सर्च ऑपरेशन चल रहा है, क्योंकि पठानकोट में एयरबेस है। पठानकोट सबसे सेंसिटिव इलाका है, पंजाब का एंट्री पॉइंट है, और यहीं से लगातार देर रात जो ड्रोन के जरिए अटैक करने की कोशिश की गई। और आप देखिए कि किस तरह से स्पेशल कमांडो जो है पंजाब पुलिस के, और उनके साथ साथ इस पूरे सर्च ऑपरेशन को खुद एसएसपी पठानकोट जो है वो देख रहे हैं। यहां पर तलाशी जो है वो ली जा रही है, और सुरक्षा के मद्देनजर हमें भी बुलेट प्रूफ जैकेट जो है वो पहनाई गई है। और यहां पर एसएसपी खुद लोगों से भी बात कर रहे हैं, क्योंकि देर रात यहां पर कुछ घटना भी हुई थी, संदिग्ध घटना हुई थी, और एसएसपी पठानकोट जो है वो यहां लोकल लोगों से बात कर रहे हैं। और देखिए किस तरह से कमांडो जो है वो इस पूरे इलाके को सील करके सर्च कर रहे हैं। ऑपरेशन जो है उनका लगातार जारी है। एसएसपी पठानकोट से बातचीत करने की कोशिश करेंगे। कल सर देर रात सबसे ज्यादा हमला पाकिस्तान की तरफ से पठानकोट को करने की कोशिश की गई। अब किस तरह का आपका सर्च ऑपरेशन चल रहा है, डिटेल में अगर आप बता सके तो। देखिए, ये हमारी पठानकोट में वैसे तो रूटीन एक्सरसाइज है, ये चलती रहती है, पर जो आजकल हालात बने हुए हैं कॉन्फ्लिक्ट के, उसके मद्देनजर काफी जगह पर हमारी सर्च टीम ऑपरेट कर रही है, ताकि कोई संदिग्ध वस्तु, संदिग्ध व्यक्ति वो दिखाई ना दे। तो क्योंकि कल देर रात ड्रोन के जरिए लगातार निशाना बनाने की कोशिश जो है वो इस इलाके को की गई। आप बात भी कर रहे थे उनसे, क्या कुछ इनपुट जो है वो अभी तक सामने आया, और कितने ड्रोन के जो पार्ट मिले हैं जिसको जो भारत का ये डिफेंस सिस्टम है उसने नष्ट कर दिया है। देखिए, ये इन्फॉर्मेशन रिवील नहीं हो सकती, मगर जितने भी संभावी हमले किए गए हैं वो सारे निष्कर्ष कर दिए गए, और उसमें किसी का जान और माल का दोनों तरह का कोई नुकसान नहीं हुआ है जी। और क्योंकि जम्मू के साथ लगता है, जम्मू में सबसे ज्यादा जो है इस समय गोलीबारी पाकिस्तान की तरफ से की जा रही है, पंजाब का एंट्री पॉइंट है, तो ऐसे में किस तरह की आपकी जो तैयारी है? देखिए, जम्मू कश्मीर के बॉर्डर के साथ हमारे सारे बहुत सारे एंट्री पॉइंट्स हैं, जिन्हें हमने प्लग करके रखा शुरू से ही। हाँ। वहाँ पर हमारी चेकिंग और दूसरे हमारे जो रिमोट सर्वेलेंस है वो चलती रहती है। पठानकोट में कुछ लोग गांव भी खाली कर रहे हैं, आपकी तरफ से हिदायत है, या वो खुद अपने स्तर पर जो पाकिस्तान के बॉर्डर के साथ लगते हैं वो खाली कर रहे हैं? नहीं। देखिए, एडमिनिस्ट्रेशन की तरफ से कोई भी हिदायत नहीं है, ना ही हमारी अभी तक नॉलेज में ऐसा आया कि किसी ने को खाली किया हो। हाँ। सिंबल जो गांव है, लास्ट गांव है, वहाँ बीएसएफ की चौकी है, वहाँ पर जानकारी मिली है कि उसको लोग जो हैं 15 से 20 गांव वाले छोड़ के चले गए। वो देखिए, क्योंकि वो बॉर्डर के पास रहते हैं, उनकी रूटीन वहाँ पर है। हो सकता है कि उन्होंने अपने कुछ बीमार या किसी बुजुर्ग व्यक्ति को भेजा हो, अदरवाइज वो बहुत ही शूरवीरों की धरती है। अमूमन उनमें सभी गांव में फौजी और साबका फौजी हैं, और वो जानते हैं कि कैसे लड़ना है। हमें उन्हें यही कल भी आदेश दिए थे। कल हम जगह जगह पर मिलकर आए थे कि किसी ने भी अपनी लोकेशन बिना कहे छोड़नी नहीं है, ऐसी कोई घबराहट की बात नहीं है। ठीक है। पंजाब पुलिस का ऑपरेशन जो है वो इस समय पठानकोट में जो है वो चल रहा है। राजेंद्र के साथ पंकज पै, न्यूज 18 पठानकोट। ಜಮ್ಮು ಕಾಶ್ಮೀರದಲ್ಲಿ ಅದರಲ್ಲೂ ಕೂಡ ಗಡಿ ಗ್ರಾಮಗಳನ್ನ ಟಾರ್ಗೆಟ್ ಮಾಡಿ ಪಾಕ್ ಶೆಲ್ ದಾಳಿಗೆ ಯತ್ನವನ್ನ ಮಾಡಿತು. ವಸತಿ ಪ್ರದೇಶ, ನಾಗರಿಕರನ್ನೇ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡಿದೆ. ಸಾಂಬಾ ಸೆಕ್ಟರ್ನಲ್ಲಿ ದಾಳಿ ಮಾಡಿದೆ ಪಾಕಿಸ್ತಾನ ಸೇನೆ. ಈ ಶೆಲ್ ದಾಳಿಯಿಂದ ಹಲವು ಮನೆಗಳಿಗೆ, ಬಾರ್ಡರ್ ಅಲ್ಲಿರುವಂತಹ ಗ್ರಾಮದಲ್ಲಿರುವ ಮನೆಗಳಿಗೆ ಹಾನಿಯಾಗಿದೆ. ಪಾಕ್ ಶೆಲ್ ದಾಳಿಗೆ ತಕ್ಕ ಪ್ರತ್ಯುತ್ತರವನ್ನು ಕೂಡ ಭಾರತೀಯ ಸೇನೆ ಆ ಕ್ಷಣಕ್ಕೆ ಕೊಟ್ಟಿದೆ. ನಿನ್ನೆ ಆದಂತಹ ಶೆಲ್ ದಾಳಿ, ಆರಂಭದಲ್ಲಿ ಶೆಲ್ ದಾಳಿಯನ್ನ ಮಾಡಿ ಒಂದಿಷ್ಟು ನಾಗರಿಕರ ಪ್ರಾಣವನ್ನ ತೆಗೆದಿತ್ತು ಪಾಕಿಸ್ತಾನ. ನಾವು ನಾಗರಿಕರನ್ನ ಟಾರ್ಗೆಟ್ ಮಾಡೇ ಇಲ್ಲ, ಭಾರತದ ಡ್ರೋನ್ ಅನ್ನ ಹೊಡೆದು ಉರುಳಿಸಿದ್ದೀವಿ ಅಷ್ಟೇ ಅನ್ನುವಂತ ಮಾತನ್ನು ಹೇಳಿತ್ತು. ಬಟ್ ಈಗ ಅದಕ್ಕೆ ಸಾಕ್ಷಿಗಳು ಕೂಡ ಸಿಗ್ತಾ ಇರೋದು. ವಸತಿ ಪ್ರದೇಶ, ನಾಗರಿಕರನ್ನೇ ಗುರಿಯಾಗಿಸಿಕೊಂಡು ಈ ಒಂದು ಶೆಲ್ ದಾಳಿ ಮಾಡಿರೋದು. ಒಂದಿಷ್ಟು ಅವಶೇಷಗಳನ್ನು ಕೂಡ ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಈ ಬಗ್ಗೆ ನಮ್ಮ न्यूज़ 18 प्रतिनिधि प्रत्यक्ष वरदी कोटिದ್ದಾರೆ ನೋಡಿ. पाकिस्तान ने कल जब शाम को जम्मू के अलग अलग एरियाज में जब मिसाइल दागी, उसको नस्ते नाबूद कर दिया हमारे
एयर सिस्टम के एयर डिफेंस के सिस्टम ने। और मैं इस वक्त मौजूद हूँ सांबा के बॉर्डर इलाके में। मैं इस गांव का नाम नहीं बताऊंगा, इस लोकेशन का नाम नहीं बताऊंगा आपको, क्योंकि सुरक्षा कारणों के कारण मैं आपको ये चीज़ें नहीं बता रहा हूँ। लेकिन जब रात को सांबा में फायरिंग होती है, जब पाकिस्तान की तरफ से इस तरफ गोले दागे जाते हैं, तो उसका मुंह तोड़ जवाब जो है हमारे सेना द्वारा दिया जाता है, यानी BSF द्वारा दिया जाता है। मैं एक ऐसे इलाके में मौजूद हूँ, यहाँ पर आप देख सकते हैं, यहाँ ईंटें पकाई जाती है, यानी ईंटों का भट्ठा जहाँ पे है, जहाँ बाहरी राज्य की लेबर जो है वो जहाँ पे रुकती है। और कल यहाँ पर काम हुआ था, और जहाँ ये ईंटें आप जो देख रहे हैं ये बनाई गई थी, ये फिलहाल अभी कच्ची थी। आज सुबह इनको पकाना था, लेकिन रात को जो पाकिस्तान की तरफ से शेलिंग की गई है, मोटार शेलिंग की गई है, यहाँ पर आके मोटार जो है वो यहाँ पे गिरा। अब ये पूरा एरिया देख सकते हैं जहाँ गड्ढा बन चुका है, और आसपास की जो कच्ची ईंटें हैं वो काली हो चुकी हैं। और ये वही इलाका है जिसको अगर हम बात करें तो रिहायशी इलाके को पाकिस्तान की तरफ से जो है वो टारगेट किया जा रहा है। देखें आप कितना बड़ा जो खड्डा जो है यहाँ पर मोटार गिरने के बाद जो है वो बन चुका है। हालांकि अगर हम बात करें, ये पूरा एरिया आप जो देख रहे हैं, ये पूरे बॉर्डर इलाके का एरिया है। ये पीछे आप देख सकते हैं यहाँ पर काम चल रहा है, और बाहरी राज्य की जो लेबर है वो यहाँ पर रुकी हुई है, जिनकी तरफ से जो है वो काम यहाँ पर किया जा रहा था। ये आप सामने देख सकते हैं, ये उनके रहने के लिए आवास के यहाँ पर रहने के लिए स्थान बनाए गए हैं। यहाँ पर मोटार शेल की जो स्प्लिंटर है वो यहाँ तक पहुँचे। हादसे से देखते हुए पुलिस द्वारा इनको यहाँ से शिफ्ट कर दिया गया था। ये निशान जो है वो स्प्लिंटर का यहाँ पे बना हुआ है, और अगर ये लोग यहाँ रुकते तो नुकसान हो सकता था, लेकिन समय रहते सुरक्षा बलों और पुलिस की तरफ से इनको यहाँ से शिफ्ट कर दिया गया, ताकि ये पक्के मकान में रहें और वहाँ पर जो है वो सेफ रहें। मोटार शेल जो है वो गिरते रहे। पाकिस्तान की तरफ से जो फायरिंग की जाती थी उसका मुंह तोड़ जवाब जो है हमारे BSF और सेना जो है वो दे रही थी। न्यूज़ 18 जम्मू कश्मीर के लिए सांबा से मैं श्याम सुंदर। ಪಾಕಿಸ್ತಾನದ ಒಂದೊಂದೇ ನರಿ ಬುದ್ಧಿ ಬಯಲಾಗ್ತಾನೆ ಇದೆ. ಪಾಕಿಸ್ತಾನಕ್ಕೆ ಬುದ್ಧಿ ಬರುವ ಯಾವ ಲಕ್ಷಣಗಳು ಇಲ್ಲ. ತನ್ನ ಬುದ್ಧಿನೇ ಇದು ಅನ್ನೋದನ್ನ ಪಾಕಿಸ್ತಾನ ಮತ್ತೆ ಮತ್ತೆ ಪ್ರೂವ್ ಮಾಡ್ತಾನೆ ಇದೆ. ಈಗಾಗಲೇ ಪಾಕಿಸ್ತಾನ ಮಾಡಿರುವಂತಹ ಎಡವಟ್ಟುಗಳು, ಮಾಡಿರುವಂತಹ ಅನಾಹುತಗಳು ನಾವು ಗಮನಿಸ್ತಾ ಹೋದ್ರೆ ಪಾಕಿಸ್ತಾನ ಇನ್ನು ಯಾವತ್ತೂ ಕೂಡ ಬುದ್ಧಿ ಕಲಿಯುವ ಲಕ್ಷಣಗಳೇ ಕಾಣಿಸ್ತಾ ಇದೆ. ಜನವಸತಿ ಪ್ರದೇಶಗಳನ್ನೇ ಟಾರ್ಗೆಟ್ ಮಾಡ್ತಾ ಇದೆ ಪಾಕಿಸ್ತಾನ. ಈಗಾಗಲೇ ಭಾರತ ಏನ್ ಮಾಡಿದೆ, ಉಗ್ರರ ಅಡಗುತಾಣಗಳ ಮೇಲೆ ದಾಳಿಯನ್ನ ಮಾಡಿದೆ. ಆದ್ರೆ ನಾವೇ ಉಗ್ರರು ಅನ್ನುವ ರೀತಿಯಾಗಿ ಪಾಕಿಸ್ತಾನ ತೋರಿಸ್ಕೊಳ್ತಾ ಇದೆ. ಆ ದೃಶ್ಯಾವಳಿಗಳನ್ನ ಕೂಡ ನಾವು ಗಮನಿಸಿದ್ವಿ. ಉಗ್ರರ ಅಡಗುತಾಣಗಳಿಗೆ ದಾಳಿ ಮಾಡಿದ ಬಳಿಕ ಅಲ್ಲಿ ಉಗ್ರರು ಸಾವನ್ನಪ್ಪಿದ್ರೆ ಅಲ್ಲಿ ಪಾಕಿಸ್ತಾನದ ಸೇನೆಯವರು ಹೋಗಿ ಅಲ್ಲಿ ಅಂತ್ಯ ಸಂಸ್ಕಾರದಲ್ಲಿ ವಿಧಿವಿಧಾನದಲ್ಲಿ ಪಾಲ್ಗೊಳ್ತಾರೆ ಅಂತ ಹೇಳಿದ್ರೆ, ಹಾಗಾದ್ರೆ ಯಾವ ರೀತಿಯಾಗಿ ಪಾಕಿಸ್ತಾನದ ಸೇನೆ ಆಗಿರ್ಬೋದು, ಅಲ್ಲಿನ ಪಾಕಿಸ್ತಾನದ ವಿಚಾರಗಳಾಗಿರ್ಬೋದು ಅಥವಾ ಅಲ್ಲಿನ ಅಧಿಕಾರಿಗಳಾಗಿರ್ಬೋದು ಎಲ್ಲರೂ ಕೂಡ ಉಗ್ರರ ಜೊತೆಗೆ ಸಂಪರ್ಕ ಇಟ್ಕೊಂಡಿದ್ದಾರೆ ಅನ್ನೋದಕ್ಕೆ ಮತ್ತೆ ಮತ್ತೆ ಪ್ರೂವ್ ಆಗ್ತಾನೆ ಇದೆ. ಆದ್ರೆ ಕದನ ವಿರಾಮವನ್ನ ಉಲ್ಲಂಘನೆ ಮಾಡ್ತಾ ಇದೆ ಪಾಕಿಸ್ತಾನ. ಇಲ್ಲಿ ನಮ್ಗೆ ಹೇಳತ್ತೆ ನಾವು ಯುದ್ಧ ಮಾಡಬೇಕಾಗತ್ತೆ ಅಂತ ಹೇಳಿ, ಆದ್ರೆ ಕದನ ವಿರಾಮ ಉಲ್ಲಂಘನೆ ಮಾಡಿ ಬರ್ತಾ ಇರೋರು ಯಾರು? ಪಾಕಿಸ್ತಾನವೇ. ಪಾಕಿಸ್ತಾನದ ನರಿ ಬುದ್ಧಿಯನ್ನ ತೋರಿಸ್ತಾ ಇದೆ. ಜನವಸತಿ ಪ್ರದೇಶಗಳನ್ನ ಟಾರ್ಗೆಟ್ ಮಾಡ್ತಾ ಇದೆ. ನಮ್ಗೆ 1 ಸೆಕೆಂಡ್ ಸಾಕು ಇವರ ಜನವಸತಿ ಪ್ರದೇಶಗಳನ್ನ ಟಾರ್ಗೆಟ್ ಮಾಡಿ ಏನಾದ್ರೂ ದಾಳಿ ಮಾಡೋದಕ್ಕೆ. ಎಲ್ಲವೂ ಕೂಡ ಪಾಕಿಸ್ತಾನ ನಾಳೆ ಇಲ್ಲ ಅನ್ನುವ ರೀತಿಯಾಗಿ ಆಗುತ್ತೆ. ಅಲ್ಲಿ ಪಾಕಿಸ್ತಾನ ಅನ್ನುವಂತಹ ದೇಶವೇ ಇಲ್ವೇನೋ ಅನ್ನುವ ರೀತಿಯಾಗಿ ಆಗುತ್ತೆ. ಆದ್ರೆ ಪಾಕಿಸ್ತಾನದ ಬುದ್ಧಿ ನಾವು ತೋರಿಸಬಾರ್ದು ಅನ್ನುವ ಕಾರಣಕ್ಕಾಗಿ ಭಾರತ ಇನ್ನೂ ಕೂಡ ಯಾವುದೇ ರೀತಿಯಲ್ಲೂ ಅಲ್ಲಿ ಜನವಸತಿ ಪ್ರದೇಶಗಳ ಮೇಲೆ ಟಾರ್ಗೆಟ್ ಮಾಡ್ತಾ ಇಲ್ಲ. ಪಾಕಿಸ್ತಾನ ಮಾಡ್ತಾ ಇರೋದು ಏನು? ಈಗಾಗಲೇ ಅಮೃತಸರದ ಹಳ್ಳಿಯೊಂದರ ಮೇಲೆ ಬಾಂಬ್ ದಾಳಿ ಮಾಡಿದೆ ಪಾಕಿಸ್ತಾನ. ಸ್ಫೋಟಗೊಳ್ಳದೆ ಬಿದ್ದಿದ್ದ ಸ್ಫೋಟಕವನ್ನ ಇದೀಗ ಸೇನೆ ನಿಷ್ಕ್ರಿಯಗೊಳಿಸಿದೆ. ಪಾಪ ಇವರು ಹಾಕ್ತಾರೆ, ಅಟ್ಯಾಕ್ ಮಾಡ್ತಾರೆ, ಆದ್ರೆ ಅದು ಯಾವ್ದು ವರ್ಕೇ ಆಗಲ್ಲ. ಅಲ್ಲಿ ಸೆಕೆಂಡ್ ಹ್ಯಾಂಡ್ ಆಗಿರ್ಬೋದು ಅಥವಾ ವರ್ಕ್ ಆಗದೆ ಇರುವಂತಹ ಇಂತಹ ಕ್ಷಿಪಣಿಗಳಾಗಿರ್ಬೋದು ಅಥವಾ ಸ್ಫೋಟಕಗಳು, ಬಾಂಬ್ಗಳು ಇದ್ರೆ ಏನ್ ಪ್ರಯೋಜನ? ನಾವು ಹಾಕಿದೀವಪ್ಪ, ನಾವು ಕೂಡ ಅಟ್ಯಾಕ್ ಮಾಡಿದೀವಿ ಅನ್ನೋದನ್ನ ತೋರಿಸುವಂತಹ ಪ್ರಯತ್ನ ಇದೀಗ ಪಾಕಿಸ್ತಾನದಿಂದ ಆಗ್ತಾ ಇದೆ. ಮತ್ತೊಂದು ಕಡೆ ಪೂಂಚ್ನಲ್ಲಿ ಮನೆಯನ್ನೇ ಗುರಿಯಾಗಿಸಿ ಅಟ್ಯಾಕ್ ಮಾಡ್ತಾರೆ. ಇವರ ಹತ್ರ ಇರೋದು ಸಾಮರ್ಥ್ಯ ಇಷ್ಟೇ, ಯಾರು ಅಮಾಯಕರು ಇರ್ತಾರೆ, ಯಾವ ಮನೆಗಳಿರುತ್ತೆ ಅಥವಾ ಜನವಸತಿ ಪ್ರದೇಶ, ಅಲ್ಲೊಂದು ಬಾಂಬ್ ಹಾಕೋದು, ಸ್ವಲ್ಪ ಜನ ಸಾಯಿಸಿದೀವಿ ಅಂತ ಹೇಳಬೇಕು ಅವರಿಗೆ. ಅಷ್ಟಕ್ಕೆ ಈಗ ಪಾಕಿಸ್ತಾನ ಇಂತಹ ಕೃತ್ಯವನ್ನ ಮಾಡ್ತಾ ಇದೆ. ಇದು ಹೀನ ಕೃತ್ಯ. ಈ ರೀತಿಯಾಗಿ ಮಾಡೋದಿದ್ರೆ ಭಾರತಕ್ಕೆ ಒಂದೇ 1 ಸೆಕೆಂಡ್ ಸಾಕು, ಪಾಕಿಸ್ತಾನವನ್ನೇ ಒಡೆಸ್ ಮಾಡಬಹುದು. ಆದ್ರೆ ಪಾಕಿಸ್ತಾನದ ರೀತಿ ಅಲ್ಲ ಭಾರತ. ಭಾರತ ಏನಿದ್ರು ಭಯೋತ್ಪಾದನೆಯ ವಿರುದ್ಧ ಹೋರಾಟ ಅನ್ನೋದನ್ನ ಪ್ರೂವ್ ಮಾಡ್ತಾ ಇದೆ. ಆದ್ರೆ ಪಾಕಿಸ್ತಾನ ಇಲ್ಲಪ್ಪ, ನಮ್ಗೆ ಅಂತಹ ಬುದ್ಧಿಯೇ ಇಲ್ಲ, ನಮ್ ಬುದ್ಧಿ ಇಷ್ಟೇ ಅನ್ನೋದನ್ನ ಮತ್ತೆ ಮತ್ತೆ ಪ್ರೂವ್ ಮಾಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ
ನ್ಯೂಸ್ ಎಡಿಟರ್ ಆಗಿರುವಂತಹ ರಾಘವೇಂದ್ರ ಗುಡಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ ಗುಡಿ, ಕದನ ವಿರಾಮ ಉಲ್ಲಂಘನೆ ಮಾಡಬೇಡಿ ಅಂತ ಹೇಳ್ತಾ ಇದ್ರೂ ಕೂಡ ಇಲ್ಲಪ್ಪ ನಮ್ಮ ಬುದ್ಧಿ ಇಷ್ಟೇ, ನಾವು ಜನವಸತಿ ಪ್ರದೇಶಕ್ಕೆ ಈ ರೀತಿಯಾಗಿ ಅಟ್ಯಾಕ್ ಮಾಡೋದು, ನಾವು ಅಮಾಯಕ ಜನರನ್ನೇ ಸಾಯಿಸೋದು ನಮ್ಮ ಗುರಿ ಅನ್ನುವ ರೀತಿಯಾಗಿ ಮಾಡ್ತಾ ಇದೆ. ಆದ್ರೆ ಭಾರತ ಮಾತ್ರ ತಕ್ಕ ಉತ್ತರವನ್ನ ಕೊಡ್ತಾ ಇದೆ. ಬಟ್ ಯಾಕೆ ಹೀಗೆ? ಪಾಕಿಸ್ತಾನ ಎಷ್ಟೇ ದಾಳಿಗಳನ್ನ ಮಾಡಿದ್ರು ಕೂಡ ಏನೂ ಕಿತ್ಕೊಳಕ್ ಆಗೋದಿಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿಯಾದಂತಹ ಪರಿಸ್ಥಿತಿ ಇದೆ. ಮತ್ತೆ ಮತ್ತೆ ನಾಚಿಕೆಗೇಡಿನ ಕೆಲಸಗಳನ್ನ ಮಾಡ್ಬೇಕಾ ಅಂತ? ಈಗ ಅವ್ರಿಗೆ ಇರ್ತಕ್ಕಂಥ ದಾರಿಗಳೇ ಅದು ನವಿತಾ. ನೋಡಿ, ನಾವೀಗ ಒಂದೊಂದಾಗಿ ನೋಡ್ತಾ ಹೋಗೋದಾದ್ರೆ ಪಂಜಾಬ್ನ ಹಳ್ಳಿ ಬಳಿಯಲ್ಲಿ, ಅಮೃತಸರದ ಹಳ್ಳಿ ಬಳಿಯಲ್ಲಿ ಸಾಕಷ್ಟು ಮಿಸೈಲ್ಗಳನ್ನು ಲಾಂಚ್ ಮಾಡಿರುವಂಥದ್ದು, ಗೋಲ್ಡನ್ ಟೆಂಪಲನ್ನು ಟಾರ್ಗೆಟ್ ಮಾಡಿರುವಂಥ ಮಿಸೈಲ್ಸ್ಗಳನ್ನು ಹೊಡೆದು ಉಡಿಸಲಾಗ್ತಾ ಇದೆ. ಈಗ ಒಂದಿಷ್ಟು ಮಿಸೈಲ್ಸ್ಗಳು ಅಲ್ಲಿ ಬಿದ್ದಿದ್ದಾವೆ, ಆದರೆ ಅವು ಬ್ಲಾಸ್ಟ್ ಆಗ್ತಾ ಇಲ್ಲ. ಹೀಗಾಗಿ ಅವುಗಳನ್ನು ಕಂಟ್ರೋಲ್ಡ್ ಅಟ್ಮಾಸ್ಫಿಯರಲ್ಲಿ ನಮ್ಮ ಒಂದು ಅಲ್ಲಿಯ ಸ್ಥಳೀಯ ಪೊಲೀಸರು ಅವುಗಳನ್ನ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ. ಆ ವಿಜುವಲ್ಸ್ಗಳನ್ನ ಕೂಡ ನಾವು ಗಮನಿಸಬಹುದಾಗಿದೆ. ಜೊತೆಗೆ ಈ ಚೀನಾದವರು ಕೊಟ್ಟಿರ್ತಕ್ಕಂಥ PL-15E ಅಂತಕ್ಕಂಥ ಮಿಸೈಲ್ಸ್ಗಳೇನಿದ್ದಾವೆ, ಆ ಮಿಸೈಲ್ಗಳು ಕೂಡ 140 ಕಿಲೋಮೀಟರ್ ರೇಂಜ್, ಅದನ್ನ ಏರ್ ಟು ಏರ್ ಮಿಸೈಲ್ ಅಂತ ಹೇಳಲಾಗುತ್ತೆ. ಆದರೆ ಆ ಮಿಸೈಲ್ಗಳು ಕೂಡ ನಿಷ್ಕ್ರಿಯವಾಗಿ ಬಿದ್ದಿದ್ದಾವೆ, ಆಸ್ ಇಟ್ ಈಸ್ ಹಾಗೆ ನೆಲಕ್ಕೆ ಬಿದ್ದಿರುವಂಥದ್ದು. ನೋಡಿ, ನಮ್ಮ DRDO ಮತ್ತು ನಮ್ಮ ಭಾರತೀಯ ಸೇನೆಗೆ ಎಂಥ ದೊಡ್ಡ ಒಂದು ಖಜಾನೆ ಸಿಕ್ಕಾಗ ಅಂದರೆ ಚೀನಾದ ಸಂಪೂರ್ಣ ತಂತ್ರಜ್ಞಾನವನ್ನು ತಿಳಿದುಕೊಳ್ಳೋದಕ್ಕೆ ಅದು ಫೇಲ್ಯೂರ್ ಆಗಿರಬಹುದು, ಆದರೆ ಅವರು ಯಾವ ರೀತಿಯಾಗಿರ್ತಕ್ಕಂಥ ತಂತ್ರಜ್ಞಾನವನ್ನು ಬಳಸ್ತಾ ಇದ್ದಾರೆ, ಅದರಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಸಾಫ್ಟ್ವೇರ್ ಅನ್ನು ಬಿಲ್ಟ್ ಮಾಡ್ತಾ ಇದ್ದಾರೆ, ಇದರ ಬಗ್ಗೆ ನಾವೇನಾದರೂ ಡಿಕೋಡ್ ಮಾಡೋದಕ್ಕೆ ಸಾಧ್ಯ ಆದರೆ ಮುಂಬರುವಂಥ ಹಂತದಲ್ಲಿ ನಾವು ಸ್ಪೆಷಲ್ ಆಗಿ ಚೈನಾಕ್ಕೆ ಅಂತಲೇ ಬೇಕಾಗಿರ್ತಕ್ಕಂಥ ಆಂಟಿ ಮಿಸೈಲ್ ಸಿಸ್ಟಮ್ಸ್ಗಳನ್ನಾಗಲಿ ಅಥವಾ ಆಂಟಿ ಡಿಫೆನ್ಸ್ ಸಿಸ್ಟಮ್ಸ್ಗಳನ್ನಾಗಲಿ ಡೆವಲಪ್ ಮಾಡೋದಕ್ಕೆ ಅತಿ ದೊಡ್ಡದಾಗಿರ್ತಕ್ಕಂಥ ಅವಕಾಶ ಆಗುತ್ತೆ. ಒಂದು ಸಮಯ ಇರ್ತಾ ಇತ್ತು ಏನಂದರೆ ಇನ್ನೊಂದು ದೇಶದ ಮಿಸೈಲನ್ನು ಕೇವಲ ತರೋದಕ್ಕೋ, ಮಿಸೈಲ್ ಟೆಕ್ನಾಲಜಿಯನ್ನು ಖರೀದಿ ಮಾಡೋದಕ್ಕೋ ಅಥವಾ ಕದಿಯೋದಕ್ಕೋ ಸಾವಿರಾರು ಕೋಟಿಗಳನ್ನು ಇನ್ವೆಸ್ಟ್ ಮಾಡಬೇಕಾಗಿತ್ತು. ಅಲ್ಲಿ ಎಲ್ಲ ಏಜೆಂಟ್ಸ್ಗಳು ಹೋಗ್ತಾ ಇದ್ರು, ಸೀಕ್ರೆಟ್ ಏಜೆಂಟ್ಸ್ಗಳು. ಅದು ಯಾವುದೂ ಇಲ್ಲದೆ ಪಾಕಿಸ್ತಾನ ಭಾರತಕ್ಕೆ ತನ್ನ ಎರಡೂ ಕೈಗಳಲ್ಲಿ ತಂದು ಈ ಮಿಸೈಲ್ಸ್ಗಳನ್ನು ದಾನ ಕೊಟ್ಟು ಹೋಗಿರುವಂಥದ್ದು. ಇನ್ನು ನಾವು ಜಮ್ಮುವಲ್ಲೂ ಕೂಡ ನೋಡ್ತಾ ಇದ್ದೀವಿ, ಜಮ್ಮು ಮತ್ತು ಕಾಶ್ಮೀರದ ರೀಜನ್ ಅಲ್ಲೂ ನೋಡ್ತಾ ಇದ್ರೆ LOC ಬಳಿಯಲ್ಲಿ CCTV ದೃಶ್ಯಾವಳಿಗಳು ಸಿಕ್ಕಿರುವಂಥದ್ದು. ಅವರು ಅಲ್ಲಿ ಶೆಲ್ಲಿಂಗ್ ಅನ್ನ ಮಾಡ್ತಾರೆ. ಎಲ್ಲಿ? ಸಾಮಾನ್ಯ ಜನರ ಮನೆಗಳ ಬಳಿಯಲ್ಲಿ ಶೆಲ್ಲಿಂಗ್ ಅನ್ನ ಮಾಡ್ತಿರೋದು, ಅದು CC ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಅಂದ್ರೆ ಅವರು ನಾವು ದಾಳಿಯನ್ನ ಮಾಡ್ತೀವಿ, ಭಾರತಕ್ಕೆ ನಾವು ತೊಂದರೆಯನ್ನ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳುವಂತ ನೆಪದಲ್ಲಿ ಜನಸಾಮಾನ್ಯರನ್ನ ನೇರವಾಗಿ ಟಾರ್ಗೆಟ್ ಮಾಡ್ತಾ ಇರುವಂಥದ್ದು. ದೇರ್ ಇಸ್ ನೋ ಇಫ್ಸ್ ಆ್ಯಂಡ್ ಬಟ್ಸ್. ಬಟ್ ಅವರು ನೇರವಾಗಿ ನಮ್ಮ ಜನರನ್ನೇ ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸೇನೆಗಿಂತ ಹೆಚ್ಚಾಗಿ ಜನರಿಗೆ ಸಮಸ್ಯೆಯನ್ನು ಉಂಟು ಮಾಡಬೇಕು ಅನ್ನುವಂಥದ್ದು, ಇಲ್ಲಿಯ ಧಾರ್ಮಿಕ ಸ್ಥಳಗಳಿಗೆ ಒಂದು ತೊಂದರೆಯನ್ನು ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಅವರು ಒಂದು ಅಲ್ಟಿಮೇಟ್ ಆಗಿ ಕೊನೆಯ ಪ್ರಯತ್ನ ಅನ್ನೋ ರೀತಿಯಾಗಿ ಇಂಥ ದಾಳಿಗಳನ್ನು ಸಂಘಟನೆ ಮಾಡ್ತಾ ಇರುವಂಥದ್ದು. ಈಗ ಭಾರತೀಯ ಸೇನೆ ಕೂಡ ಅವರಿಗೆ ಸಾಕಷ್ಟು ಉತ್ತರವನ್ನು ಕೊಡ್ತಾ ಇದೆ. ಆದರೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಘಟನೆಗಳು ನಡೆದಾಗ ಏನಾಗುತ್ತೆ, ಸಹಜವಾಗಿ ಆಕ್ರೋಶದ ಜೊತೆಗೆ ಒಂದು ಅಲ್ಲಿಯ ಒಂದು ಗಡಿ ಪ್ರದೇಶದಲ್ಲಿ ಇರ್ತಕ್ಕಂಥ ಜನರ ಜೀವನದ ಬಗ್ಗೆ ನಾವು ಕೂಡ ಯೋಚನೆ ಮಾಡಬೇಕಾಗುತ್ತೆ. ಅವರಿಗೆ ಎಷ್ಟು ದೊಡ್ಡ ಸಮಸ್ಯೆಗಳನ್ನು ಈ ಪಾಕಿಸ್ತಾನ ಉಂಟು ಮಾಡ್ತಾ ಇರುವಂಥದ್ದು ಅಂತೇಳಿ. ಅಂದರೆ ಒಂದು ದೇಶ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಮಾತನ್ನು ಹೇಳಿದರು, ನಾವು ಯಾರನ್ನೇ ಬದಲು ಮಾಡಿದ್ರು ನಮ್ಮ ಪಕ್ಕದ ಮನೆಯವರನ್ನು ಬದಲು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಅವರ ಜೊತೆಯಲ್ಲಿ ನಾವು ಇರಬೇಕಾಗುತ್ತೆ ಅಂತೇಳಿ. ಆದರೆ ಇವತ್ತು ಜೊತೆಗೆ ಇರುವ ಬೇಕಾಗಿರ್ತಕ್ಕಂಥ ಎಲ್ಲ ಕ್ವಾಲಿಟಿಯನ್ನು ಪಾಕಿಸ್ತಾನ ಕಳೆದುಕೊಳ್ತಾ ಇದೆ. ನಿರಂತರವಾಗಿ ಜನಸಾಮಾನ್ಯರನ್ನು ಟಾರ್ಗೆಟ್ ಮಾಡ್ತಾ ಇರುವಂಥದ್ದು ಎಲ್ಲ ದೃಶ್ಯಾವಳಿಗಳು ಸಿಗ್ತಾ ಇದ್ದಾವೆ. ಅವರ ಡ್ರೋನ್ ದಾಳಿ ಆಗಿರ್ಬೋದು, ಅದರ ದೃಶ್ಯಾವಳಿಗಳು ನಮ್ಮ ಬಳಿಯಲ್ಲಿ ಇರ್ತಕ್ಕಂಥದ್ದು ಪ್ರತಿಯೊಂದು ಸಾಕ್ಷ್ಯಾಧಾರಗಳು ಸಿಗ್ತಾ ಇದ್ದಾವೆ. ಹೀಗಾಗಿ ಸಹಜವಾಗಿ ಸೇನೆ ತನ್ನ ಕಾರ್ಯವನ್ನು ಮಾಡ್ತಾ ಇದ್ರು ಕೂಡ ಜನರು ಕೂಡ ಗಡಿ ಪ್ರದೇಶದಲ್ಲಿರುವಂಥವರು ಸಾಧ್ಯವಾದಷ್ಟು ಎಚ್ಚರಿಕೆಯನ್ನು ವಹಿಸಬೇಕು. ಇವತ್ತು ನೋಡಿ, ಜೆರುಸಲೇಮಿನಲ್ಲಿ ಇವತ್ತು ಸಂಜೆ 6 ಗಂಟೆಯಿಂದ ನಾಳೆ ಬೆಳಗ್ಗೆ 6 ಗಂಟೆವರೆಗೂ ಬಹುತೇಕವಾಗಿ ಬ್ಲಾಕ್ಔಟ್ಗೆ ಕರೆಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ನೈಟ್ ಎನಿ ಟೈಮಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ದಾಳಿ ಆಗುವಂಥ ಸಾಧ್ಯತೆ ಇರುತ್ತೆ ಅನ್ನೋ ಕಾರಣಕ್ಕಾಗಿ ಭಾರತೀಯ ಸೇನೆ ಮತ್ತು ಇಲ್ಲಿರ್ತಕ್ಕಂಥ ಆಂಟಿ ಮಿಸೈಲ್ ಸಿಸ್ಟಮ್ಗಳು ಸಾಕಷ್ಟು ಕೆಲಸವನ್ನು ಮಾಡ್ತಾ ಇದ್ರು. ಒಂದು ಮಿಸೈಲ್ಗಳು ಕೂಡ ಏನಾದರೂ ಟಚ್ ಆದರೆ ಒಂದು ಯಾವುದೇ ಪ್ರದೇಶಕ್ಕೆ ಬಿದ್ದರೆ ಸಾಕಷ್ಟು ಹಾನಿಯನ್ನು ಮಾಡುವ ಸಾಧ್ಯತೆಗಳಿರ್ತವೆ. ಹೀಗಾಗಿ ಸಹಜವಾಗಿ ಜನರು ಎಚ್ಚರಿಕೆಯಿಂದ ಇರಿ ಅಂತೇಳಿ ಸೇನೆ ಕರೆಯನ್ನು ಕೊಟ್ಟಿರುವಂಥದ್ದು. ಒಟ್ಟಾರೆ ಈ ಒಂದು ಏನಿದೆ, ಈ ಒಂದು ಪ್ರಕ್ರಿಯೆ ಏನಿದೆ, ಭಾರತ ಅಂದುಕೊಂಡಿದ್ದೇನಂತೆ ಅಥವಾ ಭಾರತಕ್ಕೆ ಇಡೀ ವಿಶ್ವ ಅಂದುಕೊಳ್ತಾ ಇರೋದೇನು, ಉಗ್ರರನ್ನ ಸದೆ ಬಡಿಬೇಕು, ಉಗ್ರರನ್ನ ಭಾರತ ಸದೆ ಬಡಿತಾ ಇದೆ. ಪಾಕಿಸ್ತಾನ ಸುಮ್ಮನೆ ಇದ್ರೆ ಸಾಕಾಗ್ತಾ ಇತ್ತು. ಆ ದೇಶಕ್ಕೆ ಎಷ್ಟು ಲಾಭವನ್ನ ಮಾಡ್ತಾ ಇದ್ವಿ, ಅವರ ಮನೆಯಲ್ಲಿರ್ತಕ್ಕಂಥ ಆ ಒಂದು ಕಸವನ್ನ ನಾವು ಕ್ಲೀನ್ ಮಾಡೋಗ್ತೀವಿ ಅಂದ್ರೂ ಕೂಡ ಅದಕ್ಕೆ ತಡೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆ ಕಸವನ್ನೇ ಒಂದು ಅದರ ವಾಸನೆಯನ್ನೇ ಸುವಾಸನೆ ಅಂದ್ಕೊಳ್ಳುವಂಥ ರಾಷ್ಟ್ರ ಆಗಿರುವಂಥ ಪಾಕಿಸ್ತಾನಕ್ಕೆ ಸಹಜವಾಗಿ ಉತ್ತರವನ್ನು ಕೊಡಬೇಕಾಗುತ್ತೆ. ಆದರೆ ಸದ್ಯದ ಪರಿಸ್ಥಿತಿ ಅಂತೂ ಸಾಕಷ್ಟು ಗಂಭೀರವಾಗಿರ್ತಕ್ಕಂಥದ್ದು. ಜನರು ಕೂಡ ಒಂದು ವಿಷಯವನ್ನು ನೆನಪಿಟ್ಕೊಳ್ಬೇಕು, ಇದು ಒಂದೆರಡು ದಿನದಲ್ಲಿ ಮುಗಿಯುವಂಥದ್ದಲ್ಲ. ಆಪರೇಷನ್ ಸಿಂಧೂರ್ ಅಂತಕ್ಕಂಥದ್ದು ಸಾಕಷ್ಟು ಸಮಯ ನಡೆಯುತ್ತೆ. ಈ ರೀತಿಯಾಗಿರ್ತಕ್ಕಂಥ ಘಟನೆಗಳು ಅಲ್ಲಲ್ಲಿ ಕಂಡು ಬರ್ತಾ ಇದ್ರು. ಪಾಕಿಸ್ತಾನ ಒಂದು ಘಟನೆಗೆ ಕಾರಣ ಆದರೆ 100 ಘಟನೆಯ ಪರಿಣಾಮವನ್ನು ಅದು ಎದುರಿಸಬೇಕಾಗುತ್ತೆ. ನವಿತಾ, ಎಸ್ ಗುಡಿ, ನೀವು ಹೇಳಿದ ಹಾಗೆ ಈಗಾಗಲೇ ಪಾಕಿಸ್ತಾನಕ್ಕೆ ಭಾರತ ಎಲ್ಲಾ ರೀತಿಯಲ್ಲೂ ಕೂಡ ಈಗ ಅವಕಾಶವನ್ನ ಕೊಟ್ಟು ನೋಡಿ ಆಯ್ತು. ಇದು ಒಂದು ಬಾರಿ ಅಲ್ಲ, ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಕೊಟ್ಟ ಆಯ್ತು. ಇಂತಹ ಸಂದರ್ಭದಲ್ಲಿ
ಪಾಕಿಸ್ತಾನ ಇದೀಗ ಕದನ ವಿರಾಮ ಉಲ್ಲಂಘನೆ ಮಾಡಿಸೋದಿಲ್ಲ. ಈಗ ಬೇರೆ ದೇಶಗಳು ಹೇಳ್ತವೆ ಶಾಂತಿಯನ್ನು ನೆಲೆಸಬೇಕು, ಇಲ್ಲಿ ಯುದ್ಧ ಆದಷ್ಟು ಬೇಗ ನಿಲ್ಲುವಂತ ಆಗ್ಲಿ ಅನ್ನುವಂತಹ ವಿಚಾರಗಳು ಹೇಳ್ತವೆ. ಪಾಕಿಸ್ತಾನ ಬೇರೆ ಬೇರೆ ದೇಶಗಳ ಮೊರೆ ಕೂಡ ಹೋಗ್ತಾ ಇದೆ. ಆದ್ರೆ ಈಗ ಕಾಣಿಸ್ತಾ ಇಲ್ವಾ, ಇದೀಗ ಪಾಕಿಸ್ತಾನ ಕದನ ವಿರಾಮ ಇಲ್ಲ ಈ ಉಲ್ಲಂಘನೆ ಮಾಡ್ತಾ ಇರೋದು, ಜನರನ್ನೇ ನೇರವಾಗಿ ಟಾರ್ಗೆಟ್ ಮಾಡ್ತಾ ಇರೋದು. ಇಡೀ ವಿಶ್ವಗಳೇ ಇದೀಗ ಚೀಮಾರಿ ಹಾಕಬೇಕು ಇಂತಹ ಸಂದರ್ಭಗಳಲ್ಲಿ. ಖಂಡಿತಕ್ಕೂ ನಿಜ ನವಿತಾ. ಯಾಕಂದ್ರೆ ನೋಡಿ, ದ್ವಂದ್ವ ರೀತಿ, ದ್ವಂದ್ವ ರೂಪ, ಎರಡು ಮುಖಗಳು, ಹೇಳೋದೊಂದು ಮಾಡೋದೊಂದು, ಇದನ್ನೇ ಮಾಡ್ಕೊಂಡು ಬಂದಿರುವಂಥದ್ದು ಪಾಕಿಸ್ತಾನ. ಯಾವ ದೇಶ ಅದಕ್ಕೆ ಸಹಾಯ ಮಾಡ್ತು? ಅಮೆರಿಕ ಅದರ ಬ್ಯಾಕ್ ಸ್ಟ್ಯಾಬ್ ಅನ್ನು ಮಾಡ್ತು. ಚೈನಾಕ್ಕೆ ಈಗ ಅವರದ್ದೇ ಒಂದು ವೆಪನ್ಸ್ಗಳನ್ನ ತೆಗೆದು ಅವರ ಮರ್ಯಾದೆಯನ್ನೇ ತೆಗೆಯುವಂಥ ಕೆಲಸವನ್ನ ಮಾಡ್ತಾ ಇರುವಂಥದ್ದು. ಇದೇ ಕಾರಣದಿಂದಾಗಿ ಹಿಲರಿ ಕ್ಲಿಂಟನ್ ಅವರು ಒಂದು ಮಾತನ್ನ ಹೇಳಿದ್ರು, ಈ ಒಂದು ನಿಮ್ಮ ಹಿತ್ತಲಲ್ಲಿ ಏನಾದರೂ ನೀವು ಹಾವುಗಳನ್ನು ಸಾಕಿದ್ರೆ ಕೇವಲ ಪಕ್ಕದ ಮನೆಯವರಿಗೆಲ್ಲ ಒಂದಿಲ್ಲ ಒಂದು ದಿನ ನಿಮಗೂ ಕೂಡ ಕಚ್ಚುತ್ತೆ ಅನ್ನುವಂಥ ಮಾತನ್ನ ಹೇಳಿದ್ರು. ಅದರ ಉದಾಹರಣೆಯನ್ನ ಇವತ್ತು ನೋಡ್ತಾ ಇದೀವಿ. ಅಷ್ಟು ಜನರನ್ನ ನಾನ್ ಸ್ಟೇಟ್ ಆಕ್ಟರ್ಸ್ ಅಂತ ಉಗ್ರಗಾಮಿ ಸಂಘಟನೆಗಳನ್ನ ಮಾಡಿಕೊಂಡು ಅಷ್ಟು ಒಂದು ಇಡೀ ದೇಶವನ್ನ ಕಂಪ್ಲೀಟ್ ಆಗಿ ಒಂದು ಧಾರ್ಮಿಕ ಮೂಲಭೂತವಾದದಲ್ಲಿ ತುಂಬಿರುವಂತ ಪರಿ ಇದೆಯಲ್ಲ, ಅದನ್ನ ಅವರು ಸಾಕಷ್ಟು ಅನುಭವಿಸ್ತಾ ಇದ್ದಾರೆ. ನೀವು ಹೇಳಿದಾಗೆ ಈ ಇತರ ದೇಶಗಳು ಕೂಡ ಈಗ ಇನ್ನಾದರೂ ಸ್ವಲ್ಪ ಸ್ಟ್ರಾಂಗ್ ಆಗಿ ಒಂದು ರಿಯಾಕ್ಟ್ ಮಾಡಬೇಕಾಗುತ್ತೆ. ಎಷ್ಟು ದಿನ ಅಂತ ಭಾರತಕ್ಕೆ ಬುದ್ಧಿವಾದವನ್ನು ಹೇಳುವಂಥದ್ದು, ಭಾರತಕ್ಕೆ ನೀವು ಶಾಂತಿಯನ್ನ ಇರಿ ಅಂತ ಹೇಳಿ. ಭಾರತ ಸಾಕಷ್ಟು ಶಾಂತಿಯನ್ನ ಇರುವಂತ ರಾಷ್ಟ್ರನೇ. ನಾವಿಲ್ಲಿ ಯಾವುದೇ ಕಾರಣಕ್ಕೂ ಕೂಡ ವೈಲೆನ್ಸ್ ಅನ್ನು ಬಯಸೋದಿಲ್ಲ. ನಾವು ಅಲ್ಲಿ ಅವರ ಮೇಲೆ ದಾಳಿ ಮಾಡಿರುವಂಥ ಪರಿಯನ್ನು ನೋಡಿ ನೀವು. ಆಪರೇಷನ್ ಸಿಂಧೂರದಲ್ಲಿ ಶಾಂತಿಯಿಂದಲೇ ದಾಳಿ ಮಾಡಿದ್ದೀವಿ, ಯಾರಿಗೂ ಗೊತ್ತಾಗದಂಗೆ, ಅವ್ರಿಗೂ ಗೊತ್ತಾಗದಾಗೆ ಅವರ ಒಂದು ಬ್ಯಾಕಾರ್ಡ್ಗೆ ಹೋಗಿ ಅಲ್ಲಿರ್ತಕ್ಕಂಥ ಉಗ್ರಗಾಮಿಗಳನ್ನು ಶಾಂತಿಯಿಂದಲೇ ಹೊಡೆದು ಬಂದಿರುವಂಥವ್ರು ನಾವು. ಹೀಗಾಗಿ ಇಂಥ ಸಂದರ್ಭದಲ್ಲಿ ಭಾರತಕ್ಕೆ ಒಂದು ಬುದ್ಧಿಯನ್ನು ಹೇಳೋ ಬದಲಾಗಿ ಪಾಕಿಸ್ತಾನಕ್ಕೆ ಇವತ್ತು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಕಟು ಶಬ್ದಗಳಲ್ಲಿ ಹೇಳಬೇಕಾಗತ್ತೆ. ಸ್ಯಾಂಕ್ಷನ್ಸ್ಗಳನ್ನು ಕೇವಲ ರಷ್ಯಾನ ಇರಾನ್ ಮೇಲೆ ಹಾಕುವಂಥದ್ದಲ್ಲ, ಪಾಕಿಸ್ತಾನದಂಥ ರಾಷ್ಟ್ರಗಳ ಮೇಲೆ ಹಾಕಬೇಕು. ಅಮೆರಿಕಾಗೆ ಇನ್ನಾದರೂ ಬುದ್ಧಿ ಬರುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಯಾಕಂದ್ರೆ ಈ ಬುದ್ಧಿ ಬರುವಂಥ ಲಕ್ಷಣಗಳಂತೂ ಕಾಣಿಸ್ತಾ ಇದ್ದಾವೆ. ಈಗ ಕಂಪ್ಲೀಟ್ ಆಗಿ ಐಸೋಲೇಟ್ ಆಗಿರುವಂಥದ್ದು ಪಾಕಿಸ್ತಾನ ಅನ್ನುವಂಥ ರಾಷ್ಟ್ರ. ಅಲ್ಲಿಗೆ ತನ್ನ ಸ್ನೇಹಿತ ರಾಷ್ಟ್ರಗಳೇ ಸಹಾಯವನ್ನು ಮಾಡ್ತಾ ಇಲ್ಲ. ಅವರೀಗ ಚೈನಾಕ್ಕೆ, ಕತಾರ್ಗೆ, ಸೌದಿ ಅರೇಬಿಯಾಗೆ ನಿರಂತರವಾಗಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ, ಭಾರತಕ್ಕೆ ಹೇಗಾದ್ರೂ ಮನವೊಲಿಸಿ ಈ ಒಂದು ಸೀಸ್ ಫೈರ್ ಅನ್ನ ತನ್ನಿ ಅಂತೇಳಿ. ಭಾರತ ಹೇಳ್ತಾ ಇರೋದು ಅಷ್ಟೇ, ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಎಸ್ಕಲೇಟ್ ಮಾಡುವಂಥ ಮನಸ್ಥಿತಿನೂ ಇಲ್ಲ, ನಮ್ಮ ಪ್ಲಾನಿಂಗೂ ಇಲ್ಲ. ಅಲ್ಲಿರ್ತಕ್ಕಂಥ ನಮ್ಮ ಮೇಲೆ ದಾಳಿ ಮಾಡಿರುವಂಥವ್ರು ಯಾರಿದ್ದಾರೆ, ಅವರಿಗೆ ಯಾರು ಸಹಾಯ ಮಾಡಿದಂಥವ್ರು ಇದ್ದಾರೆ, ಅವರಿಗೆ ಆ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಂಥವ್ರು ಯಾರಿದ್ದಾರೆ, ಅವರನ್ನಷ್ಟೇ ನಾವು ಟಾರ್ಗೆಟ್ ಮಾಡೋದು. ನಾವು ಅಲ್ಲಿ ಜನಸಾಮಾನ್ಯರಾಗಲಿ, ಸೇನೆಯನ್ನಾಗಲಿ, ಅಲ್ಲಿ ಅಧಿಕಾರಿಗಳಲ್ಲಿ ಇರ್ತಕ್ಕಂಥವ್ರನ್ನಾಗಲಿ ಟಾರ್ಗೆಟ್ ಮಾಡೋದಿಲ್ಲ. ಯಾರೆಲ್ಲ ಆ ಉಗ್ರರಿಗೆ ಸಹಾಯ ಮಾಡಿದ್ದಾರೆ ಅಂಥವ್ರನ್ನ ಮಾತ್ರ ಟಾರ್ಗೆಟ್ ಮಾಡ್ತೀವಿ. ಅಂದ್ರೆ ಇವ್ರು ಯಾಕೆ ಭಯ ಪಡ್ತಾ ಇದ್ದಾರೆ ಅಂತಾನೆ ಅರ್ಥ ಆಗ್ತಾ ಇಲ್ಲ. ನಾವೇನು ಅವರ ಮೇಲೆ ದಾಳಿ ನಮ್ಮ ದೇಶ ಏನು ಪಾಕಿಸ್ತಾನದ ರಾಜಕಾರಣಿಗಳ ಮೇಲೂ ಅಲ್ಲಿ ಸೇನೆ ಮೇಲೆ ದಾಳಿ ಮಾಡುತ್ತೆ ಅಂತ ಹೇಳಿಲ್ಲ. ಯಾರು ಉಗ್ರಗಾಮಿಗಳಿದ್ದಾರೆ, ಅವ್ರಿಗೆ ಸಹಾಯ ಮಾಡಿದವ್ರು ಯಾರಿದ್ದಾರೆ ಅವ್ರ ಮೇಲೆ ಮಾಡ್ತೀವಿ ಅಂದ್ರೆ ಇವ್ರು ಭಯ ಬೀಳ್ತಾ ಇರೋದು ನಿಜಕ್ಕೂ ಕೂಡ ಅಚ್ಚರಿ ಅನ್ಸುತ್ತೆ. ಯಾಕಂದ್ರೆ ಅವರೇ ಹೇಳೋ ಪ್ರಕಾರ ಅವರೇ ಈ ಭಯೋತ್ಪಾದನೆಯನ್ನು ಅತ್ಯಂತ ಹೆಚ್ಚಾಗಿ ಸಮಸ್ಯೆ ಅನುಭವಿಸಿರುವಂಥವ್ರು ಅವರೇ. 80,000 to 90,000 ಜನರನ್ನ ಕಳೆದುಕೊಂಡಿದ್ದೀವಿ ಅಂತೇಳಿ ಬಾಯಿ ಬಿಟ್ಟರೆ ಪಾಕಿಸ್ತಾನಿಯರು ಹೇಳ್ತಾ ಇರ್ತಾರೆ. ಭಯೋತ್ಪಾದನೆ ಹೋರಾಟದಲ್ಲಿ ನಾವು ಮುಂಚೂಣಿಯಲ್ಲಿ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ದಾಗಿ ಕೂಡ ಭಯೋತ್ಪಾದಕರು ಸತ್ತಾಗ ಅವರ ರಾಷ್ಟ್ರಧ್ವಜವನ್ನು ಅವರ ಮೇಲೆ ಹೊರಿಸಲಾಗುತ್ತೆ. ಅವರ ಪ್ರಾರ್ಥನೆ ಸಲ್ಲಿಸುವಂಥ ಸಂದರ್ಭದಲ್ಲಿ ಮೋಸ್ಟ್ ವಾಂಟೆಡ್ ಉಗ್ರರು, UN ಡೆಸಿಗ್ನೇಟೆಡ್ ಟೆರರಿಸ್ಟ್ಗಳಿದ್ದಾಗ ಸೇನೆಯೇ ಬಂದು ಜೊತೆಗೆ ನಿಲ್ಲುವಂಥದ್ದು. ಹೀಗಾಗಿ ಆ ಪಾಕಿಸ್ತಾನ ಅಂತಕ್ಕಂಥ ರಾಷ್ಟ್ರ ಏನಿದೆ, ಆ ರಾಷ್ಟ್ರದ ಮೂಲಭೂತ ಸಮಸ್ಯೆ ಆಗಿರ್ತಕ್ಕಂಥದ್ದೇ ಅಲ್ಲಿಯ ಮೂಲಭೂತವಾದಿಗಳು. ಆ ಮೂಲಭೂತವಾದಿಗಳನ್ನ ಕ್ಲೀನಿಂಗ್ಗೆ ತೆಗೆದುಕೊಳ್ಳುವಂಥ ಕೆಲಸಕ್ಕೆ ಈಗ ಭಾರತ ಕೈ ಹಾಕಿರುವಂಥದ್ದು. ನವಿತಾ, ಥ್ಯಾಂಕ್ ಯು ರಾಘವೇಂದ್ರ ಗುಟ್ಟಿ ಡೀಟೇಲ್ಸ್ಗೆ. ಭಾರತ ಪಾಕಿಸ್ತಾನ ಮಧ್ಯೆ ಯುದ್ಧದ ಕಾರ್ಮೋಡ ಕವಿದಿದೆ. ಭಾರತದ ಗಡಿ ಗ್ರಾಮಗಳಲ್ಲಿ ಪಾಕ್ ಶೆಲ್ ದಾಳಿಯನ್ನ ಮಾಡ್ತಾ ಇದೆ. ಗ್ರಾಮಗಳನ್ನ, ಜನರನ್ನ, ಜನವಸತಿ ಪ್ರದೇಶಗಳನ್ನೇ ಪಾಕಿಸ್ತಾನ ಟಾರ್ಗೆಟ್ ಮಾಡ್ತಾ ಇರೋದು. ನೇರ ಯುದ್ಧಕ್ಕೆ ಬನ್ನಿ ಅಂತ ಹೇಳಿದ್ರೆ ಪಾಕಿಸ್ತಾನ ಹತ್ರ ಸಾಮರ್ಥ್ಯ ಇಲ್ಲ. ಅಂತಹ ಶಕ್ತಿಯೇ ಇಲ್ಲದಂತಹ ಪಾಕಿಸ್ತಾನದಲ್ಲಿ ಈ ತರ ಕುತಂತ್ರ ಬುದ್ಧಿಯಿಂದ ಸಾಯಿಸೋಣ ಅಮಾಯಕರನ್ನ ಅನ್ನುವಂತಹ ಮನಸ್ಥಿತಿ ಇದೆ. ಈಗಾಗಲೇ ಭಾರತದ ಗಡಿ ಗ್ರಾಮಗಳಲ್ಲಿ ಪಾಕ್ ಶೆಲ್ ದಾಳಿಯನ್ನ ಮಾಡ್ತಿದೆ. ಪುಲ್ವಾಮಾದಲ್ಲಿ ಶಾಲಾ ಕಾಲೇಜಿಗೆ ಈಗಾಗಲೇ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಶಾಲೆಯ ಗೋಡೆಯ ಮೇಲೆ ಪಹಲ್ಗಾಮ್ ದಾಳಿಕೋರರ ಪೋಸ್ಟರ್ ಅನ್ನು ಕೂಡ ಹಾಕಲಾಗಿದೆ. ಯಾರ್ಯಾರು ಈ ಒಂದು ದಾಳಿಯನ್ನ ಮಾಡಿದ್ರು ಆ ಉಗ್ರರ ಮಾಹಿತಿಯನ್ನ ಕೊಟ್ಟವರಿಗೆ 20 ಲಕ್ಷ ಬಹುಮಾನ ಅನ್ನುವ ಪೋಸ್ಟರ್ ಅನ್ನ ಕೂಡ ಈಗ ಶಾಲೆಯ ಗೋಡೆಯ ಮೇಲೆ ಅಂಟಿಸಲಾಗಿದೆ. ಈಗಾಗಲೇ ನಾವು ದೃಶ್ಯಾವಳಿಗಳಲ್ಲಿ ಕೂಡ ನೋಡ್ತಾ ಇದೀವಲ್ಲ. ಈಗ ಪಹಲ್ಗಾಮ್ ಉಗ್ರರ ಮಾಹಿತಿಯನ್ನ ಕೊಡಬೇಕು. ಅಂತಹ ಉಗ್ರರ ಬಗ್ಗೆ ನಿಮ್ಗೆ ಏನಾದ್ರೂ ಮಾಹಿತಿ ಸಿಕ್ಕರೆ ನಿಮಗೆ ಆ ಒಂದು ಮಾಹಿತಿಯನ್ನ ನೀಡಿದಕ್ಕಾಗಿ 20 ಲಕ್ಷ ಬಹುಮಾನವನ್ನ ಕೊಡ್ತೀವಿ ಅನ್ನುವಂತಹ ಪೋಸ್ಟರ್ ಅನ್ನ ಕೂಡ ಈಗಾಗಲೇ ಅಂಟಿಸಲಾಗಿದೆ. ಇವೆಲ್ಲದರ ಮಧ್ಯೆ ಈಗಾಗಲೇ ಭಾರತದ ಗಡಿ ಗ್ರಾಮಗಳಲ್ಲಿ ಪಾಕಿಸ್ತಾನ ಶೆಲ್ ದಾಳಿಯನ್ನ ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ, ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಇದರ ಬಗ್ಗೆ ನಮ್ಮ ರಿಪೋರ್ಟರ್ ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ, ನೋಡೋಣ. आज पूरे जम्मू कश्मीर में जो तालीमी इदारे हैं वो बंद रखे गए हैं, चाहे स्कूल्स है, कॉलेज है, ये बंद रखे गए। पुलवामा में हम इस वक्त मौजूद है। पुलवामा के सभी इस वक्त जो सरकारी
और गैर सरकारी जो प्राइवेट तालीमी इदारे वो बंद है। इसके साथ एक बड़ी खबर आज पुलवामा से आपको हम दे रहे हैं। जो पहलगाम में मुलवस पाए गए हैं, जो दहशतगर्द जो इस पहलगाम इंसिडेंट में जो मुलवस पाए गए, उनके आज पोस्टर यहाँ चस्पान किए गए हैं पुलवामा में। 20 लाख रुपए का इनाम रखा गया है। इस पोस्टर में दिखाया गया है कि जो इनकी इतला देगा आम शहरियों के लिए ये पोस्टर चस्पान किए गए हैं। तो पहली बार जब से पहलगाम का इंसिडेंट हुआ, आज पुलवामा में ये पोस्टर पाए गए हैं जिनमें आम लोगों से अपील की गई कि वो सिक्योरिटी फोर्सेस को मदद करे या NIA को मदद करे, इन जो इसमें मुलवस जो दहशतगर्द है इनकी मालूमात फराहम करे। तो उसके लिए इनाम भी रखा गया है। अगर देखा जाए जो इस वक्त कशीदगी है, पूरे हिंद पाक कशीदगी है, उसके सबब अगर देखा जाए मार्केट अभी खुला है पुलवामा में, लेकिन जो सरगर्मियाँ हैं बहुत कम देखने को मिल रही है। ताहम जो प्रिकॉशनरी मेजर्स है गवर्नमेंट की जानिब से उठाई जा रही है, चाहे वो ब्लैकआउट है, वो यहाँ पर पुलवामा में देखने को मिल रहा है। और पहले ही पुलवामा के जो अवंतीपोरा एयरपोर्ट है उसके इर्द गिर्द जितने भी स्कूल्स हैं वो पिछले 2 रोज़ से बंद थे। तो आज तीसरे रोज़ भी पूरे जम्मू कश्मीर में जो तालीमी इदारे हैं इनको बंद रखा गया है। साथ साथ में जो यूनिवर्सिटी या इस्लामिक यूनिवर्सिटी के जो इम्तहानात है वो भी आज पोस्टपोन किए गए। तो ये देखने को मिल रहा है कि इस वक्त बड़ी खबर है पुलवामा से, जो मुलवस है इसमें दहशतगर्द जो पहलगाम इंसिडेंट में मुलवस है, उनके पोस्टर आज यहाँ पर चस्पान किए गए हैं। इतला देने वाले के लिए 20 लाख रुपए का इनाम भी रखा गया है। ये बड़ी खबर है इस वक्त इस पहलगाम इंसिडेंट के हवाले से। बिलाल खान, न्यूज़ 18, पुलवामा। ಇನ್ನು ಜಮ್ಮು ಕಾಶ್ಮೀರದಲ್ಲಿ ಗಡಿ ಗ್ರಾಮಗಳಲ್ಲಿ ಪಾಕ್ ಶೆಲ್ ದಾಳಿಯನ್ನ ಮಾಡ್ತಾ ಇದ್ದು ವಸತಿ ಪ್ರದೇಶ ನಾಗರಿಕರನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದೆ. ಸಾಂಬಾ ಸೆಕ್ಟರ್ನಲ್ಲಿ ದಾಳಿ ಮಾಡಿದೆ ಪಾಕಿಸ್ತಾನ ಸೇನೆ. ಪಾಕಿಸ್ತಾನದ ಶೆಲ್ ದಾಳಿಯಿಂದ ಹಲವು ಮನೆಗಳಿಗೆ ಹಾನಿಯಾಗಿದೆ. ಈಗಾಗಲೇ ಪಾಕ್ ಶೆಲ್ ದಾಳಿಗೆ ತಕ್ಕ ಪ್ರತ್ಯುತ್ತರವನ್ನ ಭಾರತೀಯ ಸೇನೆ ಕೊಟ್ಟಿದೆ. ಸಾಂಬಾ ಸೆಕ್ಟರ್ನಲ್ಲಿ ಪಾಕಿಸ್ತಾನ ಸೇನೆ ಅಟ್ಯಾಕ್ ಅನ್ನ ಮಾಡಿದೆ. ಆದರೆ ಭಾರತ ಕೈ ಕಟ್ಟಿ ಕೂತಿಲ್ಲ. 1 ಹೆಜ್ಜೆ ನೀವು ಮುಂದಿಟ್ರೆ 100 ಹೆಜ್ಜೆ ನಾವು ಮುಂದಿಡ್ತೀವಿ ಅಂತ ಹೇಳಿ ಪ್ರತ್ಯುತ್ತರವನ್ನ ಈಗಾಗಲೇ ಭಾರತೀಯ ಸೇನೆ ಕೊಟ್ಟಿದೆ. ಪಾಕ್ ಶೆಲ್ ದಾಳಿಗೆ ತಕ್ಕ ಪ್ರತ್ಯುತ್ತರವನ್ನ ಭಾರತೀಯ ಸೇನೆ ನೀಡಿದೆ. ನಾವು ಪ್ರತಿದಿನ ಹೇಳ್ತಾ ಇರ್ತೀವಿ ಪಾಕಿಸ್ತಾನದ ಬುದ್ಧಿಯ ಬಗ್ಗೆ, ಪ್ರತಿ ಕ್ಷಣ ಗೊತ್ತಾಗತ್ತೆ ಏನ್ ಮಾಡುತ್ತೆ ಪಾಕಿಸ್ತಾನ ಅಂತ ಹೇಳಿ. ಅದಕ್ಕೆ ಎಲ್ಲಾ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ಭಾರತೀಯ ಸೇನೆ ತೆಗೆದುಕೊಂಡಿದೆ. ಹದ್ದಿನ ಕಣ್ಣಿಟ್ಟಿದೆ. ಪ್ರಮುಖವಾಗಿ ಈಗಾಗಲೇ ಮೈ ತುಂಬಾ ಎಚ್ಚರ ಇರ್ತೀವಿ, ಕಣ್ಣಿಟ್ಕೊಂಡು ನೋಡ್ತೀವಿ ಅಂತ ಹೇಳ್ತೀವಲ್ಲ, ಅದೇ ರೀತಿಯಾಗಿ ಒಂದೊಂದು ಇನ್ಸಿಡೆಂಟ್ ಅನ್ನ ಕೂಡ ನಾವು ಅತ್ಯಂತ ಎಚ್ಚರಿಕೆಯಿಂದ ಗಮನಿಸ್ತೀವಿ ಅನ್ನೋದಕ್ಕೆ ಈಗಾಗಲೇ ಯಾವ ರೀತಿಯಾಗಿ ಪಾಕಿಸ್ತಾನ ಶೆಲ್ ದಾಳಿ ಮಾಡುತ್ತೆ, ಆ ಶೆಲ್ ದಾಳಿ ಆದಂತಹ ಸಂದರ್ಭದಲ್ಲಿ ಭಾರತದ ಪ್ರತ್ಯುತ್ತರ ಯಾವ ರೀತಿ ಆಗುತ್ತೆ, ಅದನ್ನ ಯಾವ ರೀತಿಯಾಗಿ ಫೇಲ್ಯೂರ್ ಮಾಡಲಾಗುತ್ತೆ ಅನ್ನೋದನ್ನ ನಿಮ್ಗೆ ಹೇಳ್ತಾ ಇರ್ತೀವಿ ಪ್ರತಿದಿನ. ಅಂತಹದ್ದೇ ಈಗ ಶೆಲ್ ದಾಳಿಯನ್ನ ಕೂಡ ಮಾಡಲಾಗಿದೆ. ಅದಕ್ಕೆ ಭಾರತ ಈಗ ತಕ್ಕ ಪ್ರತ್ಯುತ್ತರವನ್ನ ಕೊಟ್ಟಿದೆ. ಇದರ ಬಗ್ಗೆ ನ್ಯೂಸ್ 18 ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡೋಣ. पाकिस्तान ने कल जब शाम को जम्मू के अलग अलग एरियाज में जब मिसाइल दागी, उसको नस्ते नाबूद कर दिया हमारे एयर सिस्टम के एयर डिफेंस के सिस्टम ने। और मैं इस वक्त मौजूद हूँ सांबा के बॉर्डर इलाके में। मैं इस गांव का नाम नहीं बताऊंगा, इस लोकेशन का नाम नहीं बताऊंगा आपको, क्योंकि सुरक्षा कारणों के कारण मैं आपको ये चीज़ें नहीं बता रहा हूँ। लेकिन जब रात को सांबा में फायरिंग होती है, जब पाकिस्तान की तरफ से इस तरफ गोले दागे जाते हैं, तो उसका मुंह तोड़ जवाब जो है हमारे सेना द्वारा दिया जाता है, यानी BSF द्वारा दिया जाता है। मैं एक ऐसे इलाके में मौजूद हूँ, यहाँ पर आप देख सकते हैं, यहाँ ईंटें पकाई जाती है, यानी ईंटों का भट्ठा जहाँ पे है, जहाँ बाहरी राज्य की लेबर जो है वो जहाँ पे रुकती है। और कल यहाँ पर काम हुआ था, और जहाँ ये ईंटें आप जो देख रहे हैं ये बनाई गई थी, ये फिलहाल अभी कच्ची थी। आज सुबह इनको पकाना था, लेकिन रात को जो पाकिस्तान की तरफ से शेलिंग की गई है, मोटार शेलिंग की गई है, यहाँ पर आके मोटार जो है वो यहाँ पे गिरा। अब ये पूरा एरिया देख सकते हैं जहाँ गड्ढा बन चुका है, और आसपास की जो कच्ची ईंटें हैं वो काली हो चुकी हैं। और ये वही इलाका है जिसको अगर हम बात करें तो रिहायशी इलाके को पाकिस्तान की तरफ से जो है वो टारगेट किया जा रहा है। देखें आप कितना बड़ा जो खड्डा जो है यहाँ पर मोटार गिरने के बाद जो है वो बन चुका है। हालांकि अगर हम बात करें
ये पूरा एरिया आप जो देख रहे हैं ये पूरे बॉर्डर इलाके का एरिया है। ये पीछे आप देख सकते हैं यहाँ पर काम चल रहा है और बाहरी राज्य की जो लेबर है वो यहाँ पर रुकी हुई है, जिनकी तरफ से जो है वो काम यहाँ पर किया जा रहा था। ये आप सामने देख सकते हैं, ये उनके रहने के लिए आवास के यहाँ पर रहने के लिए स्थान बनाए गए हैं। यहाँ पर मोटार शेल की जो स्प्लिंटर है वो यहाँ तक पहुँचे। हादसे से देखते हुए पुलिस द्वारा इनको यहाँ से शिफ्ट कर दिया गया था। ये निशान जो है वो स्प्लिंटर का यहाँ पे बना हुआ है और अगर ये लोग यहाँ रुकते तो नुकसान हो सकता था, लेकिन समय रहते सुरक्षा बलों और पुलिस की तरफ से इनको यहाँ से शिफ्ट कर दिया गया ताकि ये पक्के मकान में रहें और वहाँ पर जो है वो सेफ रहें। मोटार शेल जो है वो गिरते रहे। पाकिस्तान की तरफ से जो फायरिंग की जाती थी उसका मुंह तोड़ जवाब जो है हमारी BSF और सेना जो है वो दे रही थी। न्यूज़ 18 जम्मू कश्मीर के लिए सांबा से मैं श्याम सुंदर। ಭಾರತ ಪಾಕ್ ಮಧ್ಯೆ ತೀವ್ರಗೊಂಡಿದೆ ಸಂಘರ್ಷ. ರಾಷ್ಟ್ರ ರಾಜಧಾನಿಯಲ್ಲಿ ಸೇನೆ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಿದೆ. ದೆಹಲಿಯಲ್ಲಿ ವಾಯುದಾಳಿಯ ಸೈರನ್ಗಳ ಪರೀಕ್ಷೆಯನ್ನ ಮಾಡಲಾಗಿದೆ. ಯಾವ ಸಂದರ್ಭದಲ್ಲಿ ಬೇಕಾದರೂ ಸೈರನ್ ಅನ್ನ ಅಲ್ಲಿ ಮೊಳಗಿಸುವ ಸಾಧ್ಯತೆ ಇದೆ. ಕಾರಣ ಈಗಾಗಲೇ ರಾಷ್ಟ್ರ ರಾಜಧಾನಿಯಲ್ಲೂ ಕೂಡ ಆ ರೀತಿಯಾದಂತಹ ಒಂದು ಆತಂಕ ಇದೆ. ಭಾರತ ಪಾಕ್ ಮಧ್ಯೆ ತೀವ್ರಗೊಂಡಿದೆ ಸಂಘರ್ಷ. ಈ ಸಂದರ್ಭದಲ್ಲಿ ಯುದ್ಧದ ಕಾರ್ಮೋಡ ಇರುವ ಸಂದರ್ಭದಲ್ಲಿ ರಾಷ್ಟ್ರದ ರಾಜಧಾನಿಯಲ್ಲಿ ಈಗಾಗಲೇ ಸೇನೆ ಹೈ ಅಲರ್ಟ್ ಅನ್ನ ಮಾಡಿದೆ. ಇಂತಹ ಸಂದರ್ಭದಲ್ಲಿ PWD ಪ್ರಧಾನ ಕಚೇರಿ ಮೇಲೆ ಸೈರನ್ ಟೆಸ್ಟ್ ಅನ್ನ ಮಾಡಿದ್ದಾರೆ. ಸೈರನ್ ಮೊಳಗಿದಂತಹ ಸಂದರ್ಭದಲ್ಲಿ ಜನ ಯಾವುದೇ ಕಾರಣಕ್ಕೂ ಪ್ಯಾನಿಕ್ ಆಗಬಾರ್ದು, ಭಯಭೀತರಾಗಬಾರ್ದು ಅಂತ ಹೇಳಿ ಸೂಚಿಸಿ ಸೈರನ್ ಟೆಸ್ಟ್ ಅನ್ನ ಮಾಡಲಾಗಿದೆ. ಸೈರನ್ ಮೊಳಗಿದಂತಹ ಸಂದರ್ಭದಲ್ಲಿ ಜನ ಏನ್ ಮಾಡಬೇಕು, ಜನ ಯಾವ ರೀತಿಯಾಗಿ ತಮ್ಮನ್ನ ರಕ್ಷಣೆ ಮಾಡುವಂತಹ ಕೆಲಸಗಳನ್ನ ಮಾಡ್ಕೊಳ್ಬೇಕಾಗುತ್ತೆ, ಆ ಸೈರನ್ ಯಾವುದರ ಸೂಚಕ ಅನ್ನೋದನ್ನ ತಿಳಿಸುವಂತಹ ಅರಿವು ಮೂಡಿಸುವಂತಹ ಕೆಲಸದ ಜೊತೆಗೇನೆ ವಾಯುದಾಳಿಯ ಸೈರನ್ಗಳ ಪರೀಕ್ಷೆಯನ್ನು ಕೂಡ ಈಗಾಗಲೇ ಮಾಡಲಾಗ್ತಾ ಇದೆ. PWD ಪ್ರಧಾನ ಕಚೇರಿಯ ಮೇಲೆ ಸೈರನ್ ಟೆಸ್ಟ್ ಅನ್ನ ಮಾಡಲಾಗಿದ್ದು ಜನ ಭಯಭೀತರಾಗದ ಹಾಗೆ ಸೂಚಿಸಿ ಸೈರನ್ ಟೆಸ್ಟ್ ಮಾಡಲಾಗಿದೆ. ಈ ಸೈರನ್ ಟೆಸ್ಟ್ ಆದಂತಹ ಸಂದರ್ಭದಲ್ಲಿ ಜನ ಏನ್ ಮಾಡಬೇಕು, ಯಾವ ರೀತಿಯಾಗಿ ತಮ್ಮನ್ನ ರಕ್ಷಣೆ ಮಾಡಿಕೊಳ್ಳುವಂತಹ ಕೆಲಸ ಮಾಡಬೇಕಾಗತ್ತೆ ಅನ್ನೋದನ್ನ ಕೂಡ ಈಗಾಗಲೇ ಅರಿವು ಮೂಡಿಸಲಾಗ್ತಿದೆ. ಈಗಾಗಲೇ ದೆಹಲಿಯ PWD ಪ್ರಧಾನ ಕಚೇರಿಯಲ್ಲಿ ಸೈರನ್ ಅನ್ನ ಅಳವಡಿಸಲಾಗಿದೆ. ಸೈರನ್ ಅನ್ನ ಅಳವಡಿಸಿ ಇಲ್ಲಿ ಸೈರನ್ ಟೆಸ್ಟ್ ಅನ್ನ ಈಗ ಮಾಡಲಾಗಿರುವಂತಹ ದೃಶ್ಯಗಳನ್ನ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಈಗ ಅನೇಕ ಕಡೆಗಳಲ್ಲಿ ಬ್ಲಾಕ್ಔಟ್ ಮಾಡುವಂತಹ ಸನ್ನಿವೇಶಗಳು ಕೂಡ ನಿನ್ನೆ ನಿರ್ಮಾಣ ಆಗಿತ್ತು. ಈ ಸಂದರ್ಭದಲ್ಲಿ ಜನ ಈಗಾಗಲೇ ಎಲ್ಲಾ ರೀತಿಯಂತಹ ಅರಿವು ಮೂಡಿಸುವ ಕೆಲಸವನ್ನ ಜನರಿಗೆ ಮಾಡಲಾಗ್ತಾ ಇದೆ. ಯುದ್ಧದ ಸಂದರ್ಭದಲ್ಲಿ ಅಥವಾ ಯಾವುದಾದ್ರೂ ಒಂದು ಸೂಚನೆಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಜನ ಏನ್ ಮಾಡಬೇಕು, ಯಾವ ರೀತಿಯಾಗಿ ತಮ್ಮನ್ನ ತಾವು ರಕ್ಷಣೆ ಮಾಡ್ಕೊಳ್ಳುವಂತಹ ಕೆಲಸಗಳು ಅವರಿಂದ ಆಗಬೇಕು. ಅವರೇ ತಮ್ಮನ್ನ ತಾವು ರಕ್ಷಣೆ ಮಾಡಿಕೊಂಡ್ರೆ ಆಗ ಒಂದಷ್ಟು ಸೇನೆಗೂ ಕೂಡ ಸಹಾಯ ಆಗುತ್ತೆ. ಅಷ್ಟು ಮಾತ್ರ ಅಲ್ಲ, ಈ ಸೈರನ್ ಯಾವುದರ ಸೂಚಕ, ಯಾವ ಸಂದರ್ಭದಲ್ಲಿ ಈ ಸೈರನ್ ಅನ್ನ ಮೊಳಗಿಸಲಾಗುತ್ತೆ ಅನ್ನೋದನ್ನ ಕೂಡ ಹೇಳುವಂತಹ ಪ್ರಯತ್ನ ಮಾಡಲಾಗುತ್ತೆ. ಭಯಭೀತರಾಗಬಾರ್ದು ಅನ್ನುವಂತಹ ಸೂಚನೆಯನ್ನು ಕೂಡ ಈಗಾಗಲೇ ನೀಡಲಾಗಿದೆ. IPL ಟೂರ್ನಿಯ ಮೇಲೆ ಇದೀಗ ಯುದ್ಧದ ಕರಿನೆರಳು ಬಿದ್ದಿದೆ. 1 ವಾರಗಳ ಕಾಲ IPL ಅನ್ನ ಮುಂದೂಡಿದೆ BCCI. ಯುದ್ಧದ ಸಮಯದಲ್ಲಿ ಪಂದ್ಯಗಳು ಸೂಕ್ತವಲ್ಲ, ಭದ್ರತಾ ದೃಷ್ಟಿಯಿಂದ ಇದೀಗ ಟೂರ್ನಿಯನ್ನ ಮುಂದೂಡಿಕೆ ಮಾಡಲಾಗಿದೆ. ಸೇನೆ ಕೊಟ್ಟಂತಹ ಸೂಚನೆಯಂತೆ ಟೂರ್ನಿಯನ್ನ ಮುಂದೂಡಿಕೆ ಮಾಡಲಾಗಿದೆ. ನಿನ್ನೆ ಧರ್ಮಶಾಲದಲ್ಲಿ ಪಂಜಾಬ್ ಡೆಲ್ಲಿ ಮ್ಯಾಚ್ ನಡೀತಾ ಇತ್ತು. ಆಗ ಆ ಮ್ಯಾಚ್ ನಡೀತಾ ಇರುವಂತಹ ಅರ್ಧಕ್ಕೆ ಮ್ಯಾಚ್ ಅನ್ನ ನಿಲ್ಲಿಸಲಾಗಿತ್ತು. ಕಾರಣ ಭದ್ರತಾ ದೃಷ್ಟಿಯಿಂದ ಬ್ಲಾಕ್ಔಟ್ ಮಾಡಲಾಗಿತ್ತು. ಜನರನ್ನ ಇಮಿಡಿಯೇಟ್ ಆಗಿ ಹೊರಗೆ ಕಳುಹಿಸಿತ್ತು ಸೇನೆ. ಅಷ್ಟು ಮಾತ್ರ ಅಲ್ಲ, ಇಡೀ ಒಂದು ಸ್ಟೇಡಿಯಂ ಅನ್ನೇ ಬ್ಲಾಕ್ಔಟ್ ಮಾಡಲಾಗಿತ್ತು. ಯಾವುದೇ ಕಾರಣಕ್ಕೂ ಅಲ್ಲಿ ಬೆಳಕು ಇರಬಾರ್ದು, ಅದು ರ್ಯಾಡರ್ಗೆ ಸಿಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ. ಜೊತೆಗೆ ಭದ್ರತಾ ದೃಷ್ಟಿಯಿಂದ ಅಟ್ಯಾಕ್ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ IPL ಮ್ಯಾಚ್ ನೋಡೋದಕ್ಕೆ ಜನ ಹೋಗಿರ್ತಾರೆ. ಇಂತಹ ಸಂದರ್ಭದಲ್ಲಿ ಅಪಾಯಕ್ಕೆ ಎಡೆ ಮಾಡಿಕೊಡುವಂತಹ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಜನರ ರಕ್ಷಣೆ ಭದ್ರತೆ ದೃಷ್ಟಿಯಿಂದ ಸೇನೆ ಅಲ್ಲಿ ಮ್ಯಾಚ್ ನಡೀತಾ ಇದ್ರು ಕೂಡ ಅರ್ಧಕ್ಕೆ ನಿಲ್ಲಿಸಿ ಅಲ್ಲಿ ಆ ನಂತರ ಜನರನ್ನ ಅವರ ಮನೆಗೆ ಸುರಕ್ಷಿತವಾಗಿ ವಾಪಸ್ ಕಳಿಸುವಂತಹ ಕೆಲಸವನ್ನ ಮಾಡಿದೆ. ಅಲ್ಲಿ ಆ ನಂತರ ಬ್ಲಾಕ್ಔಟ್ ಮಾಡುವಂತಹ ಕೆಲಸವನ್ನ ಕೂಡ ಮಾಡಲಾಗಿತ್ತು. ಇಡೀ ಸ್ಟೇಡಿಯಂ ಬ್ಲಾಕ್ಔಟ್ ಆಗಿತ್ತು. ನೀವು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಿದ್ದೀರಲ್ಲ, ತಾತ್ಕಾಲಿಕವಾಗಿ IPL ಮ್ಯಾಚ್ ಅನ್ನ ಅಮಾನತುಗೊಳಿಸಲಾಗಿತ್ತು. ಆದರೆ ಇದೀಗ ಬಂದಿರುವ ಮಾಹಿತಿಯ ಪ್ರಕಾರ BCCI 1 ವಾರಗಳ ಕಾಲ IPL ಮ್ಯಾಚ್ ಅನ್ನ ಮುಂದೂಡಿದೆ. ಯುದ್ಧದ ಸಮಯದಲ್ಲಿ ಪಂದ್ಯಗಳು ನಡೆಯೋದು ಸೂಕ್ತ ಅಲ್ಲ ಅನ್ನುವಂತಹ ಕಾರಣಕ್ಕಾಗಿ ಈಗಾಗಲೇ ಮ್ಯಾಚ್ ಅನ್ನ ಮುಂದೂಡಿಕೆ ಮಾಡಲಾಗಿದೆ 1 ವಾರಗಳ ಕಾಲ. ಈಗಾಗಲೇ BCCI ನಿರ್ಧಾರವನ್ನ ಮಾಡಿದೆ. ಅತ್ಯಂತ ಸೂಕ್ತವಾದಂತಹ ನಿರ್ಧಾರ. ಎಲ್ಲರೂ ಕೂಡ
ಪ್ರಶ್ನೆ ಇತ್ತು IPL ಮ್ಯಾಚ್ ಇರುತ್ತಾ ಇಲ್ವಾ ಅಂತ ಹೇಳಿ. ಆದ್ರೆ BCCI ಇದೀಗ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ ಸೇನೆಯ ಸೂಚನೆಯ ಮೇರೆಗೆ. ಈ ಸಂದರ್ಭದಲ್ಲಿ ಎಲ್ಲಾ ಟೀಮ್ಗಳು ಕೂಡ ಅವರ ಫ್ರಾಂಚೈಸಿಗಳು ಕೂಡ ಇದನ್ನು ಸ್ವಾಗತಿಸಿದ್ದಾರೆ. ದೇಶ ಮೊದಲು ಅಂತ ಹೇಳಿವೆ IPL ಟೀಮ್ಗಳು. ನಾವು ಇದ್ರೆ ತಾನೇ ನಾವು ಅಲ್ಲಿ ಆಟ ಆಡೋದು ಅಥವಾ ಆಟ ಆಡೋದಕ್ಕೆ ನೋಡೋದು, ದುಡ್ಡು ಮಾಡೋದು, ಈ ತರದ್ದು ಕೆಲಸ ಕಾರ್ಯಗಳು. ಅಥವಾ ಇಲ್ಲಿ ಆಟಗಾರರ ರಕ್ಷಣೆಯ ಜೊತೆಗೆ ಅಂತಾರಾಷ್ಟ್ರೀಯ ಆಟಗಾರರು ಕೂಡ ಇಲ್ಲಿ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ಭದ್ರತೆಯನ್ನು ಒದಗಿಸಬೇಕಾಗತ್ತೆ. ಆ ಒಂದು ಕಾರಣಕ್ಕಾಗಿ IPL ಮ್ಯಾಚ್ಗಳನ್ನು ಕೂಡ ಈಗಾಗಲೇ ತಾತ್ಕಾಲಿಕವಾಗಿ ಮುಂದೂಡಿಕೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಫ್ರಾಂಚೈಸಿಗಳು IPL ಟೀಮ್ಗಳು ಕೂಡ ಇದನ್ನ ಸ್ವಾಗತಿಸಿವೆ. ನಮ್ಮ ಹೆಮ್ಮೆ ಭಾರತೀಯ ಸೇನೆ ಅಂತ ಹೇಳಿದೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೀಮ್. ಭಾರತೀಯ ಸಶಸ್ತ್ರ ಪಡೆಗಳ ಶೌರ್ಯಕ್ಕೆ ನಮಸ್ಕಾರ ಅಂತ ಹೇಳಿ ಎಕ್ಸ್ ನಲ್ಲಿ ಭಾರತೀಯರ ಸುರಕ್ಷತೆಗೆ RCB ಪ್ರಾರ್ಥನೆಯನ್ನು ಕೂಡ ಸಲ್ಲಿಸಿದೆ. ನಮ್ಮ ಸಶಸ್ತ್ರ ಪಡೆಗಳಿಗೆ ನಮಸ್ಕರಿಸೋಣ ಅಂತ ಹೇಳಿದೆ CSK. ಇನ್ನು ಭಾರತೀಯ ಸೇನಾಪಡೆಗೆ ರೋಹಿತ್ ಶರ್ಮಾ ಸೆಲ್ಯೂಟ್ ಅನ್ನ ಹೊಡೆದಿದ್ದಾರೆ. ಭಾರತೀಯ ಸೇನೆಯ ಬಗ್ಗೆ ನನಗೆ ಹೆಮ್ಮೆ ಇದೆ ಅಂತ ಹೇಳಿದ್ದಾರೆ ರೋಹಿತ್ ಶರ್ಮಾ. ರಾಷ್ಟ್ರದ ರಕ್ಷಣೆಗಾಗಿ ಯೋಧರು ಟೊಂಕ ಕಟ್ಟಿ ನಿಂತಿದ್ದಾರೆ. ನಕಲಿ ಸುದ್ದಿಗಳಿಂದ ದೂರ ಇರೋಣ, ಇದು ಬಹಳ ಇಂಪಾರ್ಟೆಂಟ್. ಯಾವ್ಯಾವ್ದೋ ಫಾಲ್ಸ್ ಸ್ಟೋರಿಗಳನ್ನ ಹಾಕೋದು ಅಥವಾ ಅಲ್ಲಿ ತಪ್ಪು ಮಾಹಿತಿಗಳನ್ನ ಕೊಡೋದು, ನಕಲಿ ಮಾಹಿತಿಗಳನ್ನ ಹಂಚಿಕೊಳ್ಳೋದು, ಈ ತರದ ಸುದ್ದಿಗಳಿಂದ ಬೇರೆಯದ್ದೇ ರೀತಿಯಾದಂತಹ ವಿಚಾರಗಳು ನಡೆದು ಹೋಗುತ್ತೆ. ಅಥವಾ ಅಲ್ಲಿ ಯಾರಿಗೂ ಕೂಡ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಹೇಳಿ ತಿಳ್ಕೊಳ್ಳುವಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗುತ್ತೆ. ಹಾಗಾಗಿ ನಕಲಿ ಸುದ್ದಿಗಳಿಂದ ದೂರ ಇರೋಣ ಅಂತ ಹೇಳಿದ್ದಾರೆ ರೋಹಿತ್ ಶರ್ಮಾ. ಎಕ್ಸ್ ನಲ್ಲಿ ಕ್ರಿಕೆಟಿಗ ರೋಹಿತ್ ಶರ್ಮಾ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸತೀಶ್ ಈಗ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ಈಗಾಗಲೇ BCCI ತಾತ್ಕಾಲಿಕವಾಗಿ IPL ಮ್ಯಾಚ್ಗಳನ್ನು ಮುಂದೂಡಿಕೆ ಮಾಡಿದೆ ಭದ್ರತಾ ದೃಷ್ಟಿಯಿಂದ, ಜನರ ಪ್ರಾಣದ ದೃಷ್ಟಿಯಿಂದ. ಇಂತಹ ಸಂದರ್ಭದಲ್ಲಿ 1 ವಾರಗಳ ಕಾಲ ಈಗ ಮುಂದೂಡಿಕೆ ಮಾಡಿರುವಂತದ್ದು. ಆ ನಂತರ ನೆಕ್ಸ್ಟ್ ಏನಾದರೂ ಸ್ಟೆಪ್ ಅನ್ನು ತೆಗೆದುಕೊಳ್ಳಲಾಗುತ್ತಾ ಹೇಗೆ? ಜೊತೆಗೆ ಈ ಎಲ್ಲ ಒಂದು ನಿರ್ಧಾರಕ್ಕೆ IPL ಟೀಮ್ಗಳು ಯಾವ ರೀತಿಯಾಗಿ ಸ್ವಾಗತವನ್ನ ಮಾಡಿವೆ? ಎಸ್ ನವಿತಾ, ಏನು ಈಗಾಗಲೇ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಂದು ಯುದ್ಧದ ಭೀತಿ ಶುರುವಾಗಿರುವಂಥದ್ದು. ಯಾವ ಕ್ಷಣದಲ್ಲಾದರೂ ಕೂಡ ಯುದ್ಧ ಒಂದು ಘೋಷಣೆ ಆಗುವಂಥ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಭದ್ರತೆಯ ಹಿತದೃಷ್ಟಿಯಿಂದ 2025ರ IPL ಸೀಸನ್ 18ನ 1 ವಾರಗಳ ಕಾಲ ಮಟ್ಟಿಗೆ BCCI ಒಂದು ಮುಂದೂಡಿರುವಂಥದ್ದು. ಸೊ ಈಗಾಗಲೇ ಒಂದು ಎಷ್ಟು ದಿನಗಳ ಕಾಲ ಮುಂದೂಡಿದೆ ಅನ್ನುವಂಥದ್ದು ಅನ್ನೋ ವಿಚಾರವಾಗಿ BCCIನ ಕಾರ್ಯದರ್ಶಿಯಾದಂಥ ರಾಜೀವ್ ಶುಕ್ಲಾ ಅವರು ಕೂಡ ಹೇಳಿರುವಂಥದ್ದು. ಕೇವಲ 1 ವಾರಗಳ ಮಟ್ಟಿಗೆ ನಾವು ಈಗನ್ನು ಒಂದು ಮುಂದೂಡಲಾಗಿದೆ. ಅದಾದ ನಂತರ ಎಲ್ಲ ಫ್ರಾಂಚೈಸಿಗಳ ಜೊತೆ ಕೂತು ಮಾತನಾಡಿ ಅದನ್ನು ನಾವು ಭಾರತದಲ್ಲಿ ನಡೆಸಬೇಕಾ ಅಥವಾ ಬೇರೆ ವಿದೇಶಗಳಲ್ಲಿ ಏನಾದರೂ ನಾವು ಇದನ್ನು ನಡೆಸಬೇಕು ಅನ್ನುವಂಥದ್ದನ್ನ ಫ್ರಾಂಚೈಸಿಗಳ ಜೊತೆ ಚರ್ಚಿಸಿ ನಾವು ಮುಂದಿನ ತೀರ್ಮಾನವನ್ನು ತೆಗೆದುಕೊಳ್ತೀವಿ. ಅಲ್ಲಿವರೆಗೂ ಕೂಡ ಈ ಒಂದು ಪಂದ್ಯವನ್ನು ಕೇವಲ 1 ವಾರಗಳ ಮಟ್ಟಿಗೆ ಒಂದು BCCI ಮುಂದೂಡಿದೆ ಅನ್ನುವಂಥ ವಿಚಾರವನ್ನು ತಿಳಿಸಿರುವಂಥದ್ದು. ಅದರ ಜೊತೆಗೆ ಈಗಾಗಲೇ IPLನ ಫ್ರಾಂಚೈಸಿಗಳ ಜೊತೆಗೆ ಭಾರತೀಯ ಕ್ರಿಕೆಟ್ನ ಹಲವು ಆಟಗಾರರು ನಮ್ಮ ಹೆಮ್ಮೆಯ ಭಾರತೀಯ ಸೈನಿಕರಿಗೆ ಒಂದು ಧೈರ್ಯ ತುಂಬುವಂಥ ಒಂದು ಕೆಲಸವನ್ನು ಮಾಡುವ ಮುಖಾಂತರ, ಒಂದು ಟ್ವೀಟ್ ಮಾಡುವ ಮುಖಾಂತರ ನಮ್ಮ ದೇಶದ ಸೈನಿಕರಿಗೆ ಸಪೋರ್ಟ್ ಮಾಡ್ತಿರುವಂಥದ್ದು. ಅದೇ ರೀತಿಯಾಗಿ ಫ್ರಾಂಚೈಸಿಗಳು ಕೂಡ BCCIನ ಒಂದು ನಿರ್ಧಾರಕ್ಕೆ ನಾವು ಗೌರವಿಸ್ತೀವಿ. ಇಂತಹ ಸಂದರ್ಭದಲ್ಲಿ ನಾವು ನಮ್ಮ ಹೆಮ್ಮೆಯ ಸೈನಿಕರ ಜೊತೆ ಮತ್ತು ಕೇಂದ್ರ ಸರ್ಕಾರ ಯಾವುದೇ ನಿರ್ಧಾರವನ್ನು ಪಡೆದುಕೊಂಡ್ರೂ ಕೂಡ ನಾವು ಅವರ ಜೊತೆ ಇರ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿರುವಂಥದ್ದು. ಸೊ ಸದ್ಯಕ್ಕೆ ಈಗ 1 ವಾರಗಳ ಮಟ್ಟಿಗೆ ಮಾತ್ರ ನಮ್ಮ IPL ಪಂದ್ಯಗಳು ಮುಂದೆ ಓಡಿರುವಂಥದ್ದು. ಮುಂದಿನ ವಾರ ಇದರ ಇಲ್ಲೇ ನಡೆಯುತ್ತಾ ಅಥವಾ ಮುಂದಿನ ಮತ್ತಷ್ಟು ದಿನಗಳ ಕಾಲ ಏನಾದರೂ ಮುಂದೂಡಬೇಕಾಗುತ್ತಾ ಅನ್ನುವಂಥ ವಿಚಾರವಾಗಿ BCCI ನಿರ್ಧಾರ ತೆಗೆದುಕೊಳ್ಳುವಂಥದ್ದು. ನವಿತಾ, ಥ್ಯಾಂಕ್ ಯು ಸತೀಶ್ ಡೀಟೇಲ್ಸ್ಗೆ. ನಿನ್ನೆ ಭಾರತದ ಮೇಲೆ 500 ಡ್ರೋನ್ಗಳಿಂದ ದಾಳಿಯ ಯತ್ನ ಆಗಿದೆ. ಭಾರತದ 24 ಸಿಟಿಗಳನ್ನ ಟಾರ್ಗೆಟ್ ಮಾಡಿ ದಾಳಿಗೆ ಪ್ರಯತ್ನ ಮಾಡಲಾಗಿದೆ. ರಾತ್ರಿ 8:30ರಿಂದ 11 ಗಂಟೆಯ ಒಳಗೆ ದಾಳಿಯ ಪ್ರಯತ್ನವನ್ನ ನಡೆಸಿತ್ತು. ರಕ್ಷಣಾ ಇಲಾಖೆಯ ಉನ್ನತ ಮೂಲಗಳು ಇದೀಗ ಮಾಹಿತಿಯನ್ನ ಕೊಟ್ಟಿವೆ. ಏನೇನಾಗಿತ್ತು, ಯಾವ ರೀತಿಯಾಗಿ ಪಾಕಿಸ್ತಾನ ಪ್ರಯತ್ನವನ್ನ ಪಟ್ಟಿದೆ, ಆ ಒಂದು ವಿಚಾರಗಳನ್ನ ಎಲ್ಲ ಮಾಹಿತಿಯನ್ನ ರಕ್ಷಣಾ ಇಲಾಖೆ ಇದೀಗ ಹಂಚಿಕೊಂಡಿದೆ. ಪಾಕ್ನ ಎಲ್ಲ ಪ್ರಯತ್ನಗಳನ್ನ ಕೂಡ ಭಾರತೀಯ ಸೇನೆ ವಿಫಲಗೊಳಿಸಿದೆ ಅನ್ನುವಂತಹ ಮಾಹಿತಿಯನ್ನ ಇದೀಗ ಭಾರತೀಯ ರಕ್ಷಣಾ ಇಲಾಖೆ ಹಂಚಿಕೊಂಡಿದ್ದು, ನಿನ್ನೆ ಭಾರತದ ಮೇಲೆ 500 ಡ್ರೋನ್ಗಳಿಂದ ದಾಳಿಯ ಯತ್ನವನ್ನ ಮಾಡಿದ್ದು ಪಾಕಿಸ್ತಾನ. ಭಾರತದ 24 ಸಿಟಿ, ನಾವೆಲ್ಲ 15 ಸಿಟಿಗಳು ಅಂತ ಹೇಳ್ತಾ ಇದ್ವಿ, ಅಂದ್ರೆ ಆ ರೀತಿಯಾಗಿ ಟಾರ್ಗೆಟ್ ಮಾಡ್ಕೊಳ್ಳಲಾಗಿತ್ತು. ಆ ನಂತರ ಅದರ ವ್ಯಾಪ್ತಿ ಜಾಸ್ತಿ ಆಗಿತ್ತು ಅಂತ ಹೇಳಿ ಭಾರತದ 24 ಸಿಟಿಗಳನ್ನ ಟಾರ್ಗೆಟ್ ಮಾಡಿ ದಾಳಿಗೆ ಪ್ರಯತ್ನ ಪಟ್ಟಿದ್ದು. ರಾತ್ರಿ 8:30ರಿಂದ 11 ಗಂಟೆಯ ಒಳಗೆ ದಾಳಿಯ ಪ್ರಯತ್ನ ಮಾಡ್ತು. ಆದ್ರೆ ಅವೆಲ್ಲವನ್ನ ಕೂಡ ವಿಫಲಗೊಳಿಸಲಾಗಿದೆ ಅಂತ ಈಗಾಗಲೇ ಭಾರತೀಯ ರಕ್ಷಣಾ ಇಲಾಖೆಯ ಉನ್ನತ ಮೂಲಗಳು ಮಾಹಿತಿಯನ್ನ ನೀಡಿವೆ.
ಆಪರೇಷನ್ ಸಿಂಧೂರ ನಡೆದಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಕಂಡುಬಿಡುವಂತ ಮುಂಚೆನೆ ಆಪರೇಷನ್ ಸಿಂಧೂರ ಆಗಿತ್ತು. ಭಾರತ ಯಶಸ್ವಿಯಾಗಿ 9 ಕಡೆ 21 ಕ್ಷಿಪಣಿಗಳನ್ನ ಹಾರಿಸುವ ಮುಖಾಂತರ ಯಶಸ್ವಿಯಾಗಿ ಆ ಒಂದು ಆಪರೇಷನ್ ಅನ್ನ ಮುಗಿಸಿತ್ತು. ಇನ್ನ ನಿನ್ನೆ ನೋಡೋದಾದ್ರೆ ಎಲ್ಲರೂ ಮಲ್ಕೊಳ್ಳುವಂತ ಸಂದರ್ಭದಲ್ಲಿ ಶುರುವಾಯ್ತಲ್ಲ ಆ ಕ್ಷಿಪಣಿ ದಾಳಿಗಳು, ಅದಕ್ಕೆ ಯಾವ ರೀತಿಯಾದಂತ ಪ್ರತ್ಯುತ್ತರವನ್ನ ಭಾರತ ಕೊಡ್ತಾ ಇತ್ತಲ್ಲ, ಒಂಥರ ಮೂವಿ ನೋಡ್ದಂಗೆ ಆಗ್ತಾ ಇತ್ತು. ಬಿಕಾಸ್ ನಾವು ದಕ್ಷಿಣ ಭಾರತದವರು ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ವಾರ ಒಂದು ಫೀಲ್ ಏನಿದೆಯಲ್ಲ ಅದು ಆಗಲ್ಲ ನಮಗೆ. ಬಿಕಾಸ್ ಅದು ಗಡಿ ಭಾಗ ಅಂದರೆ ಗುಜರಾತ್ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು, ಪಂಜಾಬ್ ಆಗಿರ್ಬೋದು, ಜಮ್ಮು ಕಾಶ್ಮೀರ ಆ ಭಾಗದಲ್ಲಿ ಅಲ್ಲಿನ ಜನರಿಗಂತೂ ದೊಡ್ಡ ಮಟ್ಟದಲ್ಲಿ ಟೆನ್ಷನ್ ಇರುತ್ತೆ. ನಮಗೊಂಥರ ಮೂವಿ ನೋಡ್ದಂಗೆ ಆಗ್ತಾ ಇರುತ್ತೆ. ಆ ರೀತಿಯಾದಂಥ ಒಂದು ಪರಿಸ್ಥಿತಿ ಅಲ್ಲಿ ಇದ್ದಿದ್ದಂಥದ್ದು. ಬಿಕಾಸ್ ಅವರು ಬರ್ತಾ ಇದ್ದಂಥ ಕ್ಷಿಪಣಿಗಳನ್ನ ನಮ್ಮ S-400 ಆಗಿರ್ಬೋದು, ಆಕಾಶ ಆಗಿರ್ಬೋದು ಯಾವ ರೀತಿಯಾಗಿ ಹೊಡೆದುಳಿಸ್ತಾ ಇತ್ತು ಅನ್ನುವಂಥ ದೃಶ್ಯಾವಳಿಗಳನ್ನು ನೋಡುವಂಥ ಸಂದರ್ಭದಲ್ಲೇ ಮೈ ಜುಮ್ ಅನ್ನಿಸ್ತಾ ಇತ್ತು. ಇನ್ನು ಆಪರೇಷನ್ ಸಿಂಧೂರ್ಗೆ ಪಾಕ್ ಕೌಂಟರ್ ಅಟ್ಯಾಕ್ ಅನ್ನ ಮಾಡಿದ್ದು ನಿನ್ನೆ. ಪ್ರತೀಕಾರ ತೀರ್ಸ್ಕೊಳ್ತೀವಿ ಅಂತ ಹೇಳಿದ ಅಲ್ಲಿನ ಪ್ರಧಾನಿ ಶಾಬಾಸ್. ಪ್ರತೀಕಾರವನ್ನ ತೀರ್ಸ್ಕೊಳ್ತೀವಿ, ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ಪಾಕಿಸ್ತಾನ ಏನು ಅನ್ನುವಂಥದ್ದನ್ನ ಕೂಡ ನಾವು ತೋರಿಸ್ತೀವಿ. ಮೊನ್ನೆ ಆಪರೇಷನ್ ಸಿಂಧೂರ ನಡೆದಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಕಂಡುಬಿಡುವಂತ ಮುಂಚೆನೆ ಆಪರೇಷನ್ ಸಿಂಧೂರ ಆಗಿತ್ತು. ಭಾರತ ಯಶಸ್ವಿಯಾಗಿ 9 ಕಡೆ 21 ಕ್ಷಿಪಣಿಗಳನ್ನ ಹಾರಿಸುವ ಮುಖಾಂತರ ಯಶಸ್ವಿಯಾಗಿ ಆ ಒಂದು ಆಪರೇಷನ್ ಅನ್ನ ಮುಗಿಸಿತ್ತು. ಇನ್ನ ನಿನ್ನೆ ನೋಡೋದಾದ್ರೆ ಎಲ್ಲರೂ ಮಲ್ಕೊಳ್ಳುವಂತ ಸಂದರ್ಭದಲ್ಲಿ ಶುರುವಾಯ್ತಲ್ಲ ಆ ಕ್ಷಿಪಣಿ ದಾಳಿಗಳು, ಅದಕ್ಕೆ ಯಾವ ರೀತಿಯಾದಂತ ಪ್ರತ್ಯುತ್ತರವನ್ನ ಭಾರತ ಕೊಡ್ತಾ ಇತ್ತಲ್ಲ, ಒಂಥರ ಮೂವಿ ನೋಡ್ದಂಗೆ ಆಗ್ತಾ ಇತ್ತು. ಬಿಕಾಸ್ ನಾವು ದಕ್ಷಿಣ ಭಾರತದವರು ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ವಾರ ಒಂದು ಫೀಲ್ ಏನಿದೆಯಲ್ಲ ಅದು ಆಗಲ್ಲ ನಮಗೆ. ಬಿಕಾಸ್ ಅದು ಗಡಿ ಭಾಗ ಅಂದರೆ ಗುಜರಾತ್ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು, ಪಂಜಾಬ್ ಆಗಿರ್ಬೋದು, ಜಮ್ಮು ಕಾಶ್ಮೀರ ಆ ಭಾಗದಲ್ಲಿ ಅಲ್ಲಿನ ಜನರಿಗಂತೂ ದೊಡ್ಡ ಮಟ್ಟದಲ್ಲಿ ಟೆನ್ಷನ್ ಇರುತ್ತೆ. ನಮಗೊಂಥರ ಮೂವಿ ನೋಡ್ದಂಗೆ ಆಗ್ತಾ ಇರುತ್ತೆ. ಆ ರೀತಿಯಾದಂಥ ಒಂದು ಪರಿಸ್ಥಿತಿ ಅಲ್ಲಿ ಇದ್ದಿದ್ದಂಥದ್ದು. ಬಿಕಾಸ್ ಅವರು ಬರ್ತಾ ಇದ್ದಂಥ ಕ್ಷಿಪಣಿಗಳನ್ನ ನಮ್ಮ S-400 ಆಗಿರ್ಬೋದು, ಆಕಾಶ ಆಗಿರ್ಬೋದು ಯಾವ ರೀತಿಯಾಗಿ ಹೊಡೆದುಳಿಸ್ತಾ ಇತ್ತು ಅನ್ನುವಂಥ ದೃಶ್ಯಾವಳಿಗಳನ್ನು ನೋಡುವಂಥ ಸಂದರ್ಭದಲ್ಲೇ ಮೈ ಜುಮ್ ಅನ್ನಿಸ್ತಾ ಇತ್ತು. ಇನ್ನು ಆಪರೇಷನ್ ಸಿಂಧೂರ್ಗೆ ಪಾಕ್ ಕೌಂಟರ್ ಅಟ್ಯಾಕ್ ಅನ್ನ ಮಾಡಿದ್ದು ನಿನ್ನೆ. ಪ್ರತೀಕಾರ ತೀರ್ಸ್ಕೊಳ್ತೀವಿ ಅಂತ ಹೇಳಿದ ಅಲ್ಲಿನ ಪ್ರಧಾನಿ ಶಾಬಾಸ್. ಚದುರಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತಿನ ಚದುರಂಗದಲ್ಲಿ ಪಾಕಿಸ್ತಾನದ ಮೇಲೆ ಯಾವ ಸ್ವರೂಪದಲ್ಲಿ ರಿಟ್ಯಾಲಿಯೇಟ್ ಮಾಡೋದಕ್ಕೆ, ಪ್ರತೀಕಾರವನ್ನು ತೀರಿಸಿಕೊಳ್ಳೋದಕ್ಕೆ ಭಾರತ ಈಗ ಸಜ್ಜಾಗ್ತಾ ಇದೆ. ಭಾರತ ಯಾವ ಸ್ವರೂಪದಲ್ಲಿ ಪ್ರಮುಖ ಸಭೆಗಳನ್ನು ನಡೆಸಿ ಯಾವ್ಯಾವ ಹಂತಗಳಲ್ಲಿ ಪಾಕಿಸ್ತಾನವನ್ನು ಹೊಡೆಯೋದಕ್ಕೆ ತಯಾರಿಯನ್ನು ಮಾಡಿಕೊಳ್ತಾ ಇದೆ, ಹಾಗೆಯೇ ಪಾಕಿಸ್ತಾನದ ಒಳಗಡೆ ಆಗ್ತಾ ಇರುವಂತಹ ಬೆಳವಣಿಗೆಗಳು ಯಾವ ಸ್ವರೂಪದಲ್ಲಿದೆ, ಅಲ್ಲಿಯ ಪ್ರಧಾನಮಂತ್ರಿಯನ್ನು ಅವರದ್ದೇ ಪಾರ್ಲಿಮೆಂಟ್ನಲ್ಲಿ ನರಿಗೆ ಹೋಲಿಸುವಂತಹ ಕೆಲಸವೂ ಕೂಡ ನಡೆಯುವಂಥ. ನಾವು ಭಾರತದ ಮಾಧ್ಯಮಗಳಲ್ಲಿ ಅವರು ಪಾಕಿಸ್ತಾನವನ್ನು ಗುಳ್ಳೆ ನರಿ ಅಂತ ಹೇಳ್ತೀವಿ, ಆದರೆ ಪಾಕಿಸ್ತಾನದ ಸಂಸತ್ತಿನಲ್ಲೇ ಅವರದೇ ಸಂಸದರೇ ಅಲ್ಲಿಯ ಪ್ರಧಾನಮಂತ್ರಿಯನ್ನೇ ನರಿಗೆ ಹೋಲಿಕೆ ಮಾಡಿರುವಂಥದ್ದು ಕೂಡ ಆಗಿದೆ. ಆ ಎಲ್ಲ ವಿಚಾರವನ್ನು ಕೂಡ ನಿಮಗೆ ಇವತ್ತಿನ ಚದುರಂಗದಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಹೆಡ್ಲೈನ್ಸ್ ಅನ್ನು ನೋಡೋಣ. ದೆಹಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ಗಳು, ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸುವುದಕ್ಕೆ ಮುಹೂರ್ತ, ಆಪರೇಷನ್ ಸಿಂಧೂರಗೆ ಸಪ್ತಸೂತ್ರ. ಭಾರತದ 24 ಸ್ಥಳಗಳ ಮೇಲೆ 500ಕ್ಕೂ ಹೆಚ್ಚು ಡ್ರೋನ್ ದಾಳಿ, ಎಲ್ಲವನ್ನೂ ಹೊಡೆದುರುಳಿಸಿರುವ ಸೇನೆ, ಜಮ್ಮು ನಾಗರಿಕರಿಗೆ ಸಾಂತ್ವನ. ರೋಷಾವೇಶದ ಮಾತನಾಡಿ ಬಂಕರ್ ಸೇರಿಕೊಂಡ ಪಾಕ್ ಪ್ರಧಾನಿ, ನರಿನಾಯಕ ಅಂತ ಸ್ವಂತ ಊರಲ್ಲೇ ಅವಮಾನ, ಪ್ರಧಾನಿ ವಿರುದ್ಧ ಸಂಸತ್ನಲ್ಲೇ ಟೀಕಾ ಪ್ರಹಾರ. ಪಾಕ್ಗೆ ಬುದ್ಧಿ ಕಲಿಸುವುದಕ್ಕೆ ತ್ರಿಮೂರ್ತಿಗಳ ಸಂಕಲ್ಪ, ಆಪರೇಷನ್ ಸಿಂಧೂರ್ಗೆ ದಿಲ್ಲಿಲಿ ರಣವ್ಯೂಹ, ಕೆಣಕಿ ಜಗಳಕ್ಕೆ ಬಂದರೆ ಸರ್ವನಾಶ ಆಗುವುದು ಫಿಕ್ಸ್. ಇದುವೇ ಚದುರಂಗದ ಮೊದಲ ಸ್ಟೋರಿ, ಸಿಂಧೂರಕ್ಕೆ ಸಪ್ತಸೂತ್ರ. ಆಪರೇಷನ್ ಸಿಂಧೂರ ಇನ್ನೂ ಕೂಡ ನಿಂತಿಲ್ಲ. ಮೊದಲ ಹಂತದಲ್ಲಿ ಪಾಕಿಸ್ತಾನದ ಒಳಗೆ ನುಗ್ಗಿ ಪಾಕಿಸ್ತಾನದಲ್ಲಿನ ಉಗ್ರರ ಕ್ಯಾಂಪ್ಗಳನ್ನು ಧ್ವಂಸ ಮಾಡುವ ಕೆಲಸವನ್ನು ಭಾರತ ಮಾಡಿತು. ಎರಡನೇ ಸುತ್ತಿನಲ್ಲಿ ಪಾಕಿಸ್ತಾನದ ಒಳಗೆ ನುಗ್ಗಿ ಲಾಹೋರ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ದಾಳಿಯನ್ನು ನಡೆಸಲಾಗಿದೆ. ಇದರ ನಡುವೆನೇ ಪಾಕಿಸ್ತಾನ
ತನ್ನಲ್ಲೂ ಶಕ್ತಿ ಇದೆ ಅಂತೇಳಿ ಭಾರತದ ಕಡೆಗೆ 500 ಡ್ರೋನ್ಗಳನ್ನು ಹಾರಿಸಿ ಈಗ ಪಾಕಿಸ್ತಾನಕ್ಕೆ ಅತಿ ದೊಡ್ಡ ಪಾಠ ಕಲಿಸುವಂತಹ ತಯಾರಿ ಶುರುವಾಗಿದೆ. ಭಾರತ ಸಜ್ಜಾಗ್ತಾ ಇದೆ. ಪಾಕಿಸ್ತಾನವನ್ನು ಹಣಿಯೋದಕ್ಕೆ ಸಪ್ತ ಸೂತ್ರಗಳನ್ನು ರೆಡಿ ಮಾಡಲಾಗಿದೆ. ಪ್ರಧಾನಿ ಮೋದಿಯವರ ಸೂಚನೆಯಂತೆ ಪ್ರತಿಯೊಂದು ತಂಡವೂ ಕೂಡ ಇವತ್ತು ಸಭೆಯ ಮೇಲೆ ಸಭೆಯನ್ನು ನಡೆಸ್ತಾ ಇದೆ. ಯಾವ್ಯಾವ ಸ್ವರೂಪದಲ್ಲಿ ಯಾವ್ಯಾವ ರೀತಿಯಲ್ಲಿ ಪಾಕಿಸ್ತಾನವನ್ನು ಬಡಿಬೇಕು ಅನ್ನುವಂತಹ ತಯಾರಿಗಳು ನಡೀತಾ ಇದ್ದಾವೆ. ಗಡಿಯಲ್ಲೂ ಗಡಿಯಾಚೆಗೂ ನುಗ್ಗಿ ಹೊಡೆಯೋದಕ್ಕೆ ನಾವು ರೆಡಿ ಅನ್ನುವಂಥದ್ದು ಈಗ ಸದ್ಯಕ್ಕೆ ಭಾರತ ತಯಾರಿ ಮಾಡ್ಕೊಂಡಿರ್ತಕ್ಕಂತಹ ರೀತಿ. ಗಡಿಯಲ್ಲೂ ಗಡಿಯಾಚೆಗೂ ಕೂಡ ನುಗ್ಗಿ ಹೊಡೆಯೋದಕ್ಕೆ ರೆಡಿಯಾಗಿದೆ ಈಗ ಭಾರತ. ಪಾಕಿಸ್ತಾನ ಒಂದು ರೀತಿಯಲ್ಲಿ ಒದೆ ತಿಂದ ನಂತರ ಒಮ್ಮೆ ಪ್ರತಿಕ್ರಿಯೆ ನೀಡುವಂತಹ ರೀತಿಯಲ್ಲಿ 500 ಡ್ರೋನ್ಗಳನ್ನು ಗೊತ್ತು ಗುರಿ ಇಲ್ಲದೆ ನೋಡಿ, ಅದರ ನಾವು ದೃಶ್ಯದಲ್ಲಿ ತೋರಿಸ್ತಾ ಇರೋದು ಲೈವ್ ಬಾಂಬ್ ಸ್ಫೋಟ ಕೂಡ ಗೊಂಡಿಲ್ಲ. ಅಂದರೆ ಪಾಕಿಸ್ತಾನ ತನ್ನ ಬಳಿಯಲ್ಲಿರುವಂತಹ ಅಸ್ತ್ರಗಳನ್ನು, ಬತ್ತಳಿಕೆಯಲ್ಲಿರುವಂತಹ ಅಸ್ತ್ರವನ್ನು ಸರಿಯಾದ ಸಮಯದಲ್ಲಿ ಬಳಸುವವನೇ ಧೀರ ಆಗ್ತಾನೆ, ಅವನೇ ಯುದ್ಧ ಗೆಲ್ಲುವಂಥದ್ದು ಅನ್ನೋದು ಯುದ್ಧದ ನಿಯಮಗಳು. ಆದರೆ ಬತ್ತಳಿಕೆಯಲ್ಲಿ ಬಾಣಗಳನ್ನು ತುಂಬಿಕೊಂಡು ಹೋದ ತಕ್ಷಣವೇ ಉತ್ತರ ಕುಮಾರ್ನ ಪೌರುಷದ ರೀತಿಯಲ್ಲಿ ಬತ್ತಳಿಕೆಯ ತುಂಬ ಬಾಣಗಳನ್ನು ತುಂಬಿ ಏನು ರಥದ ತುಂಬ ಬಿಲ್ಲುಗಳನ್ನು ತುಂಬಿ ಹೋದಂತಹವನು ರಣರಂಗದಿಂದ ಓಡಿ ಹೋದ್ನಲ್ಲ, ಅಂಥ ಸ್ಥಿತಿಯಲ್ಲಿದೆ ಪಾಕಿಸ್ತಾನದ ಪರಿಸ್ಥಿತಿ ಈಗ ಸದ್ಯಕ್ಕೆ. ಪಾಕಿಸ್ತಾನ ಬಾಂಬ್ಗಳನ್ನು ಹಾಕೋದಕ್ಕೆ, ಡ್ರೋನ್ಗಳನ್ನು ಬಿಡೋದಕ್ಕೆ, ಕ್ಷಿಪಣಿಗಳನ್ನು ಉಡಾಯಿಸೋದಕ್ಕೆ, ಹೀಗೆ ತನ್ನ ಬಳಿಯಲ್ಲಿ ಏನೇನಿದೆ ಅದೆಲ್ಲವನ್ನು ಕೂಡ ಶೋಕೇಸ್ ಮಾಡುವಂತಹ ಕೆಲಸವನ್ನು ನಿನ್ನೆ ರಾತ್ರಿ ಮಾಡ್ತು. ಆ ಮೂಲಕವಾಗಿ ಪಾಕಿಸ್ತಾನಕ್ಕೆ ಸರಿಯಾದಂತಹ ಪಾಠ ಕಲಿಸಲೇಬೇಕಾದ ಅನಿವಾರ್ಯತೆ ಇದೆ ಅನ್ನೋದನ್ನು ಪಾಕಿಸ್ತಾನನೇ ಭಾರತ ಜೊತೆಗೆ ಕೇಳಿಕೊಂಡಿದೆ. ಹಾಗಾದರೆ ಏನು ಮಾಡ್ತಾ ಇದೆ ಭಾರತ, ಹೇಗೆ ಸಿಂಧೂರಕ್ಕೆ ಸಪ್ತಸೂತ್ರವನ್ನು ಹೆಣೆಯಲಾಗಿದೆ ಅನ್ನೋದನ್ನು ನಿಮಗೆ ಹೇಳ್ತೀನಿ. ಇದು ಬೇರೆ ಬೇರೆ ಹಂತಗಳಲ್ಲಿ ನಡೀತಾ ಇರುವಂತಹ ಒಂದು ಚಾಣಕ್ಯ ಚದುರಂಗ ಹೆಣೆಯಲಾಗಿದೆ. ಈಗಾಗಲೇ ಚಾಣಕ್ಯನ ಚದುರಂಗ ಶುರುವಾಗಿದೆ. ಸಿಂಗ್ ಸ್ಟ್ರಾಟಜಿಯನ್ನು ಮಾಡಿದ್ದಾರೆ. ಇವತ್ತು ಪ್ರಮುಖ ನಾಯಕರುಗಳ ಜೊತೆಗೆ ಅದು ನಿಮಗೆ ವಿವರಿಸ್ತೀನಿ ನಾನು. ಇನ್ನು ಕಾಸಿಗೆ ಕೊಕ್ಕೆ ಹಾಕುವಂತಹ ಕೆಲಸವನ್ನು ಕೂಡ, ಯಾಕಂದರೆ ಆರ್ಥಿಕವಾಗಿ ಪಾಕಿಸ್ತಾನವನ್ನು ಅಲುಗಾಡಿಸಬೇಕಾಗಿರೋದು ಈಗಿರುವಂಥ ಅನಿವಾರ್ಯತೆ. ಕಾಸಿಗೆ ಕೊಕ್ಕೆ ಹಾಕುವಂತಹ ಕೆಲಸವನ್ನು ಭಾರತ ಮಾಡ್ತಾ ಇದೆ. ಆರೋಗ್ಯದ ಬಗ್ಗೆ ಇದೇ ಸಂದರ್ಭದಲ್ಲಿ ಕಾಳಜಿಯನ್ನು ವಹಿಸಲಾಗ್ತಾ ಇದೆ. ಯಾಕೆ ಯುದ್ಧದ ಸಂದರ್ಭದಲ್ಲಿ ಭಾರತದ ಒಳಗಿನ ನಾಗರಿಕರಿಗೆ ಯಾವುದೇ ತೊಂದರೆ ಆದಾಗಲೂ ಕೂಡ ಸರ್ವ ತಯಾರಿಗಳನ್ನು ಮಾಡ್ಕೋಬೇಕು. ಹಾಗೆ ಆರೋಗ್ಯ ಕಾಳಜಿಯೂ ಕೂಡ ನಡೆದಿದೆ. ಆಹಾರ ಭದ್ರತೆಯ ಕಡೆಗೆ ಆದ್ಯತೆಯನ್ನು ನೀಡಲಾಗಿದೆ. ಯುದ್ಧ ಎಲ್ಲಿವರೆಗೆ ಬೇಕಿದ್ರೂ ಸಾಗಬಹುದು. ಆ ಸಂದರ್ಭದಲ್ಲಿ ಭಾರತದ ಒಳಗಡೆ ಯಾವುದೇ ರೀತಿಯಾದಂತಹ ಆಂತರಿಕ ತೊಂದರೆ ಆಗಬಾರ್ದು. ಆಹಾರ ಭದ್ರತೆಯನ್ನು ಒದಗಿಸ್ಕೊಳ್ಬೇಕು. ಇನ್ನು ವಿದೇಶಿ ಬಲವನ್ನು ಪಡ್ಕೊಳ್ಳುವಂಥದ್ದು ಕೂಡ ಅಷ್ಟೇ ಮುಖ್ಯ. ಯಾಕಂದರೆ ಶತ್ರುವಿನ ಸೇನೆ ಕಡೆಗೆ ಬೇರಿನ್ಯಾರದು ಸಹಾಯ ಸಿಗಬಾರದು. ಇದು ಬಹಳ ಮುಖ್ಯ ಆಗುತ್ತೆ ಯುದ್ಧದ ಸಂದರ್ಭದಲ್ಲಿ. ಹೀಗಾಗಿ ವಿದೇಶಿ ಬಲವನ್ನು ತುಂಬುವ ಕೆಲಸವನ್ನು ಮಾಡಲಾಗಿದೆ. ಹಾಗೆಯೇ ಸಮುದ್ರದ ಮೇಲೆ, ಕರಾವಳಿಯ ಮೇಲೆ ಕಣ್ಣಿಟ್ಟು ಅಲ್ಲಿಂದ ಯಾವುದೇ ಸ್ವರೂಪದ ರೀತಿಯಲ್ಲೂ ಕೂಡ ಶತ್ರು ನುಗ್ಗಿ ಬರಬಾರದು ಅನ್ನುವಂತಹ ಕೆಲಸವನ್ನು ಕೂಡ ಮಾಡಲಾಗಿದೆ. ಕೇವಲ ಗಡಿಯಲ್ಲಿ ಮಾತ್ರ ಅಲ್ಲ, ಕರಾವಳಿಯಲ್ಲೂ ಕೂಡ ಕಣ್ಣಿಟ್ಟು ಕಾಯ್ತಾ ಇದೆ. ಮೊದಲಿಗೆ ನಿಮಗೆ ಚದುರಂಗ ಹೇಗೆ, ಚಾಣಕ್ಯನ ಚದುರಂಗ ಹೇಗೆ ಸಾಗ್ತಾ ಇದೆ ಅನ್ನೋದನ್ನು ನಿಮಗೆ ಹೇಳ್ತೀನಿ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇವತ್ತು ಸರಣಿ ಸಭೆಗಳನ್ನು ನಡೆಸಿದ್ದಾರೆ. ಬಹಳ ಮುಖ್ಯವಾದಂತಹ ಸಭೆಗಳನ್ನು ಅಮಿತ್ ಶಾ ಅವರು ನಡೆಸಿದ್ದಾರೆ. ಅಮಿತ್ ಶಾ ಅವರ ಜೊತೆಗೆ ಇವತ್ತು ಸಭೆಯಲ್ಲಿ ಭಾರತದ ರಕ್ಷಣೆಗೆ ಸಂಬಂಧಪಟ್ಟಂತೆ BSF, CRPF ಮತ್ತು CISFನ DGಗಳು ಇವರೆಲ್ಲರೂ ಕೂಡ ಗೃಹ ಮಂತ್ರಾಲಯದ ಅಡಿಯಲ್ಲಿ ಬರುವಂತಹ ಈ ಎಲ್ಲರೂ ಕೂಡ ಇವತ್ತು ಸಭೆಯಲ್ಲಿ ಭಾಗಿಯಾಗಿದ್ದರು. ಗುಪ್ತಚರ ಇಲಾಖೆ ಮುಖ್ಯಸ್ಥರ ಬಳಿಯಲ್ಲೂ ಕೂಡ ಮಾಹಿತಿಯನ್ನು ಸಂಗ್ರಹಿಸಲಾಗಿದೆ. ಯಾವ ಸ್ವರೂಪದಲ್ಲಿ ಶತ್ರು ಏನು ಮಾಡ್ತಾ ಇದ್ದಾರೆ, ಇವಾಗ ಶತ್ರುವಿನ ಕಡೆಯಿಂದ ಇರಬಹುದಾಗಿರುವಂತಹ ಪ್ರತಿಯೊಂದು ಇನ್ಪುಟ್ಸನ್ನು ಕೂಡ ಗೃಹ ಸಚಿವರು ಪಡ್ಕೊಂಡಿದ್ದಾರೆ. ಗಡಿಯಲ್ಲಷ್ಟೇ ಅಲ್ಲ, ಗಡಿಯೊಳಗೂ ಕೂಡ ಭದ್ರತೆಗೆ ಆದ್ಯತೆಯನ್ನು ಕಲ್ಪಿಸಲಾಗಿದೆ. ಯಾಕಂದರೆ ಇಂತಹ ಸಂದರ್ಭಗಳಲ್ಲಿ ಪಾಕಿಸ್ತಾನದ ಸ್ಲೀಪರ್ ಸೆಲ್ಗಳು ಎಲ್ಲಿದ್ದಾವೆ ಅನ್ನೋದು ಗೊತ್ತಿಲ್ಲ. ಅವೆಲ್ಲವೂ ಕೂಡ ಆಕ್ಟಿವೇಟ್ ಆಗುವ ಸಾಧ್ಯತೆ ಇದ್ದೇ ಇರುತ್ತೆ. ಯಾಕಂದರೆ ಶತ್ರು ರಾಷ್ಟ್ರ ಇಂಥದ್ದೊಂದು ಪ್ರಯತ್ನವನ್ನು ಮಾಡಿರುತ್ತೆ. ಯಾವುದೇ ಶಾಂತಿ ಕಾಲದಲ್ಲೂ ಕೂಡ ಇಂತಹ ಸಾಧ್ಯತೆಗಳು ಇದ್ದೇ ಇರ್ತವೆ. ಹೀಗಾಗಿನೇ ಏರ್ಪೋರ್ಟ್, ಬಸ್, ರೈಲು ನಿಲ್ದಾಣಗಳಲ್ಲೂ ಕೂಡ ಅಲರ್ಟನ್ನು ಮಾಡಲಾಗಿದೆ. ಯಾವುದೇ ಸಣ್ಣ ಅಹಿತ ಘಟನೆ ಕೂಡ ಭಾರತದ ಒಳಗಡೆ ನಡಿಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ತುರ್ತು ವ್ಯವಸ್ಥೆ ಮಾಡಿಕೊಳ್ಳುವಂತೆ ಎಲ್ಲ ರಾಜ್ಯಗಳಿಗೂ ಕೂಡ ಸೂಚನೆಯನ್ನು ಕೊಡಲಾಗಿದೆ. ವಿಶೇಷವಾಗಿ ಗಡಿಯಲ್ಲಿ ಬರುವಂತಹ ರಾಜ್ಯಗಳಿಗೆ ವಿಶೇಷವಾದಂತಹ ಸೂಚನೆಯನ್ನು ಕೂಡ ನೀಡಲಾಗಿದೆ. ಯಾವುದೇ ಕಾರಣಕ್ಕಾಗಿ ಕೂಡ ಆಂತರಿಕವಾಗಿ ಒಂದಿಷ್ಟು ಕೂಡ ಗೊಂದಲಗಳು ಆಗಬಾರ್ದು, ಒಂದಿಷ್ಟು ಕೂಡ ತೊಂದರೆಗಳು ಆಗಬಾರ್ದು, ಒಂದಿಷ್ಟು ಕೂಡ
ಗಲಭೆಗಳಾಗಲಿ ಬೇರೆನ್ಯಾವುದೂ ಆಗಲಿ ಆ ಮೂಲಕವಾಗಿ ಸೃಷ್ಟಿಯಾಗಬಹುದಾಗಿರುವಂಥ ಆತಂಕಗಳಾಗಲಿ ಅದ್ಯಾವುದಕ್ಕೂ ಕೂಡ ಅವಕಾಶ ಕೊಡಬಾರ್ದು ಅನ್ನೋಂಥ ಕಾರಣಕ್ಕಾಗಿಯೇ ಗೃಹ ಇಲಾಖೆಯಿಂದ ಮುಖ್ಯ ಕಾರ್ಯದರ್ಶಿಗಳಿಗೆ ಆದೇಶವನ್ನು ರವಾನೆ ಮಾಡಲಾಗಿದೆ. ಭಾರತದ ಒಳಗಡೆ ಯಾವುದೇ ಸ್ವರೂಪದಲ್ಲೂ ಕೂಡ ಅಹಿತಕರ ಘಟನೆಗಳು ನಡೀಬಾರ್ದು. ಆ ಸ್ವರೂಪದಲ್ಲಿ ಭಾರತದ ಒಳಗಡೆ ಆಂತರಿಕವಾಗಿ ಸಂಪೂರ್ಣ ಸುರಕ್ಷಿತವಾಗಿದ್ದಾಗ ಶತ್ರುವನ್ನು ಗಡಿಯಲ್ಲಿನೇ ತಡೆಯುವಂತಹ ಕೆಲಸವನ್ನು ಭಾರತ ಮಾಡುತ್ತೆ. ಆ ಕೆಲಸವನ್ನು ಇವತ್ತು ಮಾಡಲಾಗಿದೆ. ಇದೇ ಸಂದರ್ಭದಲ್ಲಿ ಸಿಂಗ್ ಸ್ಟ್ರಾಟಜಿಯನ್ನು ಹೆಣೆದಿರುವಂಥದ್ದು ರಾಜನಾಥ್ ಸಿಂಗ್ ಅವರು. ರಾಜನಾಥ್ ಸಿಂಗ್ ಅವರ ಸ್ಟ್ರಾಟಜಿ ಇವತ್ತು ಬಹಳ ಮುಖ್ಯವಾಗಿ ಸೇನೆಯ 3 ಸೇನೆಗಳ ಮುಖ್ಯಸ್ಥರು ಮತ್ತು ಆರ್ಮಿಯ ಚೀಫ್ ಆಫೀಸರ್ ಇವರನ್ನು ಕೂಡ ಕರೆಸಲಾಗಿದೆ. ನಮ್ಮ ವಾಯುಪಡೆ, ಭೂಸೇನೆ, ನೌಕಾಪಡೆಯ ಮುಖ್ಯಸ್ಥರ ಜೊತೆಗೆ ಚರ್ಚೆಯನ್ನು ನಡೆಸಲಾಗಿದೆ ಮತ್ತು ಸೇನಾ ಮುಖ್ಯಸ್ಥರನ್ನು ಕರೆಸಲಾಗಿದೆ. ಕಳೆದ ರಾತ್ರಿಯ ದಾಳಿ ಮತ್ತು ಪರಿಣಾಮಗಳ ಬಗ್ಗೆ ಮಾಹಿತಿ ಸಂಗ್ರಹವನ್ನು ಮಾಡಲಾಗಿದೆ. ಒಟ್ಟು ಯಾವ ಸ್ವರೂಪದಲ್ಲಿ ದಾಳಿಯಾಗಿದೆ, ಎಷ್ಟು ಪರಿಣಾಮ ಬೀರಿದೆ, ಅದನ್ನು ಎಷ್ಟು ತಡೆಯುವುದರಲ್ಲಿ ಭಾರತ ಯಶಸ್ವಿಯಾಗಿದೆ ಮತ್ತು ನಿನ್ನೆ ನಡೆದಿರುವಂಥದ್ದು ಅವರು ನಡೆಸಿರುವಂತಹ ದಾಳಿಯ ಸಂದರ್ಭದಲ್ಲಿ ಅವುಗಳನ್ನು ತಡೆಯುವ ಪ್ರಯತ್ನ. ಈಗ ಪಾಕ್ ಪ್ರಚೋದನೆಗೆ ತಕ್ಕ ಉತ್ತರವನ್ನು ನೀಡುವ ಬಗ್ಗೆ ತಂತ್ರಗಾರಿಕೆಯನ್ನು ಹೆಣೆಯಲಾಗಿದೆ. ಸಶಸ್ತ್ರ ಪಡೆಗಳು ಸನ್ನದ್ಧಗೊಂಡಿರುವಂತೆ ರಾಜನಾಥ್ ಸಿಂಗ್ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಸಶಸ್ತ್ರ ಪಡೆಗಳು ಸಂಪೂರ್ಣವಾಗಿ ತಯಾರಾಗಿರಬೇಕು. ಪಾಕಿಸ್ತಾನಕ್ಕೆ ಬಹಳ ದೊಡ್ಡದಾದಂತಹ ಹೊಡೆತವನ್ನು ಕೊಡಬೇಕು. ಇದು ಈಗ ಸದ್ಯಕ್ಕೆ ಭಾರತಕ್ಕಿರುವಂತಹ ಆದ್ಯತೆ. ಆಪರೇಷನ್ ಸಿಂಧೂರ್ಗೆ ಮುಹೂರ್ತವನ್ನು ಫಿಕ್ಸ್ ಮಾಡಲಾಗಿದೆ. ಆಪರೇಷನ್ ಸಿಂಧೂರನ್ನು ಮುಂದುವರಿಸೋದಕ್ಕೆ ಬೇಕಾದಂತಹ ಮುಹೂರ್ತವನ್ನು ಫಿಕ್ಸ್ ಮಾಡಲಾಗಿದೆ. ಯಾವುದೇ ಹಂತದಲ್ಲೂ ಕೂಡ ಆಪರೇಷನ್ ಈಗ ನಿಲ್ಲೋದಿಲ್ಲ ಅನ್ನುವಂಥದ್ದು ಕೂಡ ಸ್ಪಷ್ಟ ಇದ್ದೇ ಇದೆ. ಅದಕ್ಕೆ ಬೇಕಾದಂತಹ ತಯಾರಿಗಳನ್ನು ನಡೆಸಲಾಗಿದೆ. ಇದು 2 ಭದ್ರತೆಯ ವಿಚಾರಗಳಲ್ಲಿ ಮಾಡ್ತಾ ಇದ್ರೆ ನಿರ್ಮಲಾ ಸೀತಾರಾಮನ್ ಅವರು ಇವತ್ತು ಕಾಸಿನ ವಿಚಾರದಲ್ಲಿ ಸಭೆಯನ್ನು ಮಾಡಿದ್ದಾರೆ. ಯಾಕೆಂದರೆ ಪಾಕಿಸ್ತಾನವನ್ನು ಉಸಿರುಗಟ್ಟಿಸಬೇಕಾಗಿರುವಂಥದ್ದು, ಅದರಲ್ಲಿ ಇರುವಂತಹ ಅಲ್ಲಿ ಆಲ್ರೆಡಿ ಇರುವಂತಹ ಆರ್ಥಿಕ ಕ್ಷೋಭೆಯನ್ನು ಮತ್ತಷ್ಟು ಹೆಚ್ಚಿಸಲೇಬೇಕು. ಹಾಗಿದ್ದಾಗ ಮಾತ್ರ ಶತ್ರು ವಿಲವಿಲ ಅಂತೇಳಿ ಒದ್ದಾಡುವಂಥದ್ದು ಸಾಧ್ಯ ಇದೆ ಅಂತೇಳಿ ಹಣಕಾಸು ಇಲಾಖೆ ಅಧಿಕಾರಿಗಳೊಂದಿಗೆ ನಿರ್ಮಲಾ ಸೀತಾರಾಮನ್ ಅವರು ಇವತ್ತು ಸಭೆಯನ್ನು ನಡೆಸಿದ್ದಾರೆ. ಯಾವ ಸ್ವರೂಪದಲ್ಲಿ ಹಣಕಾಸು ವ್ಯವಸ್ಥೆಯ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಕೂಡ ಪಡ್ಕೊಳ್ಳಲಾಗಿದೆ ಹಾಗೂ ವಿಶ್ವ ಹಣಕಾಸು ಸಂಸ್ಥೆಗಳಿಗೆ ಶಿಫಾರಸು ಮಾಡುವಂತಹದರ ಬಗ್ಗೆಯೂ ಕೂಡ ಚಿಂತನೆಯನ್ನು ಮಾಡಲಾಗಿದೆ. ಅಂದರೆ ವಿಶೇಷವಾಗಿ ಪಾಕಿಸ್ತಾನಕ್ಕೆ ಯಾವುದೇ ರೀತಿಯಾದಂತಹ ಹಣಕಾಸಿನ ಸಹಕಾರವನ್ನು ಸಿಗಬಾರ್ದು, ಅದನ್ನು ಕೊಡಲೇಬಾರ್ದು. ಪಾಕಿಸ್ತಾನ ಕೇಳುವ ಸಾಲವನ್ನು ಕೊಡಬಾರ್ದು ಈ ಹಂತದಲ್ಲಿ. ಯಾಕೆಂದರೆ ಅದು ಯುದ್ಧಕ್ಕೆ ಬಳಕೆ ಮಾಡ್ಕೊಳ್ತಿದೆ, ಅದು ತನ್ನ ಅಸೆಟ್ ಕ್ರಿಯೇಟ್ ಮಾಡೋದಕ್ಕೆ ಬಳಕೆ ಮಾಡ್ಕೊಳ್ತಿಲ್ಲ. ಸಾಲ ಮಾಡಿ ಯುದ್ಧ ಮಾಡುವಂಥ ಪರಿಸ್ಥಿತಿ ಇದೆ ಪಾಕಿಸ್ತಾನ. ಹಾಗಾಗಿ ಆ ಸಾಲ ಕೊಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಪಾಕಿಸ್ತಾನಕ್ಕೆ ಹೇಳಲಾಗ್ತಾ ಇದೆ. ಸಾಲ ಮಾಡಿ ಯುದ್ಧ ಮಾಡುವಂಥವ್ರು ಆ ಸಾಲ ತೀರಿಸ್ತಾರೆ ಅಂತ ಯಾವ ಗ್ಯಾರಂಟಿ ಯಾರಿಗೂ ಕೂಡ ಇರೋದಿಲ್ಲ. ಇದೇ ಕಾರಣಕ್ಕಾಗಿ ಸಾಲ ಮಾಡ್ತಾ ಇರುವಂತಹ ಪಾಕಿಸ್ತಾನಕ್ಕೆ ಈಗ ಯುದ್ಧಕ್ಕಾಗಿ ಅವರು ಸಾಲ ಮಾಡ್ತಿದ್ದಾರೆ, ಹಣ ಕೊಡಬೇಡಿ ಅಂತ ಹೇಳಲಾಗಿದೆ. ಇನ್ನು ಆರೋಗ್ಯದ ಬಗ್ಗೆಯೂ ಕೂಡ ಕಾಳಜಿಯನ್ನು ವಹಿಸಲಾಗಿದೆ. JP ನಡ್ಡಾ ಅವರು ಆರೋಗ್ಯ ಸಚಿವರು ಜನರ ಸುರಕ್ಷತೆಯ ಬಗ್ಗೆ, ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸುವಂತಹ ಕೆಲಸವನ್ನು ಇದೇ ಸಂದರ್ಭದಲ್ಲಿ ಮಾಡಿಕೊಳ್ಳಲಾಗಿದೆ. ಯಾಕಂದರೆ ಈಗಾಗಲೇ ನಡೆಸಿರುವಂತಹ ದಾಳಿ, ಆ ದಾಳಿಯ ಸಂದರ್ಭದಲ್ಲಿ ಆಗಿರುವಂತಹ ಪರಿಣಾಮಗಳ ಬಗ್ಗೆಯೂ ಕೂಡ ಆರೋಗ್ಯ ಸಚಿವಾಲಯದ ಅಧಿಕಾರಿಗಳ ಜೊತೆಗೆ JP ನಡ್ಡಾ ಅವರು ಸಭೆಯನ್ನು ನಡೆಸಿದ್ದಾರೆ. ಭಾರತದ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂಥ ಆಸ್ಪತ್ರೆಗಳು ಮತ್ತು ಆಯಾ ರಾಜ್ಯಗಳ ಆಸ್ಪತ್ರೆಗಳ ನಿಟ್ಟಿನಲ್ಲಿ, ಸೇನಾ ಆಸ್ಪತ್ರೆಗಳ ನಿಟ್ಟಿನಲ್ಲೂ ಕೂಡ ಏನೇನು ತಯಾರಿಗಳಾಗಬೇಕಾಗಿದೆ ಅವೆಲ್ಲದರ ಬಗ್ಗೆಯೂ ಕೂಡ ಚರ್ಚೆಗಳನ್ನು ನಡೆಸಲಾಗಿದೆ. ಆರೋಗ್ಯ ಸಚಿವಾಲಯದ ಅಧಿಕಾರಿಗಳ ಜೊತೆಗೆ JP ನಡ್ಡಾ ಅವರು ಸಭೆಯನ್ನು ನಡೆಸಿದ್ದಾರೆ ಮತ್ತು ಸಂಪೂರ್ಣವಾಗಿ ಆಸ್ಪತ್ರೆಗಳು, ಅವುಗಳ ಮೂಲಸೌಕರ್ಯಗಳ ಬಗ್ಗೆ ಪರಿಶೀಲನೆಯನ್ನು ನಡೆಸಲಾಗಿದೆ. ಯಾಕೆಂದರೆ ಯಾವುದಕ್ಕೂ ಕೂಡ ಯಾವ ಹಂತದಲ್ಲೂ ಕೊರತೆ ಆಗಬಾರದು. ಯುದ್ಧದ ಸನ್ನಿವೇಶ ನಿರ್ಮಾಣ ಆಗೋಗಿದೆ. ಪಾಕಿಸ್ತಾನ ಭಾರತವನ್ನು ಕೆಣಕಿ ಯುದ್ಧವನ್ನು ಎಸ್ಕಲೇಟ್ ಮಾಡೋದ್ರ ಕಡೆಗೆ, ಅಂದರೆ ಪರಿಸ್ಥಿತಿಯನ್ನು ವಿಪರೀತಕ್ಕೆ ಕೊಂಡೊಯ್ಯೋದ್ರ ಕಡೆಗೆ ಬೇಕಾದಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ಕೊಂಡಿದೆ ಪಾಕಿಸ್ತಾನ. ಹೀಗಾಗಿ ಪಾಕಿಸ್ತಾನ ಬಯಸಿರುವಂತಹ ಉತ್ತರವನ್ನು ಕೊಡುವಂಥದ್ದು ಈಗ ಭಾರತದ ಜವಾಬ್ದಾರಿಯಾಗಿರುತ್ತೆ. ಗಾಯಗೊಂಡು ಆಸ್ಪತ್ರೆಗೆ ಬರೋರಿಗೆ ಸೂಕ್ತ ಚಿಕಿತ್ಸೆಯನ್ನು ಕೊಡಿಸುವಂಥದ್ದು, ವಿಶೇಷವಾಗಿ ಜಮ್ಮು ಕಾಶ್ಮೀರ, ಪಂಜಾಬ್, ರಾಜಸ್ಥಾನ, ಗುಜರಾತ್ವರೆಗೂ ಬರುವಂತಹ ನಮ್ಮ ಗಡಿಯ ರಾಜ್ಯಗಳಲ್ಲಿ ಇದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಸಲಾಗ್ತಿದೆ. ರಕ್ತ, ಆಕ್ಸಿಜನ್, ಹಾಸಿಗೆ, ಔಷಧಿಗಳ ಕೊರತೆಯೂ ಕೂಡ ಕಾಣಬಾರದು. ಯಾವುದೇ ಸಂದರ್ಭದಲ್ಲೂ ಕೂಡ ಚಿಕಿತ್ಸೆಯನ್ನು ತ್ವರಿತಗತಿಯಲ್ಲಿ ಕೊಡಿಸುವಂತಹ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಭಾರತದ ರಕ್ಷಣೆಯ ದೃಷ್ಟಿಯಿಂದ ಜನರ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದು ಕೂಡ ಬಹಳ ಮುಖ್ಯ ಆಗುತ್ತೆ. ತುರ್ತು ಜಾಗಗಳಲ್ಲಿ ಹೆಚ್ಚುವರಿ ಆಂಬ್ಯುಲೆನ್ಸ್ಗಳನ್ನು ಕೂಡ ಇರುವಂತೆ ಸೂಚನೆಯನ್ನು ನೀಡಲಾಗಿದೆ. ಯಾವುದೇ ತುರ್ತು ಸಂಭವಿಸಿದಾಗ, ಯಾವುದೇ ಪ್ರತಿಕೂಲ ಪರಿಸ್ಥಿತಿ ಇದ್ದಾಗಲೂ ಕೂಡ ಅಲ್ಲಿಗೆ ಆಂಬ್ಯುಲೆನ್ಸ್ಗಳು ತಲುಪಿ ನಮ್ಮವರನ್ನು ರಕ್ಷಿಸುವಂತಹ ಪ್ರಯತ್ನ ನಡೀಬೇಕು. ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಇದಿಷ್ಟೇ ಸಾಲದು, ಆಹಾರದ ಭದ್ರತೆಯನ್ನು ನೋಡಿಕೊಳ್ಳುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಭಾರತ ಈ ವರ್ಷ
ಬಹಳ ಒಳ್ಳೆಯ ಮಳೆ ಇಡೀ ಭಾರತದ ಉದ್ದಗಲಕ್ಕೂ ಕೂಡ ಕಳೆದ ವರ್ಷ ಒಳ್ಳೆಯ ಮಳೆ ಆಗಿತ್ತು. ಹೀಗಾಗಿ ಆಹಾರ ಉತ್ಪಾದನೆಯು ಕೂಡ ಈ ವರ್ಷದಲ್ಲಿ ಪ್ರಸಕ್ತ ಸಾಲಿನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಆಗಿದೆ. ಆಹಾರ ಇಲಾಖೆ ಅಧಿಕಾರಿಗಳ ಜೊತೆಗೆ ಮತ್ತು ಕೃಷಿ ಚಟುವಟಿಕೆಗಳ ವಿಚಾರವಾಗಿ ಕೃಷಿ ಸಚಿವರಾಗಿರುವಂತಹ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಸಭೆಯನ್ನು ನಡೆಸಿದ್ದಾರೆ. ಕೃಷಿ ಚಟುವಟಿಕೆಗಳು ಹೇಗೆ ಸಾಗಬೇಕು, ಅದು ಹೇಗೆ ಉಗ್ರಾಣಗಳಿಗೆ ತಲುಪೋದಕ್ಕೆ ಬೇಕಾದಂತಹ ವ್ಯವಸ್ಥೆಗಳು ಆಗಬೇಕು, ಆಹಾರದ ಕೊರತೆ ಎದುರಾಗದಂತೆ ಮುಂಜಾಗ್ರತೆಯನ್ನು ವಹಿಸಬೇಕು. ವಿಶೇಷವಾಗಿ ಕೃಷಿ ಚಟುವಟಿಕೆಗಳು ಈಗ ಪಂಜಾಬ್ ರಾಜ್ಯದಲ್ಲಿ ನಡೀತಾ ಇದೆ. ಆ ಪಂಜಾಬ್ನಲ್ಲಿ ಮತ್ತು ವಿಶೇಷವಾಗಿ ಜಮ್ಮು ಪ್ರದೇಶದಲ್ಲಿ ಕೃಷಿ ಚಟುವಟಿಕೆ ನಡೀತಾ ಇದೆ. ಅಲ್ಲಿ ಬೇಕಾದಂತಹ ಅಗತ್ಯಕ್ಕೆ ತಕ್ಕಂತಹ ಆಹಾರ ದಾಸ್ತಾನು ಇಟ್ಟುಕೊಂಡಿರುವಂತಹ ಇಲಾಖೆಗಳ ಬಗ್ಗೆಯೂ ಕೂಡ ಚರ್ಚೆಯನ್ನು ನಡೆಸಲಾಗಿದೆ. ಸೈನಿಕರಿಗೆ ಬೇಕಾದ ಆಹಾರ ಪೂರೈಕೆಗೂ ಕೂಡ ಸಂಕಲ್ಪವನ್ನು ಮಾಡಿರುವಂಥದ್ದು. ಯಾವ ಸ್ವರೂಪದಲ್ಲಿ ಕೃಷಿ ಚಟುವಟಿಕೆಗಳನ್ನು ಬೇಗನೆ ಮುಗಿಸ್ಬೋದು, ಹೇಗೆ ನಾವು ಬೆಳೆದಿರ್ತಕ್ಕಂತಹ ಬೆಳೆ ಶತ್ರು ಯಾವುದೇ ಸಂದರ್ಭದಲ್ಲೂ ಕೂಡ ಅದನ್ನು ನಾಶ ಮಾಡಬಾರ್ದು. ಶತ್ರು ಕೇವಲ ನಮ್ಮ ಸೇನೆಯ ಅಸ್ತ್ರಗಳ ಮೇಲೆ ಮಾತ್ರ ದಾಳಿ ಮಾಡಲ್ಲ, ನಮ್ಮ ಆಹಾರದ ಮೇಲೂ ಕೂಡ ದಾಳಿ ಮಾಡುವಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ ಆಹಾರದ ಪೂರೈಕೆಯಲ್ಲಿ ವ್ಯತ್ಯಯ ಆಗಬಾರ್ದು. ಅದಕ್ಕಾಗಿ ಕೃಷಿ ಚಟುವಟಿಕೆಗಳನ್ನು ಆದಷ್ಟು ಬೇಗನೆ ಮುಗಿಸುವಂಥ, ಕಟಾವುಗೆ ಬಂದಿರತಕ್ಕಂಥ ಬೆಳೆಯನ್ನು ಆದಷ್ಟು ಬೇಗನೆ ದಾಸ್ತಾನು ಮಾಡಿಸುವಂತಹ, ಇದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮತ್ತು ಜನಸಾಮಾನ್ಯರಿಗೆ ಒದಗಿಸುವಂತಹ ಪಡಿತರ ದಾಸ್ತಾನಿಗೆ ಸೂಚನೆಯನ್ನು ಕೊಡುವಂಥದ್ದು, ಇದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಈಗ ಮಾಡಲಾಗಿದೆ. ಇದೇ ಸಂದರ್ಭದಲ್ಲಿ ವಿದೇಶಿ ಬಲವನ್ನು ತುಂಬುವಂಥದ್ದು ಬಹಳ ಮುಖ್ಯ. ವಿದೇಶಿ ಬಲ ಒಂದು ನಮಗೆ ಸಿಗಬೇಕಾಗಿರುವಂತಹ ನೈತಿಕ ಬೆಂಬಲ. ಭಾರತ ಪಾಕಿಸ್ತಾನವನ್ನು ಮಣಿಸುವ ಅಥವಾ ಪಾಕಿಸ್ತಾನವನ್ನು ನಿರ್ನಾಮ ಮಾಡುವ ಸ್ವಂತ ಬಲವನ್ನು ಭಾರತ ಹೊಂದಿದೆ. ಅದು 1947ರಿಂದಲೂ ಇತ್ತು. ಈಗ 2025ರಲ್ಲಿ ಅದು ಇನ್ನೂ 100 ಪಟ್ಟು ಜಾಸ್ತಿಯಾಗಿ ಇದ್ದೇ ಇದೆ. ಹೀಗಾಗಿ ವಿದೇಶಿ ರಾಷ್ಟ್ರಗಳೊಂದಿಗೆ ಸಂಪರ್ಕದಲ್ಲಿರುವಂತಹ ಜೈಶಂಕರ್ ಅವರು ಪ್ರತಿಯೊಂದು ಮಾಹಿತಿಯನ್ನು, ರಾಜತಾಂತ್ರಿಕವಾಗಿ ಕೊಡಬೇಕಾಗಿರ್ತಕ್ಕಂತಹ ಮಾಹಿತಿಗಳನ್ನು, ರಾಜತಾಂತ್ರಿಕ ವ್ಯವಹಾರಗಳನ್ನು ಮೇಂಟೈನ್ ಮಾಡಿಕೊಳ್ಳುವಂತಹ ರೀತಿಯಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ, ವಿನಿಮಯ ಮಾಡ್ತಾ ಇದ್ದಾರೆ. ವಿದೇಶಿ ನಾಯಕರುಗಳ ಜೊತೆಗೆ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಅಮೆರಿಕ, ಇಂಗ್ಲೆಂಡ್, ಹಾಗೆಯೇ ಫ್ರಾನ್ಸ್ ಇಂತಹ ಪ್ರಮುಖ ರಾಷ್ಟ್ರಗಳ ಜೊತೆಗೆ ಯುರೋಪ್ ಒಕ್ಕೂಟಗಳು, ಇರಾನ್ ಜೊತೆಗೂ ಕೂಡ ಸಮನ್ವಯವನ್ನು ಭಾರತ ಸಾಧಿಸಿದೆ. ಹೀಗಾಗಿ ಪಾಕಿಸ್ತಾನವನ್ನು ಈ ಹಂತದಲ್ಲಿ ವಿಶ್ವ ಸಮುದಾಯದ ಮಟ್ಟದಲ್ಲಿ ಐಸೋಲೇಟ್ ಮಾಡುವಂಥದ್ದು. ಪಾಕಿಸ್ತಾನ ಏನೇ ಕಿರ್ಚಾಡಿದ್ರು ಕೂಡ, ಎಷ್ಟೇ ನನಗೆ ಅನ್ಯಾಯ ಆಗ್ತಿದೆ ಅಂತ ಹೇಳ್ಕೊಂಡು ಕೂಗಾಡಿದ್ರು ಕೂಡ, ಪಾಕಿಸ್ತಾನ ಮಾಡಿರುವ ದುರುಳ ಕೆಲಸವನ್ನು, ದುಷ್ಟತನವನ್ನು, ನೀಚತನವನ್ನು ಪ್ರತಿಯೊಂದು ದೇಶಗಳಿಗೆ ಮನವರಿಕೆ ಮಾಡಿಕೊಟ್ಟು ಇವರಿಗೆ ನೀವು ಬೆಂಬಲ ಕೊಡ್ತೀರಿ ಅಂತ ಆದರೆ ನೀವು ವಿಶ್ವದಲ್ಲಿ ಉಗ್ರಗಾಮಿ ಚಟುವಟಿಕೆಗಳಿಗೆ ಬೆಂಬಲ ಕೊಟ್ಟಂತಾಗುತ್ತೆ ಅನ್ನೋದನ್ನು ಮನವರಿಕೆ ಮಾಡಿಕೊಡಿಸುವಂತಹ ಕೆಲಸವನ್ನು ಜೈಶಂಕರ್ ಅವರು ಮಾಡಿದ್ದಾರೆ. ಬ್ರಿಟನ್ ವಿದೇಶಾಂಗ ಸಚಿವರಿಂದಲೂ ಕೂಡ ಭಾರತಕ್ಕೆ ಭರವಸೆ ಸಿಕ್ಕಿದೆ. ಉಗ್ರವಾದ ಹತ್ತಿಕ್ಕೋದಿಕ್ಕೆ ವಿಶ್ವ ನಾಯಕರಿಂದ ಸಹಕಾರ ವ್ಯಕ್ತವಾಗಿದೆ. ಯಾಕಂದರೆ ಟೆರರಿಸಂ ಇದು ಇಡೀ ಜಗತ್ತಿಗೆ ಇರುವಂತಹ ಶತ್ರು, ಜಗತ್ತಿನ ಶತ್ರು ಅಂತ ಹೇಳಿದರೆ ಅದು ಟೆರರಿಸಂ. ಹೀಗಾಗಿ ಪಾಕಿಸ್ತಾನ ಹೊಂದಿರುವಂತಹ ಟೆರರ್ ಗ್ರೂಪ್ಗಳೇನಿದ್ದಾವೆ ಅವುಗಳ ನಿರ್ನಾಮ ಆಗಲೇಬೇಕು, ಅದರಲ್ಲಿ ವ್ಯತ್ಯಾಸ ಇಲ್ಲ ಅಂತ ಹೇಳಿ. ಇನ್ನು ಕರಾವಳಿಯ ಮೇಲೂ ಕೂಡ ಕಣ್ಣಿಡುವಂತಹ ಕೆಲಸವನ್ನು ಮಾಡಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರಾವಳಿಯನ್ನು ಹೊಂದಿರುವಂತಹ, ಅಂದರೆ ಪಾಕಿಸ್ತಾನ ಜೊತೆಗೆ ಗಡಿಯನ್ನು ಹೊಂದಿರುವಂತಹ ಗುಜರಾತ್ ಹಾಗೂ ಅದರ ಕೆಳಗಡೆ ಇರುವಂತಹ ಮಹಾರಾಷ್ಟ್ರ, ಈ ರಾಜ್ಯಗಳನ್ನು ವಿಶೇಷವಾಗಿ ಗಮನದಲ್ಲಿ ಇಟ್ಟುಕೊಳ್ಳಲಾಗಿದೆ. ಪಾಕ್ ರಾಜಸ್ಥಾನ, ಗುಜರಾತ್ಗಳಲ್ಲಿ ಹೈ ಅಲರ್ಟನ್ನು ಈಗಾಗಲೇ ಮಾಡಿರುವಂಥದ್ದು. ವಿಶೇಷವಾಗಿ ಗುಜರಾತ್ನಲ್ಲಿ ಕರಾವಳಿಯೂ ಕೂಡ ಬರುತ್ತೆ, ಕರಾಚಿಗೆ ಬಹಳ ಸಮೀಪವೂ ಕೂಡ ಬರುತ್ತೆ. ಇದೇ ಕಾರಣಕ್ಕಾಗಿ ಗುಜರಾತ್ನ ಕರಾವಳಿಗಳಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಹಾಗೂ ನಮ್ಮ ಮುಂಬೈ ಮಹಾನಗರ, ಅದು ಭಾರತದ ಆರ್ಥಿಕ ಕೇಂದ್ರ, ಅದು ಆರ್ಥಿಕ ಕೇಂದ್ರದಲ್ಲೂ ಕೂಡ ಯಾವುದೇ ಹಾನಿ ಆಗಬಾರದು. ಈ ನಿಟ್ಟಿನಲ್ಲಿ ಮುಂಬೈ ಮಹಾನಗರದಲ್ಲೂ ಕೂಡ ಬಹಳ ದೊಡ್ಡದಾದಂಥ ಅಲರ್ಟನ್ನು ಇಟ್ಕೊಳ್ಬೇಕಾಗತ್ತೆ. ಗುಜರಾತ್ ಭದ್ರತೆಯ ಬಗ್ಗೆ ಮಾಹಿತಿಯನ್ನು ಪ್ರಧಾನಿ ಮೋದಿಯವರು ಇವತ್ತು ಗುಜರಾತ್ ಸರ್ಕಾರದಿಂದ ಪಡೆದಿದ್ದಾರೆ. ಪರಿಸ್ಥಿತಿ ನಿಭಾಯಿಸಲು ಮಾಡಿರುವಂತಹ ವ್ಯವಸ್ಥೆಯ ಬಗ್ಗೆಯೂ ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಹದ್ದಿನ ಕಣ್ಣಿಡಬೇಕು ಕರಾವಳಿಯಲ್ಲಿ ಅನ್ನುವಂಥದ್ದು ಕೂಡ ಹೇಳಿದ್ದಾರೆ. ಮೋದಿ ಸೂಚನೆಯ ಬೆನ್ನಲ್ಲೇ ಅಧಿಕಾರಿಗಳ ಜೊತೆಗೆ ಸಭೆಯನ್ನು ಸಿಎಂ ಭೂಪೇಂದ್ರ ಪಟೇಲ್ ಅವರು ಕೂಡ ಮಾಡಿಕೊಂಡಿದ್ದಾರೆ. ಅಹಮದಾಬಾದ್ನಲ್ಲಿ, ಗಾಂಧಿನಗರದಲ್ಲಿ ಸಭೆಯನ್ನು ಮಾಡಿಕೊಂಡಿದ್ದಾರೆ ಭೂಪೇಂದ್ರ ಪಟೇಲ್ ಅವರು. ಸಂಭಾವ್ಯ ಕೃತ್ಯಗಳನ್ನು ಎದುರಿಸೋದಕ್ಕೆ ನೈತಿಕ ಬಲ ತುಂಬುವಂತಹ ಪ್ರಯತ್ನವನ್ನು ಪ್ರಧಾನಿ ಮೋದಿಯವರು ಮಾಡಿದ್ದಾರೆ. ಗುಜರಾತ್ ಸರ್ಕಾರಕ್ಕೂ ಕೂಡ ಮಾಡಿದ್ದಾರೆ. ಹಾಗೆಯೇ ಮಹಾರಾಷ್ಟ್ರ ಸರ್ಕಾರ ಈಗಾಗಲೇ ಫಡ್ನವೀಸ್ ಅವರ ನೇತೃತ್ವದಲ್ಲಿ ಅವರು ಕೂಡ ಮಹಾರಾಷ್ಟ್ರದ ತಯಾರಿಗಳನ್ನು ಪರಿಶೀಲನೆ ಮಾಡಿಕೊಂಡಿದ್ದಾರೆ. ವಿಶೇಷವಾಗಿ ಮುಂಬೈ ಮಹಾನಗರ ಅದು ಕರಾವಳಿಯಲ್ಲೇ ಬರೋದರಿಂದಾಗಿ, ಅರಬ್ಬಿ ಸಮುದ್ರದ ಬದಿಯಲ್ಲೇ ಇರೋದರಿಂದಾಗಿ ಅಲ್ಲಿ ಬೇಕಾದಂಥ ತಯಾರಿಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ.
ನಿಮಗೆ ಒಂದು ವಿಚಾರವನ್ನು ಹೇಳಲೇಬೇಕು. ಕಳೆದ ರಾತ್ರಿ ಏನು 8 ಗಂಟೆಯ ಸುಮಾರಿಗೆ ದಾಳಿಯನ್ನು ಪಾಕಿಸ್ತಾನ ಆರಂಭಿಸಿತು ಭಾರತದ ಮೇಲೆ, ವಿಶೇಷವಾಗಿ ಜಮ್ಮುವಿನ ಮೇಲೆ ಶುರುವಾಯಿತು. ಮೊದಲ ಹಂತದಲ್ಲಿ ಜಮ್ಮು ಮೇಲೆ ಡ್ರೋನ್ಗಳು ಬಂದವು, ನಂತರ ಸಾಲಾಗಿ ದಕ್ಷಿಣಕ್ಕೆ ಬರ್ತಾ ಹೋದವು. ಅಂದರೆ ಅಪ್ ಟು ಜೈಸಲ್ಮೇರ್ವರೆಗೂ ಕೂಡ, ರಾಜಸ್ಥಾನದ ಜೈಸಲ್ಮೇರ್ವರೆಗೂ ಕೂಡ ನಿರಂತರವಾಗಿ ಡ್ರೋನ್ಗಳು ಹಾರ್ಕೊಂಡು ಬರೋದಕ್ಕೆ ಶುರುವಾದವು ಪಾಕಿಸ್ತಾನದ ಕಡೆಯಿಂದ. ಆ ಪಾಕಿಸ್ತಾನದ ಕಡೆಯಿಂದ ಬಂದಿರತಕ್ಕಂಥ ಡ್ರೋನ್ಗಳನ್ನು ಕೆಡವಿ ಹಾಕಲಾಗಿದೆ. ನಿನ್ನೆ ಭಾರತದ ಮೇಲೆ 500 ಡ್ರೋನ್ಗಳಿಂದ ದಾಳಿಗೆ ಯತ್ನವನ್ನು ಮಾಡಲಾಗಿದೆ. ಸರಿಸುಮಾರು 500 ಡ್ರೋನ್ಗಳನ್ನು. ಜಮ್ಮು ಒಂದೇ ಕಡೆಯಲ್ಲಿನೇ 50ಕ್ಕೂ ಹೆಚ್ಚು ಡ್ರೋನ್ಗಳು ಬಂದಿದ್ದಾವೆ. ಜಮ್ಮು ನಗರದ ಕಡೆಗೇ ಬಂದಿರುವಂಥದ್ದು 50ಕ್ಕೂ ಹೆಚ್ಚು. ಭಾರತದ 24 ನಗರಗಳನ್ನು ಟಾರ್ಗೆಟ್ ಮಾಡಿ ದಾಳಿಗೆ ಯತ್ನಿಸಲಾಗಿದೆ. ಬಾರ್ಡರ್ನಲ್ಲಿ ಬರ್ತಕ್ಕಂತಹ ಪ್ರತಿ ಊರು, ಪ್ರತಿ ನಗರವನ್ನು ಕೂಡ ಟಾರ್ಗೆಟ್ ಮಾಡೋದಕ್ಕೆ ಹೋಗಿದ್ದಾರೆ. ಜಮ್ಮು ಕಾಶ್ಮೀರ, ಪಂಜಾಬ್, ರಾಜಸ್ಥಾನ, ಗುಜರಾತ್ನಲ್ಲಿ ದಾಳಿ ನಡೆಸುವಂತಹ ಪ್ರಯತ್ನವನ್ನು ಪಾಕಿಸ್ತಾನ ಮಾಡಿರುವಂಥದ್ದು. ರಾತ್ರಿ 8:30ರಿಂದ 11 ಗಂಟೆಯೊಳಗಡೆ ದಾಳಿಗೆ ಯತ್ನ ನಡೆದಿತ್ತು ಮತ್ತು ಏಕಕಾಲದಲ್ಲಿ ದಾಳಿ ನಡೆಸಬೇಕು, ಭಾರತ ಹೆದರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಾಡಿದರು. ಆದರೆ ಪಾಕಿಸ್ತಾನಕ್ಕೆ ಗೊತ್ತಿರಲಿಲ್ಲ, ನೀವು ಇಂಥದ್ದು ಮಾಡೇ ಮಾಡ್ತೀರಿ ಅಂತೇಳಿ ಭಾರತ ಕಾಯ್ತಾ ಇತ್ತು. ಮತ್ತು ನಿಮ್ಮ ಸಮಯವೂ ಕೂಡ ಇಷ್ಟೇ ಇರುತ್ತೆ ಅನ್ನೋದು ಕೂಡ ಗೊತ್ತಿತ್ತು. ಯಾಕಂದರೆ ಅರ್ಜೆಂಟ್ ಉತ್ಸಾಹ ಇಷ್ಟಿತ್ತು ಪಾಕಿಸ್ತಾನಕ್ಕೆ ಅಂತ ಹೇಳಿದ್ರೆ, ಕತ್ಲಾದರೆ ಸಾಕು ಇಮಿಡಿಯೇಟ್ ಆಗಿ ಪಟಾಕಿ ಹಾರಿಸೋಣ ಅನ್ನುವಂಥ ರೀತಿಯಲ್ಲಿ ಡ್ರೋನ್ಗಳನ್ನು ಹಾರಿಸಿದ್ದಾರೆ ಅವರು. ರಕ್ಷಣಾ ಇಲಾಖೆ ಉನ್ನತ ಮೂಲಗಳಿಂದ ಈಗ ಮಾಹಿತಿ ಸಿಗ್ತಾ ಇರುವಂಥದ್ದು 500ಕ್ಕೂ ಹೆಚ್ಚು ಡ್ರೋನ್ಗಳಿಂದ ದಾಳಿಗೆ ಯತ್ನ ನಡೆದಿತ್ತು. ಅವುಗಳನ್ನೆಲ್ಲವನ್ನು ಕೂಡ ಭಾರತದ S-400 ಆಕಾಶ್ ಮೊದಲಾದಂತಹ ಯುದ್ಧಾಸ್ತ್ರಗಳನ್ನು ಬಳಕೆ ಮಾಡಿ ಅವುಗಳನ್ನು ತಡೆಯುವಂತಹ ಪ್ರಯತ್ನವನ್ನು ಭಾರತ ಮಾಡೋದರಲ್ಲಿ ಯಶಸ್ವಿಯಾಗಿದೆ. ಅವರ ಡ್ರೋನ್ಗಳಿಂದ ಯಾವುದೇ ತೊಂದರೆ ಆಗಿಲ್ಲ. ಮತ್ತು 1971 ಬಳಿಕ ಮೊದಲ ಬಾರಿಗೆ ಜಮ್ಮು ನಗರವನ್ನು ಟಾರ್ಗೆಟ್ ಮಾಡಿದ್ದಾರೆ ಅಂತೇಳಿ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಕೂಡ ಪಾಕಿಸ್ತಾನದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇಲ್ಲಿ ಗಡಿಯಲ್ಲಿ ಈಗ ಕಟ್ಟೆಚ್ಚರ ವಹಿಸಲಾಗಿದೆ. ಭಾರತ ಪಾಕಿಸ್ತಾನದ ಗಡಿಯಲ್ಲಿ LOCಯಲ್ಲಿರಬಹುದು, ಹಾಗೆಯೇ ಅಂತಾರಾಷ್ಟ್ರೀಯ ಗಡಿ ರೇಖೆ ಉದ್ದಕ್ಕೂ ಕೂಡ ಈಗಾಗಲೇ ಕಟ್ಟೆಚ್ಚರ ವಹಿಸಲಾಗಿದೆ. ಸಾಂಬಾದಲ್ಲಿ BSF ಅತಿದೊಡ್ಡ ಕಾರ್ಯಾಚರಣೆಯನ್ನು ಕಳೆದ ರಾತ್ರಿ ನಡೆಸಿದೆ. ಸಾಂಬಾದಲ್ಲಿ ಪಾಕಿಸ್ತಾನದ ಕಡೆಯಿಂದ ಭಾರತಕ್ಕೆ ನುಗ್ಗಿ ಬರುವಂತಹ ಪ್ರಯತ್ನವನ್ನು ಜೈಷ್ ಉಗ್ರರು ಮಾಡಿದರು. ಆ 7 ಉಗ್ರರನ್ನು, ಜೈಷ್ನ 7 ಉಗ್ರರನ್ನು ಅಲ್ಲೇ ಕೊಂದು ಹಾಕಲಾಗಿದೆ. ಜೈಷ್ನ ಮುಖ್ಯ ಕಚೇರಿಯನ್ನೇ ಒಡೆದು ಹಾಕಲಾಗಿದೆ ಬಹುವಾಲ್ಪುರಕ್ಕೆ ಹೋಗಿ. ಇನ್ನು ಭಾರತದ ಒಳಗಡೆ ಈ ಹಂತದಲ್ಲಿ ಬರೋದಕ್ಕೆ ಅವ್ರನ್ನ ಯಾರು ಬಿಡ್ತಾರೆ ಅವ್ರನ್ನ ಅಲ್ಲೇ ಕೊಂದು ಹಾಕಲಾಗಿದೆ. ಪಂಜಾಬ್ನ ಹೋಶಿಯಾಪುರದಲ್ಲಿ ಕೂಡ ಪಾಕ್ ದಾಳಿಗೆ ಯತ್ನಿಸಿತ್ತು. ಪಾಕ್ ಡ್ರೋನ್ಗಳನ್ನು ಹೊಡೆದುರುಳಿಸಿದೆ ಭಾರತೀಯ ಸೇನೆ. ಹೋಶಿಯಾಪುರ್ಗೆ ನುಗ್ಗಿಸುವಂತಹ ಪ್ರಯತ್ನ ಮಾಡಿದರು, ಅವುಗಳನ್ನು ಕೂಡ ಹೊಡೆದುರುಳಿಸಲಾಗಿದೆ. ಹೊಲಗಳಲ್ಲಿ ಪಾಕಿಸ್ತಾನದ ಡ್ರೋನ್ ಅವಶೇಷಗಳು ಬಿದ್ದಿದ್ದಾವೆ. ಪಾಕಿಸ್ತಾನದ ರಕ್ಷಣಾ ಸಚಿವ ಹೇಳ್ತಿದ್ದಾನೆ, ಭಾರತದಿಂದ ಬಂದಿರುವಂಥ ಡ್ರೋನ್ಗಳನ್ನು ಯಾಕೆ ಹೊಡೆದಿಲ್ಲ ಅಂತ ಹೇಳಿದ್ರೆ, ಬರಲಿ ನಾವೆಲ್ಲರೂ ಹೊಡೆದ್ರೆ ಅವ್ರಿಗೆ ಗೊತ್ತಾಗೋಗ್ಬಿಡುತ್ತೆ, ನಮ್ಮಲ್ಲಿ ಇಂಥದ್ದೆಲ್ಲ ವ್ಯವಸ್ಥೆ ಇದೆ ಅಂತ ಗೊತ್ತಾಗುತ್ತೆ, ಹಾಗಾಗಿ ಹೊಡೆದಿಲ್ಲ ಅಂದರೆ ಕೈಲಾಗದವನು ಏನು ಬೇಕಿದ್ರು ಹಿಡ್ಕೊಳ್ಬೋದು ಅನ್ನೋಂಥದ್ದು ಪಾಕಿಸ್ತಾನದ ರಕ್ಷಣಾ ಸಚಿವರಿಗೆ ಇರುವಂಥದ್ದು. ಇನ್ನು ಪಾಕಿಸ್ತಾನದ ಸೇನಾ ನೆಲೆಯ ಮೇಲೂ ಕೂಡ ಭಾರತ ಅಟ್ಯಾಕ್ ಮಾಡಿದೆ. ರಾತ್ರಿ ಅಲ್ಲ, ಹಗಲಲ್ಲೂ ಕೂಡ ಈ ಅಟ್ಯಾಕ್ಗಳನ್ನು ಮಾಡಲಾಗ್ತಾ ಇದೆ. ಇದು ಪಾಕಿಸ್ತಾನದ ಸೇನಾ ನೆಲೆಯ ಮೇಲೆ ನಡೆಸಿರುವಂತಹ ಅಟ್ಯಾಕ್ನ ದೃಶ್ಯ ನೋಡಿ. ಭಾರತದ ಪೋಸ್ಟ್ನಿಂದ ನೇರವಾಗಿ ಟಾರ್ಗೆಟ್ ಮಾಡಿರುವಂಥದ್ದು ಪಾಕಿಸ್ತಾನದ ಪೋಸ್ಟ್ ಕಡೆಗೆ. LOCಯಲ್ಲಿ ಇರುವಂತಹ ದೃಶ್ಯ ಇದು. ಜಮ್ಮು ರೀಜನ್ನಿಂದ ಬಂದಿರುವಂತಹ ದೃಶ್ಯ ಇದು. ಇಲ್ಲಿ ಭಾರತದ ಕಡೆಯಿಂದ ಪಾಕಿಸ್ತಾನದ ಸೇನಾ ನೆಲೆಗಳನ್ನು ನೇರವಾಗಿ ಟಾರ್ಗೆಟ್ ಮಾಡಿ ಅವುಗಳನ್ನು ಉಡಾಯಿಸುವಂತಹ ಕೆಲಸವನ್ನು ಇವತ್ತು ಹಗಲಲ್ಲೂ ಕೂಡ ಮಾಡಲಾಗಿದೆ. ಪಾಕಿಸ್ತಾನದ ಸೇನಾ ನೆಲೆಗಳನ್ನು ಒಡೆದು ಹಾಕುವ, ಧ್ವಂಸ ಮಾಡ್ತಕ್ಕಂಥ ಕೆಲಸವನ್ನು ಭಾರತ ಮಾಡಿದೆ. ಇನ್ನು ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ರೋಷಾವೇಶದ ಮಾತು, ಬಂಕರ್ ಸೇರಿದ ಪ್ರಧಾನಿ, ನರಿನಾಯಕ ಅಂತ ಸ್ವಂತ ಊರಲ್ಲೇ ಅವಮಾನ. ಭಾರತದ ದಾಳಿಗೆ ಪತ್ರಗುಟ್ಟಿದೆ ಇಡೀ ಪಾಕಿಸ್ತಾನ. ಇದುವೇ ಚದುರಂಗದ ಎರಡನೇ ಸ್ಟೋರಿ, ನರಿನಾಯಕ. ಮೊದಲಿಗೆ ರೋಷಾವೇಶದ ಮಾತುಗಳನ್ನಾಡಿದಂತಹ ಪಾಕಿಸ್ತಾನದ ಪ್ರಧಾನಮಂತ್ರಿ ಈಗ ಬಂಕರ್ ಸೇರಿ ಕುಳಿತಿರುವಂಗೆ ಕಾಣ್ತಾ ಇದೆ. ಯಾಕಂದರೆ ಎಲ್ಲೂ ಕೂಡ ಪತ್ತೆ ಇಲ್ಲ, ಪಾಕಿಸ್ತಾನದ ಪ್ರಧಾನಮಂತ್ರಿ ಎಲ್ಲಿದ್ದಾರೆ ಅನ್ನೋದು ಪತ್ತೆ ಇಲ್ಲ. ನರಿನಾಯಕ, ಈ ನಾಯಕ ಹುಲಿ ಅಲ್ಲ, ಇದು ನರಿ, ಇದು ಸಿಂಹವಲ್ಲ, ಇದು ನರಿ ಅಂತ ಪಾಕಿಸ್ತಾನದ ಪಾರ್ಲಿಮೆಂಟ್ನಲ್ಲಿ ನಿಂತು ಅಲ್ಲಿಯ ಸಂಸದ ಹೇಳ್ತಾ ಇದ್ದಾರೆ. ಮದ್ರಸಾದ ಮಕ್ಕಳನ್ನೇ ಯುದ್ಧಕ್ಕೆ ಕಳಿಸ್ತೀವಿ ಅಂತ ಕ್ವಾಜಾ ಆಸಿಫ್ ಉದ್ದಟತನವನ್ನು ಪ್ರದರ್ಶಿಸ್ತಾ ಇದ್ದಾನೆ. ಅಂದರೆ ಈತನ ಬಳಿಯಲ್ಲಿ, ರಕ್ಷಣಾ ಸಚಿವನ ಬಳಿಯಲ್ಲಿ ಯಾವ ಸ್ಟ್ರಾಟಜಿ ಕೂಡ ಇಲ್ಲ. ಆತ ಆಲ್ರೆಡಿ ಏನು ಈಗಾಗಲೇ ಇಂಟರ್ವ್ಯೂಗಳನ್ನು ಕೊಡುವಂತಹ ಸಂದರ್ಭದಲ್ಲೇ ಉಗಿಸ್ಕೊಳ್ತಾ ಇರುವಂತಹ ಕ್ವಾಜಾ ಆಸಿಫ್ ಈಗ ಪಾಕಿಸ್ತಾನದ ಪಾರ್ಲಿಮೆಂಟ್ನಲ್ಲಿ ನಿಂತುಕೊಂಡು ಮಕ್ಕಳನ್ನು ಕೂಡ ನಾವು ಯುದ್ಧಕ್ಕೆ ಕಳಿಸ್ತೀವಿ ಅನ್ನೋಂತಹ ಮಾತುಗಳನ್ನ ಹೇಳ್ತೇನೆ. ಅಂದರೆ ಅಷ್ಟರ ಮಟ್ಟಿಗೆ ಅನಾಗರಿಕವಾಗಿ ವರ್ತಿಸ್ತಾ ಇದೆ. ಅದಕ್ಕೆ ಹೇಳ್ತಾ ಇರುವಂಥದ್ದು, ಪಾಕಿಸ್ತಾನ 21ನೇ ಶತಮಾನಕ್ಕೆ ಇನ್ನೂ ಕೂಡ ಕಾಲಿಟ್ಟಿಲ್ಲ. ಅದು 20ನೇ ಶತಮಾನದ ಹಿಂದಿನೇ ಅದು ಬ್ಲಾಕ್ ಆಗಿದೆ. ಅದು ಇನ್ನೂ ಕೂಡ ಹೊಸ ತಲೆಮಾರಿನ ಕಡೆಗೆ ಒಗ್ಗಿಕೊಳ್ತಾ ಇಲ್ಲ. ಈ ಕಾರಣಕ್ಕಾಗಿಯೇ ಪಾಕಿಸ್ತಾನ ಹಿಂಗಿರುವಂಥದ್ದು ಅಂಥೇಳಿ.
ಅಲ್ಲಿಯ ನಾಯಕನನ್ನೇ ನರಿ ನಾಯಕ ಅಂತ ಕರೆಯಲಾಗಿದೆ. ಮೊನ್ನೆ ರೋಷಾವೇಶದ ಭಾಷಣವನ್ನು ಮಾಡಿದಂತಹ ವ್ಯಕ್ತಿ ಈತ ಪಾಕಿಸ್ತಾನದ ಪ್ರಧಾನಮಂತ್ರಿ ಶಹಬಾಜ್ ಶರೀಫ್. ಆಗ ರೋಷಾವೇಶದ ಭಾಷಣ, ಈಗ ಮಾತೇ ಇಲ್ಲ. ಉಸಿರಾಡ್ತಾ ಇದ್ದಾನೆ ಇಲ್ಲೋ ಗೊತ್ತಿಲ್ಲ, ಮಾತಂತೂ ಬರ್ತಾ ಇಲ್ಲ. ಸಮುದ್ರದೊಳಗೆ ಮುಳುಗಿ ಬಿಡಿಸ್ತೇನೆ ಅಂತ ಹೇಳಿದಂತಹ ಶಹಬಾಜ್ ಶರೀಫ್ ಈಗ ನಾಪತ್ತೆ ಆಗಿದ್ದಾನೆ. ಮೋಸ್ಟ್ಲಿ ಯಾವುದೋ ಸರೋವರದ ಒಳಗಡೆ ಅಡಗಿ ಕೂತಂಗೆ ಕಾಣ್ತಾ ಇದೆ. ಪಾಕ್ ಪ್ರಧಾನಿ ಎಲ್ಲಿದ್ದಾರೆ ಹುಡುಕಿ ಕೊಡಿ ಅಂತ ಅಲ್ಲಿನ ಜನ ಕೇಳ್ತಾ ಇದ್ದಾರೆ. ಪಾಕಿಸ್ತಾನದ ಪ್ರಧಾನಿ ಎಲ್ಲಿದ್ದಾರೆ ಹುಡುಕಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಭಾರತವನ್ನ ಕೆಣಕಿ ಬಿಲಾ ಸೇರಿಕೊಂಡಿದ್ದಾರೆ ಪಾಕಿಸ್ತಾನದ ಪ್ರಧಾನಮಂತ್ರಿ ಅನ್ನುವಂಥದ್ದನ್ನು ಪಾಕಿಸ್ತಾನದ ಜನ ಹೇಳ್ತಾ ಇದ್ದಾರೆ. ರಹಸ್ಯ ಸ್ಥಳದಲ್ಲಿ ತಲೆಮರೆಸ್ಕೊಂಡು ಶಹಬಾಜ್ ಶರೀಫ್ ಜೀವ ಉಳಿಸ್ಕೊಂಡ್ರೆ ಸಾಕು, ಅಥವಾ ಹೆಂಗಾದ್ರೂ ಮಾಡಿ ದುಬೈಗೋ ಲಂಡನ್ಗೋ ಹಾರ್ಬಿಡೋಣ ಅಂತೇಳಿ ಪ್ಲಾನನ್ನು ಮಾಡಿಕೊಂಡು ಕೂಡ ಆಶ್ಚರ್ಯ ಇಲ್ಲ. ಯಾವುದೇ ಸಂದರ್ಭದಲ್ಲಿ ಪಾಕಿಸ್ತಾನವನ್ನು ಬಿಟ್ಟು ಹೋಗೋದಕ್ಕೆ ರೆಡಿಯಾಗಿರುವಂಥವರು ಪಾಕಿಸ್ತಾನದ ಪ್ರಧಾನಮಂತ್ರಿಗಳು ಮತ್ತು ಪಾಕಿಸ್ತಾನದ ಸೇನಾ ಮುಖ್ಯಸ್ಥರುಗಳು. ಇವ್ರದ್ದು ಎರಡೇ ಅಜೆಂಡಾ ಇರುತ್ತೆ, ಪಾಕಿಸ್ತಾನವನ್ನು ಬಿಟ್ಟು ಹೋಗ್ಬಿಡಬೇಕು ಅಂತ. ನರಿಗಳಿಗೆ ಹೋಲಿಸ್ತಿದ್ದಾರೆ ಅವರದ್ದೇ ಸಂಸದರು. ಈ ಪ್ರಧಾನಮಂತ್ರಿಯನ್ನ ನರಿಗೆ ಹೋಲಿಸಿದ್ದಾರೆ ಅವರದ್ದೇ ಸಂಸದರು. ಯಾವ ಸ್ವರೂಪದಲ್ಲಿ ಯುದ್ಧ ಕಾರ್ಮೋಡವಿದ್ದರೂ ಕೂಡ ಪ್ರಧಾನಿಯೇ ಇಲ್ಲದೆ ಬೆಚ್ಚಿ ಬಿದ್ದಿದೆ ಪಾಕಿಸ್ತಾನಕ್ಕೆ ಅರ್ಥ ಆಗ್ತಾ ಇಲ್ಲ, ಏನಾಗ್ತಿದೆ ಅಂತೇಳಿ ಗೊತ್ತಾಗ್ತಾ ಇಲ್ಲ. ಮತ್ತು ಪಾಕಿಸ್ತಾನ ಪ್ರಧಾನಮಂತ್ರಿ ಕರೆಕ್ಟಾಗಿ ಗೊತ್ತಿದೆ, ಇವತ್ತು ಭಾರತದ ಮೇಲೆ ನಿನ್ನೆ ರಾತ್ರಿ ನಡೆಸಿರುವಂತಹ ದಾಳಿ ಇದೆಯಲ್ಲ, ಇದು ತನ್ನ ಅಂತಿಮ, ಅದು ಒಂದು ರೀತಿಯಂಥ ಮರಣಶಾಸನ ತನಗೆ, ತನ್ನ ದೇಶಕ್ಕೆ ಅನ್ನೋದು ಗೊತ್ತಿದೆ. ಈ ಕಾರಣಕ್ಕಾಗಿಯೇ ಪಾಕಿಸ್ತಾನದ ಪಾರ್ಲಿಮೆಂಟ್ನಲ್ಲಿ ಯಾವ ಸ್ವರೂಪದಲ್ಲಿ ವಾಗ್ದಾಳಿಯನ್ನು ನಡೆಸಲಾಗಿದೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ. कौन सा कायद वो इंडिया के इन मामलात के ऊपर एक स्टेटमेंट नहीं आई। जनाब डिप्टी स्पीकर साहब, मुझे टीपू सुल्तान के वो एक कॉल याद आ रहा है कि अगर एक लश्कर जिसका सरदार शेर हो और उसके साथ लश्कर में गीदड़ हो तो वो शेरों की तरह लड़ते हैं। अगर शेरों का लश्कर उसका सरदार गीदड़ हो तो वो नहीं लड़ सकते, वो जंगे हार लेते हैं। इस वक्त बॉर्डर पे खड़ा वो फौजी जो हमसे तवक्को रखता है कि हमारा लीडर, जो कौमी लीडर होता है या जो वज़ीर आज़म होता है, वो आईना होता है, वो फेस होता है, उसकी जहां तक मदारस के स्टूडेंट्स का ताल्लुक है, इसमें कोई शक नहीं है कि वो हमारी एक सेकंड डिफेंस लाइन है। वहाँ पे नौजवान जो पढ़ते हैं, अल्लाह के फजल से वो दीन के साथ भी जो है आरास्ता हैं, और उसके साथ जो है वो उनके जो वक्त ज़रूरत जो है, जिस तरह उन्होंने फरमाया कि उनको शहरी दफा के लिए या दूसरी ज़रूरतों के लिए जो है ना बिल्कुल 100% इस्तेमाल किया जा सकता है। ಪಾಕಿಸ್ತಾನದ ಸಚಿವರಿಗೆ, ರಕ್ಷಣಾ ಸಚಿವ ಖಾಜಾ ಆಸಿಫ್ಗೆ ಒಂದೋ ತಲೆ ಕೆಟ್ಟಿದೆ, ಅಥವಾ ಆ ವ್ಯಕ್ತಿಗೆ ಯಾವುದೇ ರೀತಿಯಾಗಿಯೂ ಕೂಡ ಯುದ್ಧದ ನಿಯಮಗಳು ಗೊತ್ತಿಲ್ಲ ಮತ್ತು ಅನಾಗರಿಕತೆಯೇ ಅವರ ಪರಮೋಚ್ಚ ಧರ್ಮ ಅನ್ನುವಂಥದ್ದನ್ನು ಅಂದ್ಕೊಂಡಿದ್ದಾರೆ. ಇಲ್ಲಾಂದರೆ ಮದ್ರಸಾದಲ್ಲಿರ್ತಕ್ಕಂತಹ ಯುವಕರನ್ನು ನಮ್ಮ ಸೆಕೆಂಡ್ ಲೈನ್ನ ಯುದ್ಧಕ್ಕೆ ಹೋಗುವಂತಹ ವ್ಯಕ್ತಿಗಳು ತಿಳ್ಕೊಂಡು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಒಂದು ಸೈನ್ಯದ ಮೇಲೆ ಭರವಸೆ ಇಲ್ಲ, ಎರಡನೇದು ಅನಾಗರಿಕತೆ, ಮೂರನೇದು ಉಗ್ರರನ್ನು ತನ್ನ ಸೈನಿಕರ ಜೊತೆಗೆ ಸೇರಿಸಿಕೊಳ್ಳುವಂತಹ ಹಪಾಹಪಿ. ಇದು ಉಗ್ರರನ್ನು ಅದು ಈಗ ಒಪ್ಕೊಂಡಿದೆ. ಒಂದು ಬಟಾಬಯಲಾಗಿರುವಂಥದ್ದು, ಜಗತ್ತಿನ ಮುಂದೆ ಬೆತ್ತಲಾಗಿರುವಂಥದ್ದು ಪಾಕಿಸ್ತಾನ ಹೇಗೆ ಅಂತ ಹೇಳಿದರೆ, ಉಗ್ರರೇ ತಮ್ಮ ಸೇನಾ ಲೈನು ಅನ್ನುವಂಥನ್ನು ಹೇಳ್ತಾ ಇದೆ. ಬಹುಶಃ ಪಾಕಿಸ್ತಾನ ತನ್ನ ಅಂತಿಮ ಕ್ಷಣಗಳನ್ನು ಎದುರಿಸ್ತಾ ಇರುವಂತಹ ಎಲ್ಲ ಲಕ್ಷಣಗಳು ಕೂಡ ಗೋಚರಿಸಿದ್ದಾವೆ. ಯಾವ ಸ್ವರೂಪದಲ್ಲಿ ಭಾರತ ಪ್ರತೀಕಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋಂಥದ್ದಷ್ಟೇ ಈಗ ನಾವು ನೋಡಬೇಕಾಗಿರುವಂಥದ್ದು. ಇದಾಗಿತ್ತು ಇವತ್ತಿನ ಚದುರಂಗ. ನಮಸ್ಕಾರ. ನವೋದಯ ಗ್ರಾಮ ವಿಕಾಸ್